ಮತ್ತೊಮ್ಮೆಲ್ಲರಿಗೂ ಅಮರ್ಸ್ ಕ್ಲಾಸಸ್ಗೆ ಸ್ವಾಗತ. ನಾನು ಅಮರೇಶ್ ಪೋತಾಳ್. ಇದು ಕ್ಲಾಸ್ ನಂಬರ್ 858 ಆಗುತ್ತೆ ಈ ಒಂದು ಸರಣಿಯಲ್ಲಿ. ಮತ್ತು ಒಟ್ಟಾರೆಯಾಗಿ ಸುಮಾರು 1000ಕ್ಕೂ ಹೆಚ್ಚಿನ ವಿಡಿಯೋಗಳನ್ನು ನೀವು ಅಮರ್ಸ್ ಕ್ಲಾಸಸ್ಸಲ್ಲಿ ನೋಡ್ಬೋದು ಅಂತ ಹೇಳ್ತಾ, ಇವತ್ತಿನ ಈ ಒಂದು ವಿಶೇಷ ವಿಡಿಯೋದಲ್ಲಿ ಕೈಗಾರಿಕಾ ವಿಸ್ತರಣಾಧಿಕಾರಿ ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರ್ IEO ಎಕ್ಸಾಮ್ ಏನು ನಡೆದಿತ್ತು, KPSC ನಡೆಸಿರ್ತಕ್ಕಂಥ ಒಂದು ಪರೀಕ್ಷೆ 13/7/2025 ಅದರ GK ಪೇಪರನ್ನು ಸಾಲ್ವ್ ಮಾಡ್ತಾ ಹೋಗೋಣ. ಮೊದಲನೇ ವಿಡಿಯೋದಲ್ಲಿ 26 ಕರೆಂಟ್ ಅಫೇರ್ಸ್ ಪ್ರಶ್ನೆಗಳಿದ್ವು. ಇಲ್ಲಿ 26 ಕರೆಂಟ್ ಅಫೇರ್ಸ್ ಅಂದರೆ ಕರೆಂಟ್ ಅಫೇರ್ಸ್ ಬೇಸ್ಡ್ ಪಾಲಿಟಿ ಆಗಿರ್ಬೋದು, ಕರೆಂಟ್ ಅಫೇರ್ಸ್ ಬೇಸ್ಡ್ ಎಕಾನಮಿ ಆಗಿರ್ಬೋದು, ಕರೆಂಟ್ ಅಫೇರ್ಸ್ ಬೇಸ್ಡ್ ಜಿಯೋಗ್ರಫಿ ಆಗಿರ್ಬೋದು, ಅಥವಾ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಆಗಿರ್ಬೋದು. ಒಟ್ಟಾರೆಯಾಗಿ ಒಂದಷ್ಟು ರಿಲೇಟೆಡ್ ಟು ದ ಕರೆಂಟ್ ಅಫೇರ್ಸ್. ಇವತ್ತು ಇತ್ತೀಚೆಗೆ ನಡೀತಾ ಇರತಕ್ಕಂತಹ ಘಟನೆಗಳ ಆಧಾರದ ಮೇಲೆ ಪ್ರಶ್ನೆಗಳನ್ನು ಫ್ರೇಮ್ ಮಾಡಿರ್ತಾರಲ್ವ, ಅವುಗಳನ್ನು ನೋಡ್ತಕ್ಕಂಥ ಒಂದು ಪ್ರಯತ್ನ. ಇಲ್ಲಿ ಕೀ ಆನ್ಸರ್ ಅಂತಲ್ಲ, ಕೀ ಆನ್ಸರ್ ಇನ್ನೂ ಬಿಟ್ಟಿಲ್ಲ. ಕೀ ಆನ್ಸರ್ಗಿಂತಲೂ ಪ್ರಶ್ನೆಗಳು ಯಾವ ರೀತಿಯಾಗಿ ಬರ್ತಾ ಇದ್ದಾವೆ, ನಾವು ಯಾವ ರೀತಿಯಾಗಿ ರೆಡಿ ಆಗ್ತಾ ಇದ್ದೀವಿ, ನಮ್ಮ ಮುಂದಿನ ಸಿದ್ಧತೆಗಳಿಗೆ ಏನೇನು ಬದಲಾವಣೆಗಳನ್ನು ಮಾಡ್ಕೋಬೇಕು, ಅದೆಲ್ಲವನ್ನು ಕೂಡ ಒಂದು ಅನಾಲಿಸಿಸ್ ಮಾಡ್ತಕ್ಕಂಥ ಪ್ರಯತ್ನ ಇದು ನಿಮಗೆ. ಜೊತೆಗೆ ನಮಗೂ ಕೂಡ ನಾವು ಬೇರೆ ಬೇರೆ ವಿಡಿಯೋಗಳು ಮಾಡಬೇಕಾದ್ರೆ ಯಾವ ರೀತಿಯಲ್ಲಿ ಮಾಹಿತಿಯನ್ನು ಕೊಡಬೇಕು, ಯಾವ ರೀತಿಯಲ್ಲಿ ಮಾಹಿತಿಯನ್ನು ಕಲೆಕ್ಟ್ ಮಾಡಬೇಕು, ಯಾವ ರೀತಿಯಾಗಿ ಡೆಲಿವರಿ ಮಾಡಬೇಕು, ಅದೆಲ್ಲವೂ ಕೂಡ ನಮಗೂ ಕೂಡ ಒಂದು ಸಿದ್ಧತೆ ಅಥವಾ ಒಂದು ಟೆಸ್ಟ್ ಮಾಡ್ದಂಗೆ. ಅದಕ್ಕೋಸ್ಕರ ಯಾವುದೇ ಪ್ರಶ್ನೆ ಪತ್ರಿಕೆ ಬರಲಿ, ಅದರ ಒಂದಷ್ಟು ಪ್ರಶ್ನೆಗಳನ್ನು ಸಾಲ್ವ್ ಮಾಡೋ ಪ್ರಯತ್ನವನ್ನು ಕಂಟಿನ್ಯೂಸ್ ಆಗಿ ಮಾಡ್ತಾ ಇದ್ವಿ. ಬನ್ನಿ ಆ ಒಂದು ಸೀರೀಸಲ್ಲಿ ಈಗ ಆಲ್ರೆಡಿ ಕಮ್ಯುನಿಕೇಷನ್ ಪೇಪರ್ನ 30 ಕಂಪ್ಯೂಟರ್ ಕ್ವಶನ್ಸ್ನ ಈಗ ಆಲ್ರೆಡಿ ಸಾಲ್ವ್ ಮಾಡಿದ್ದೀವಿ ವಿತ್ ಪ್ರಾಕ್ಟಿಕಲ್ ಕ್ಲಾಸ್ ನಂಬರ್ 855ಅಲ್ಲಿ. ಅದಾದಮೇಲೆ 856ಅಲ್ಲಿ ವಿಂಬಲ್ಡನ್ ಮುಗಿದಿತ್ತಲ್ವ, ವಿಂಬಲ್ಡನ್ ಮೇಲೆ ಒಂದು ಟೆನ್ನಿಸ್ ಗ್ರ್ಯಾಂಡ್ ಸ್ಲಾಮ್ ಮೇಲೆ ವಿಡಿಯೋ ಮಾಡಿದ್ವಿ. 857 ಭಾರತದ 44ನೇ ವಿಶ್ವ ಪರಂಪರೆಯ ತಾಣ, ಮರಾಠ ಮಿಲಿಟರಿ ಲ್ಯಾಂಡ್ಸ್ಕೇಪ್ಸ್ ಮೇಲೆ ಮಾಡಿದ್ವಿ. ಈಗ 858ಅಲ್ಲಿ GK ಪೇಪರ್ನ ಸಾಲ್ವ್ ಮಾಡ್ತಾ ಇದ್ದೀವಿ. 15/3/2024 ಕರ್ನಾಟಕ ಲೋಕಸೇವಾ ಆಯೋಗ 2 ನೋಟಿಫಿಕೇಶನ್ಗಳನ್ನ ಬಿಟ್ಟಿತ್ತು. ಒಂದು ಉಳಿಕೆ ಮೂಲ ವೃಂದ ಅಂದರೆ ನಾನ್-HK ರೀಸನ್ಗೆ, ಮತ್ತೊಂದು ಹೈದರಾಬಾದ್ ಕರ್ನಾಟಕ ವೃಂದದ ಗ್ರೂಪ್ C ಹುದ್ದೆಗಳು. ಮೊದಲನೇದು ಉಳಿಕೆ ಮೂಲ ವೃಂದದಲ್ಲಿ ಕೈಗಾರಿಕಾ ಮತ್ತು ವಾಣಿಜ್ಯ ಇಲಾಖೆಯ ಕೈಗಾರಿಕಾ ವಿಸ್ತರಣಾಧಿಕಾರಿ 50 ಹುದ್ದೆಗಳಿದ್ವು. ಸಾರ್ವಜನಿಕ ಗ್ರಂಥಾಲಯ ಇಲಾಖೆಯ ಗ್ರಂಥಪಾಲಕ 10 ಹುದ್ದೆಗಳಿದ್ವು. ಇದು ಒಂದು ನೋಟಿಫಿಕೇಶನ್ನು. ನಾನ್-HK ರೀಸನ್ದು. HK ರೀಸನಲ್ಲಿ ಸೇಮ್ ಕೈಗಾರಿಕಾ ಮತ್ತು ವಾಣಿಜ್ಯ ಇಲಾಖೆಯ ಕೈಗಾರಿಕಾ ವಿಸ್ತರಣಾಧಿಕಾರಿ ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರ್ 13 ಹುದ್ದೆಗಳಿದ್ವು. ಅಪ್ಲಿಕೇಶನ್ ಕೂಡ ಹಾಕಿದ್ರಿ. ಅದಾದಮೇಲೆ ಒಂದು ಬದಲಾವಣೆ ಕೂಡ ಮಾಡಿದ್ವಿ, ತಿದ್ದುಪಡಿ ಅಧಿಸೂಚನೆ. ಏನಂದರೆ ಸ್ಟಾರ್ಟಿಂಗಲ್ಲಿ BCom, BSc, BBA, BE ಈ ಪದವಿಗಳನ್ನು ಮಾತ್ರ ಪರಿಗಣಿಸಿ ಅರ್ಜಿ ಸಲ್ಲಿಸುವುದಕ್ಕೆ ಅವಕಾಶ ಕೊಟ್ಟಿದ್ದರು. ನಂತರ ತಿದ್ದುಪಡಿ ಅಧಿಸೂಚನೆಯನ್ನು ಹೊರಡಿಸಿ ಇಲ್ಲ BBM ಮತ್ತು BTech ಪದವಿಗಳನ್ನು ಸಹ ಪರಿಗಣಿಸಿ ಅರ್ಜಿಯನ್ನು ನೀವು ಸಲ್ಲಿಸಬಹುದು ಅಂತ ಹೇಳಿದರು. ಇದು ಒಂದು ಅಪ್ಡೇಟು. ಯಾಕಂದರೆ ಭಾಳ ಜನಕ್ಕೆ ನೆಕ್ಸ್ಟ್ ಎಕ್ಸಾಮಿಗೆ ರೆಡಿ ಆಗ್ತಾ ಇರ್ತೀರಿ ಅಂಥವರು ನಾವು ಈ ಪರೀಕ್ಷೆಗಳಿಗೆ ಎಲಿಜಿಬಲ್ ಇದ್ದೀವಾ ಇಲ್ವಾ, ನಾವು ಇನ್ನೊಂದು ಯಾವುದೋ BBM ಓದಿದ್ದೀವಿ, ನಮಗೆ ಅಲೋ ಇದೆಯಾ ಇಲ್ವಾ, BCA ಓದಿದ್ದೀವಿ, ಯಾಕೆ ಅಲೋ ಮಾಡಿಲ್ಲ, ಇಂಥವೆಲ್ಲ ಬರ್ತವೆ. ಇನ್ನು ಸಿಲೆಬಸ್ ಅಂತ ಬಂದಾಗ ಸಾಮಾನ್ಯ ಜ್ಞಾನ ಪತ್ರಿಕೆಯಲ್ಲಿ ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದ ವಿಷಯಗಳಲ್ಲಿ ಸಾಮಾನ್ಯ ಜ್ಞಾನ, ಸಾಮಾನ್ಯ ವಿಜ್ಞಾನದ ವಿಷಯಗಳು, ಭೂಗೋಳಶಾಸ್ತ್ರದ ವಿಷಯಗಳು, ಸಮಾಜ ವಿಜ್ಞಾನದ ವಿಷಯಗಳು, ಭಾರತೀಯ ಸಮಾಜ ಮತ್ತು ಅದರ ಬೆಳವಣಿಗೆಯ ಇತಿಹಾಸದ ವಿಷಯಗಳು, ಭಾರತ ಮತ್ತು ಕರ್ನಾಟಕದ ಇತಿಹಾಸ, ಭಾರತದ ಸಂವಿಧಾನ ಮತ್ತು ಸಾರ್ವಜನಿಕ ಆಡಳಿತ ಅಂತ, ಪ್ರಾಯೋಗಿಕ ಜ್ಞಾನ ಮತ್ತು ಬೌದ್ಧಿಕ ಸಾಮರ್ಥ್ಯದ ವಿಷಯಗಳು. ಇಲ್ಲಿ ಮೆಂಟಲ್ ಎಬಿಲಿಟಿನೂ ಬಂತು ಮತ್ತು ಸೈನ್ಸ್ ಕೂಡ ಸೇರಿತು. ಕರ್ನಾಟಕದ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಇತಿಹಾಸದ ವಿಷಯಗಳು, ಸ್ವಾತಂತ್ರ್ಯ ನಂತರದಲ್ಲಿ ಕರ್ನಾಟಕದಲ್ಲಿ ಆಗಿರ್ತಕ್ಕಂಥ ಭೂ ಸುಧಾರಣೆಗಳು, ಲ್ಯಾಂಡ್ ರಿಫಾರ್ಮ್ಸ್ ಮತ್ತು ಸಾಮಾಜಿಕ ಬದಲಾವಣೆಗಳ ವಿಷಯಗಳು, ಕರ್ನಾಟಕದ ಅರ್ಥವ್ಯವಸ್ಥೆ, ಅದರ ಸಾಮರ್ಥ್ಯ, ದೌರ್ಬಲ್ಯತೆ, ಪ್ರಸ್ತುತ ಸ್ಥಿತಿಗತಿ ಕುರಿತಾಗಿರ್ತಕ್ಕಂಥ ವಿಷಯಗಳು. ಅದಾದ ನಂತರ ಗ್ರಾಮೀಣಾಭಿವೃದ್ಧಿ, ಪಂಚಾಯತ್ ರಾಜ್ ಮತ್ತು ಗ್ರಾಮೀಣ ಸಹಕಾರ ಸಂಘಗಳು, ಕೋಆಪರೇಟಿವ್ಸ್ ಆಗಿರ್ಬೋದು. ಓಕೆ, ಕರ್ನಾಟಕ ಪರಿಣಾಮಕಾರಿ ಆಡಳಿತಕ್ಕಾಗಿ ವಿಜ್ಞಾನ ಮತ್ತು ತಂತ್ರಜ್ಞಾನದ ಪಾತ್ರದ ಕುರಿತ ವಿಷಯಗಳು, ಕರ್ನಾಟಕ ಪರಿಸರ ಸಂಬಂಧಿ ಸಮಸ್ಯೆಗಳನ್ನು ಮತ್ತು ಅಭಿವೃದ್ಧಿ ಕುರಿತ ವಿಷಯಗಳು. ಈ ಯಾವುದು ಜೆ ನಂತರ ಇರತಕ್ಕಂತಹ N-ವರೆಗೆ ಏನು ಐಟಮ್ಸ್ ಇದ್ದಾವೆ ಇದರ ಮೇಲೆ ಭಾಳ ಪ್ರಶ್ನೆಗಳು ಕೆಲವೊಂದ್ಸಲ ಬರೋದೇ ಇಲ್ಲ. ಓಕೆ, ಇನ್ನು ಬೌದ್ಧಿಕ ಸಾಮರ್ಥ್ಯದ ವಿಷಯಗಳು ಅಂದರೆ ಮೆಂಟಲ್ ಎಬಿಲಿಟಿ. ಇಷ್ಟು ಸಿಲೆಬಸ್ ಇತ್ತು. ಹಾಗಾದರೆ ಎಷ್ಟೆಷ್ಟು ಪ್ರಶ್ನೆಗಳು ಬಂದಿದ್ವು, ಒಂದು ಟ್ರೆಂಡ್ ಅನಾಲಿಸಿಸ್ ಮಾಡೋದಾದರೆ ಈಗ 13/7/2025 ನಾನ್-HK ರೀಸನ್ ಎಕ್ಸಾಮು IEO ಆಯಿತು. 3/9/2025 HK ಪರೀಕ್ಷೆ ಇದೆ.
ಸೊ ಯಾರಾದರೂ ಎಚ್ ಕೆ ರೀಸನ್ ಅವ್ರ ಅಪ್ಲಿಕೇಶನ್ ಹಾಕಿದರೆ ರೆಡಿ ಇರ್ರಿ. ಹಿಸ್ಟ್ರಿಯಿಂದ ಈ ಪೇಪರಲ್ಲಿ 11 ಇದ್ವು, ಜಿಯೋಗ್ರಫಿಯಿಂದ 10 ಬಂದಿದೆ, ಪಾಲಿಟಿ ಕಾನ್ಸ್ಟಿಟ್ಯೂಷನಿಂದ 18 ಬಂದಿದೆ, ಎಕನಾಮಿಕ್ಸಿಂದ 6 ಬಂದಿದೆ, ಕರೆಂಟ್ ಅಫೇರ್ಸಿಂದ 26, ಸ್ಟ್ಯಾಟಿಕ್ ಜಿ ಕೆ 2, ಜನರಲ್ ಸೈನ್ಸ್ 10, ಮೆಂಟಲ್ ಎಬಿಲಿಟಿ 10 ಇತ್ತು, ಎನ್ವಿರಾನ್ಮೆಂಟಿಂದ 2, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ 1 ಇತ್ತು, ಕ್ಯೂಬಿಟ್ ಬಗ್ಗೆ ಕೇಳಿದರು. ಓಕೆ, ಸೊ ಇನ್ನು ಪಂಚಾಯತ್ ರಾಜಿಂದ 2, ಕೋಆಪ್ರೇಟಿವ್ಸಿಂದ ಸೊ ಯಾವುದೇ ಪ್ರಶ್ನೆ ಇರಲಿಲ್ಲ, ಲ್ಯಾಂಡ್ ರಿಫಾರ್ಮ್ಸಿಂದ 2 ಪ್ರಶ್ನೆ ಇತ್ತು. ಸೊ ಯಾವ್ಯಾವ ಅಂತ ಸಾಲ್ವ್ ಮಾಡ್ತಾ ಹೋಗೋಣ. ಇನ್ನು ನನ್ನ ಒಂದಷ್ಟು ಕಿರುಪರಿಚಯ ಕೂಡ ಇದೆ, ನೋಡ್ಬೋದು. ಅಮರ್ಸ್ ಕ್ಲಾಸಸ್ ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ, ಜೊತೆಗೆ ಅದೇ ಹೆಸರಲ್ಲಿ ಟೆಲಿಗ್ರಾಮ್ ಚಾನಲ್ ಕೂಡ ಇದೆ. ಯಾರಾದರೂ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿಲ್ಲ ಅಂದರೆ ಜಾಯ್ನ್ ಆಗಿ ಅಮರ್ಸ್ ಕ್ಲಾಸಸ್ ಅಂತ ಸರ್ಚ್ ಮಾಡಿ, ಅಮರ್ಸ್ ಕ್ಲಾಸಸ್ ಅಂತ. ಇಲ್ಲಾಂದರೆ ಅದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ, ಅಲ್ಲಿಂದ ಆದರೂ ನೋಡ್ಬೋದು. ಓಕೆ, ಇನ್ನು ಕ್ವಾಲಿಫಿಕೇಷನ್ ಡೀಟೇಲ್ಸ್ ಇದೆ, ಯಾವ್ಯಾವ ಪರೀಕ್ಷೆಯಲ್ಲಿ ಪಾಸ್ ಮಾಡಿರ್ತಕ್ಕಂಥ ಡೀಟೇಲ್ಸ್ ಇದೆ. ಯಾಕಂದರೆ ಫಸ್ಟ್ ಟೈಮ್ ಯಾವುದೋ ಕರೆಂಟ್ ಅಫೇರ್ಸ್ ಹೆಂಗೆ ಬಂದಿದ್ದಾವೆ ಈ IVOದಲ್ಲಿ ಅಂತ ನೋಡೋಕ್ಕೆ ಎಷ್ಟೋ ಜನ ಬರ್ತೀರ, ಅಂಥವ್ರಿಗೆ ಸೊ ಸರಿಯಾದ ಒಬ್ಬ ಮೆಂಟರ್ ಇದ್ದಾರಾ ಇಲ್ವಾ ಅಂತ ಗೊತ್ತಾಗಬೇಕಲ್ವ. ಸೊ ಅದಕ್ಕೋಸ್ಕರ ಒಂದಷ್ಟು ಮಾಹಿತಿಯನ್ನು ಕೊಟ್ಟಿದ್ದೀನಿ. ಅದರ ಜೊತೆಗೆ ಕರೆಂಟ್ ಅಫೇರ್ಸ್ ವೀಡಿಯೋಸ್ 2020ರಿಂದನೂ ಮಾಡ್ತಾ ಬರ್ತಾ ಇದ್ದೀವಿ. ಸೊ ಒಂದು ಗ್ಲಿಮ್ಸಸ್ ನೋಡೋದಾದರೆ 2023ರಲ್ಲಿ 111 ವೀಡಿಯೋ ಮಾಡಿದ್ವಿ, 2024ರಲ್ಲಿ ಸ್ಪೆಷಲ್ ವೀಡಿಯೋ ಬಿಟ್ಟು 128 ವೀಡಿಯೋ ಮಾಡಿದ್ವಿ. ಕರ್ನಾಟಕ ಬಜೆಟ್ ಮಾಡಿದ್ವಿ, ಕರ್ನಾಟಕ ಎಕನಾಮಿಕ್ ಸರ್ವೆ ಮಾಡಿದ್ವಿ ಹೋದ ಬಾರಿ. ಇಂಡಿಯಾ ಎಕನಾಮಿಕ್ ಸರ್ವೆ ಮಾಡಿರಲಿಲ್ಲ. ಈ ಸಲ ಇಂಡಿಯಾ ಎಕನಾಮಿಕ್ ಸರ್ವೆ 10 ಚಾಪ್ಟರ್ ಕಂಪ್ಲೀಟ್ ಆಗಿದೆ, ಇಂಡಿಯಾ ಬಜೆಟ್ ಕಂಪ್ಲೀಟ್ ಮಾಡಿದ್ವಿ, ಕರ್ನಾಟಕ ಎಕನಾಮಿಕ್ ಸರ್ವೆ 13 ಚಾಪ್ಟರ್ ಕಂಪ್ಲೀಟ್ ಮಾಡಿ ಈಗ ಆಲ್ರೆಡಿ PDF ಕೊಟ್ಟಿದ್ದೀನಿ. ಕರ್ನಾಟಕ ಬಜೆಟನ್ನು ಕೂಡ 6 ಭಾಗಗಳಲ್ಲಿ ಸುಮಾರು 5 ಗಂಟೆಗೂ ಹೆಚ್ಚು ಕಾಲ ಡಿಸ್ಕಷನ್ ಮಾಡಿದ್ದೀವಿ. ಇನ್ನು ಜನವರಿಯಿಂದ ಹಿಡಿದು ಜನವರಿ ಕಂಪ್ಲೀಟ್ ಆಗಿದೆ, ಫೆಬ್ರವರಿ ಕಂಪ್ಲೀಟ್ ಆಗಿದೆ, ಮಾರ್ಚ್, ಏಪ್ರಿಲ್, ಮೇ, ಜೂನ್, ಜುಲೈದು ಕರೆಂಟ್ ಅಫೇರ್ಸ್ ನಡೀತಾ ಇದೆ. ಒಂದು ಕನ್ಸಿಸ್ಟೆಂಟಾಗಿ ಮಾಡ್ತಾ ಇದ್ದೀವಿ. ಸೊ ಎಕ್ಸಾಮ್ ಇರಲಿ ಬಿಡಲಿ ವಿಡಿಯೋಸ್ ಮಾಡ್ತಾನೆ ಇದ್ದೀವಿ, ಅಪ್ಡೇಟ್ ಆಗ್ತಾನೆ ಇದ್ದೀವಿ ನಾಲೆಡ್ಜು. ಸೊ ಯಾರಿಗೆ ಸಾಧ್ಯ ಇದೆ ನೋಡಿ ಅಂತ ಹೇಳ್ತಾ, ಇಷ್ಟೇ ಅಲ್ಲದೆ ಕರೆಂಟ್ ಅಫೇರ್ಸ್ ಅಷ್ಟೇ ಅಲ್ಲ, ಬಜೆಟ್ ಅಷ್ಟೇ ಅಲ್ಲ, ಎಕನಾಮಿಕ್ ಸರ್ವೆ ಅಷ್ಟೇ ಅಲ್ಲ, ಜೊತೆಗೆ ಯಾವುದೇ ಒಂದು ವಿಚಾರ ನಡೆದ್ರೆ ಅದರ ಮೇಲೆ ಸ್ಪೆಷಲ್ ಆಗಿ ಏನಾದರೂ ವಿಡಿಯೋ ಮಾಡ್ಬೇಕನ್ಸಿದ್ರೆ ಅದು ಅದ್ರ ಮೇಲೆ ಕೂಡ ಮಾಡ್ತಾ ಇದ್ದೀವಿ. ಈಗ ಎಕ್ಸಾಂಪಲ್ ಹೇಳೋದಾದರೆ ಕ್ಲಾಸ್ ನಂಬರ್ 857 ಕಳೆದ ವಿಡಿಯೋದಲ್ಲಿ 44ನೇ ಯುನೆಸ್ಕೋ ಹೆರಿಟೇಜ್ ಸೈಟ್ ಆಗಿರ್ತಕ್ಕಂಥ ಮರಾಠ ಮಿಲಿಟರಿ ಲ್ಯಾಂಡ್ಸ್ಕೇಪ್ಸ್ ಬಗ್ಗೆ, ಆ 44ನೇ ವಿಶ್ವ ಪರಂಪರೆ ತಾಣವನ್ನು ಹೇಳುವ ಸಂದರ್ಭದಲ್ಲಿ ಇಡೀ ಭಾರತದ ಎಲ್ಲ 44 ತಾಣಗಳ ಬಗ್ಗೆ ಒಂದು ಲಿಸ್ಟ್ ಆಗಿರ್ಬೋದು, ಯಾವ್ಯಾವ ರಾಜ್ಯದಲ್ಲಿ ಬರ್ತವೆ, ಏನು ವಿಶೇಷತೆ ಅಂತ ಮಾತಾಡಿದ್ದೀವಿ ಒಂದು ಕಡೆ. ಅದ್ರ ಹಿಂದಿನ ಕ್ಲಾಸಲ್ಲಿ ವಿಂಬಲ್ಡನ್ ಟೆನಿಸ್ ಗ್ರ್ಯಾಂಡ್ ಸ್ಲಾಮ್ ಮುಗೀತು, ಅದ್ರ ಬಗ್ಗೆ ಮಾತಾಡಿದ್ದೀವಿ. ಸೊ ಈ ಪಟ್ಟಿ ಎಲ್ಲ ಇದೆ ನೋಡಿ, ಅದು ಫ್ರೆಂಚ್ ಓಪನ್ ಆಗಿರಲಿ, RBI ಮಾನಿಟರಿ ಪಾಲಿಸಿ ಆಗಿರಲಿ, IPL ಆಗಿರಲಿ, ರಾಮ್ಸರ್ ಸೈಟ್ಸ್ ಆಗಿರಲಿ, ಬೂಕರ್ ಪ್ರೈಸ್ ಆಗಿರಲಿ, HDI ಇಂಡೆಕ್ಸ್ ಆಗಿರಲಿ, ವಕ್ಫ್ ಬಂದರೆ ಅದ್ರ ಬಗ್ಗೆ, ಆಸ್ಕರ್, ಗ್ರಾಮಿ, ಎಮ್ಮಿ, ಟೋನಿ, ಗೋಲ್ಡನ್ ಗ್ಲೋಬ್, ಮಹಾಕುಂಭಮೇಳ, ಭಾರತ ದರ್ಶನ, ಮಣಿಪುರ, ನ್ಯಾಷನಲ್ ಗೇಮ್ 38 ಅಲ್ವಾ, ಕರ್ನಾಟಕ ಸ್ಟೇಟ್ ಅವಾರ್ಡ್ಸ್, 4 ನ್ಯೂ ರಾಮ್ಸರ್ ಸೈಟ್ಸ್, ಡೊನಾಲ್ಡ್ ಟ್ರಂಪ್ ಪ್ರೆಸಿಡೆನ್ಸಿ, ಸೆಂಟ್ರಲ್ ಪೆನ್ಷನ್ ಸ್ಕೀಮ್ಸ್, ಆಸ್ಟ್ರೇಲಿಯನ್ ಓಪನ್, ಪದ್ಮ ಅವಾರ್ಡ್ಸ್, ಇಸ್ರೋ ಸ್ಪೆಡೆಕ್ಸ್, ಸ್ಪೋರ್ಟ್ಸ್, ISFR ರಿಪೋರ್ಟ್, COP 29, ಕೇಂದ್ರ ಸಾಹಿತ್ಯ ಅಕಾಡೆಮಿ, ಹರಿಯಾಣ ಭಾರತ ದರ್ಶನ, ಕ್ಲಾಸಿಕಲ್ ಲ್ಯಾಂಗ್ವೇಜಸ್ ಅಪ್ಡೇಟ್ ಆಗಿತ್ತು, ನೊಬೆಲ್ ಅವಾರ್ಡ್ಸ್. ಸೊ ಹೀಗೆ ನೋಡಿ, ಇವೆಲ್ಲ ಸ್ಪೆಷಲ್ ವೀಡಿಯೋಸ್. ಇಲ್ಲ ಸರ್ ಸ್ಪೆಷಲ್ ವೀಡಿಯೋಸ್ ಅಲ್ಲದೆ ಇನ್ನೇನಿದೆ ಅಂದರೆ GK ಪೇಪರ್ ಸಾಲ್ವ್. ಸೊ ಪ್ರತಿ ಪರೀಕ್ಷೆ ಇವಾಗ ಹೆಂಗೆ ಸಾಲ್ವ್ ಮಾಡ್ತಾ ಇದ್ದೀವಿ ಅದರಂಗೆ ಪ್ರತಿ ಪರೀಕ್ಷೆ ನಡೆದಾಗಲೂ ಕೂಡ, ಇತ್ತೀಚೆಗೆ ನಡೆದಿರ್ತಕ್ಕಂಥ ಪರೀಕ್ಷೆ ನೋಡೋದಾದರೆ KPSCಯ RTO ಮೋಟಾರ್ ವೆಹಿಕಲ್ ಇನ್ಸ್ಪೆಕ್ಟರ್ HK ರೀಸನ್ ಪೇಪರ್ ನಡೆದಿತ್ತು. ಅದರ ಜಿಯೋಗ್ರಫಿ ಪ್ರಶ್ನೆ, ಪಾಲಿಟಿ ಕಾನ್ಸ್ಟಿಟ್ಯೂಷನ್ 11 ಪ್ರಶ್ನೆ, ಕರೆಂಟ್ ಅಫೇರ್ಸ್ 21 ಬಂದಿತ್ತು, ಅದು ಮುಗಿಸಿದ್ವಿ. ಅದರ ಜೊತೆಗೆ IAS KS ಫ್ರೀ ಕೋಚಿಂಗ್ ನಡೀತು. ಸೊ ಅದರದ್ದು ಕಂಪ್ಯೂಟರ್ ಎಕನಾಮಿಕ್ಸ್ ಸ್ಟ್ರಾಟಜಿಗೆ 11 ಪ್ರಶ್ನೆ, ಅದರದ್ದೇ ಕರೆಂಟ್ ಅಫೇರ್ಸ್ 22 ಪ್ರಶ್ನೆ, ಪಾಲಿಟಿ ಕಾನ್ಸ್ಟಿಟ್ಯೂಷನ್ IAS KS ಫ್ರೀ ಕೋಚಿಂಗ್ದು ಮುಗಿಸಿದ್ದೀವಿ. ಅದಾದಮೇಲೆ UPSC ಪ್ರಿಲಿಮ್ಸ್ ಪರೀಕ್ಷೆ ನಡೆಯುತ್ತೆ ಅದಕ್ಕಿಂತ ಮುಂಚೆ, ಅದರದ್ದು ಕೂಡ ಕರೆಂಟ್ ಅಫೇರ್ಸ್ 26 ಪ್ರಶ್ನೆಗಳನ್ನು 2 ವಿಡಿಯೋದಲ್ಲಿ, ಕ್ಲಾಸ್ ನಂಬರ್ 807, 808. ಇನ್ನು HK RTO ಮೋಟಾರ್ ವೆಹಿಕಲ್ ಇನ್ಸ್ಪೆಕ್ಟರ್ ಮುಗಿದಿತ್ತಲ್ವ, ಅದರದ್ದು ಕೂಡ ಪಾಲಿಟಿ, ಕಾನ್ಸ್ಟಿಟ್ಯೂಷನ್, ಜಿಯೋಗ್ರಫಿ, ಕರೆಂಟ್ ಅಫೇರ್ಸ್ ಮುಗಿಸಿದ್ವಿ. ಅದಕ್ಕಿನಿಂದ KPSC ಗ್ರೂಪ್ B ಎಕ್ಸಾಮ್, ಅದಕ್ಕಿನಿಂದ KPSC KS 2024 ಪ್ರಿಲಿಮ್ಸ್ ರೀ ಎಕ್ಸಾಮು ಮಾಡಿದ್ವಿ, ಕ್ಯಾನ್ಸಲ್ ಆಗಿರೋ ಎಕ್ಸಾಮು ಮಾಡಿದ್ವಿ. ವಿಲೇಜ್ ಅಕೌಂಟೆಂಟ್ VAO ಎಕ್ಸಾಮ್ ನಡೀತು, ಅದರದ್ದು ಮುಗಿಸಿದ್ವಿ. ಸಿವಿಲ್ PSI 402 ನಡೀತು, ಅದರದ್ದು ಓಕೆ. ಅದೇ ಥರ 545 ಆಗಿರ್ಬೋದು, CTI, PDO ಎಲ್ಲ ಪರೀಕ್ಷೆಯ ಸಾಕಷ್ಟು ಪ್ರಶ್ನೆ ಪತ್ರಿಕೆಗಳನ್ನು ಸಾಲ್ವ್ ಮಾಡಿರ್ತಕ್ಕಂಥ ಕ್ಲಾಸ್ ನಂಬರ್ಸ್ ಇದೆ. ಇನ್ನು ಕಂಪ್ಯೂಟರ್ ವೀಡಿಯೋಸ್ ಅಂತ ಬಂದರೆ
ಈಗ ಮೊನ್ನೆ ತಾನೇ ನಿನ್ನೆ KPSC NaNHK ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರ್ 30 ಕಂಪ್ಯೂಟರ್ ಪ್ರಶ್ನೆಗಳು, RTO ಮೋಟಾರ್ ವೆಹಿಕಲ್ ಇನ್ಸ್ಪೆಕ್ಟರ್ HK ರೀಸನ್ 30 ಕ್ಲಾಸ್ ನಂಬರ್ 838, NHK RTO ಮೋಟಾರ್ ವೆಹಿಕಲ್ ಇನ್ಸ್ಪೆಕ್ಟರ್ 798 ಕ್ಲಾಸಲ್ಲಿ, ಅದರಿಂದ PDO VAO ಸಿವಿಲ್ PSI 402 ಅಲ್ಲಿ ಬಂದಿರತಕ್ಕಂಥ ಪ್ರಶ್ನೆಗಳು. ಇನ್ನು ಥೆರಾಟಿಕಲಿ ಡೇಟಾಬೇಸ್ ಕಾನ್ಸೆಪ್ಟ್, ಆಪರೇಟಿಂಗ್ ಸಿಸ್ಟಮ್, ಕಂಪ್ಯೂಟರ್ ಸೆಕ್ಯೂರಿಟಿ, ಕಂಪ್ಯೂಟರ್ ಸಾಫ್ಟ್ವೇರ್, ಪ್ರೋಗ್ರಾಮಿಂಗ್ ಕಾನ್ಸೆಪ್ಟ್ಸ್, ಹೀಗೆ ಸಾವಿರಾರು ಕ್ವಶನ್ಗಳನ್ನು ಸಾಲ್ವ್ ಮಾಡಿರ್ತಕ್ಕಂತಹ ಕಂಪ್ಯೂಟರ್ ವಿಡಿಯೋಸ್ ಕೂಡ ಇದಾವೆ. ಇವೆಲ್ಲವೂ ಕೂಡ ಅಮರ್ಸ್ ಕ್ಲಾಸಸ್ಸಲ್ಲಿ ನೀವು ನೋಡ್ಬೋದು ಅಂತ ಹೇಳ್ತಾ ಒಂದು 10 ನಿಮಿಷ ನಿಮಗೆ ವಿಚಾರಗಳನ್ನು ಹೇಳೋದಾಯಿತು. ಬನ್ನಿ ಹಾಗಾದ್ರೆ ಈಗ ಸೊಲ್ಯೂಷನ್ ಮಾಡ್ತಾ ಹೋಗೋಣ. KPSC IEO ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರ್ NaNHK ರೀಸನ್ ಪೇಪರ್ 13/7/2025 GK ಪೇಪರ್ನ ಒಂದಷ್ಟು ಪ್ರಶ್ನೆಗಳನ್ನು ಸಾಲ್ವ್ ಮಾಡ್ತಾ ಹೋಗೋಣ. ಮೊದಲ ಪ್ರಶ್ನೆ, ಮ್ಯಾಚ್ ದ ಫಾಲೋಯಿಂಗ್ ಸ್ಕೀಮ್ಸ್ ಅಂಡ್ ಆಬ್ಜೆಕ್ಟಿವ್ಸ್. ಈ ಕೆಳಗಿನ ಯೋಜನೆಗಳು ಮತ್ತು ಉದ್ದೇಶಗಳನ್ನು ಹೊಂದಿಸಿ ಅಂತ ಕೊಟ್ಟಿದ್ದಾರೆ. ಫಸ್ಟ್ ದಿಶಾ ಸ್ಕೀಮು, ಎ ಪ್ರಾಜೆಕ್ಟ್ ವಿಸ್ತಾರ, ಸುಕನ್ಯಾ ಸಮೃದ್ಧಿ ಯೋಜನೆ, ಡಿ PM ಫಸಲ್ ಬಿಮಾ ಯೋಜನೆ. ಈ ಹಳೆಯ ಪ್ರಶ್ನೆ ಪತ್ರಿಕೆಗಳು ಇತ್ತೀಚೆಗೆ ಏನು ನಡೆದಿರ್ತವೆ ಅವುಗಳನ್ನ ಸಾಲ್ವ್ ಮಾಡಿದರೆ ಎಷ್ಟೋ ಒಂದು 8 ಪ್ರಶ್ನೆಗಾದರೂ ಅನುಕೂಲ ಆಗುತ್ತೆ. ಸಾಲ್ವ್ ಮಾಡಬೇಕು ಆ್ಯಕ್ಚುಲಿ. ಓಕೆ, ಈಗ ಈ 4 ಸ್ಕೀಮ್ಗಳು ಕೆಲವೊಬ್ಬರಿಗೆ ಕೆಲವೊಂದು ಸ್ಕೀಮ್ ಗೊತ್ತಿರಲ್ಲ. ನಾವು ಹೆಂಗಾದರೂ ಟ್ರೈ ಮಾಡ್ಬೇಕು ಮ್ಯಾಚ್ ಮಾಡೋಕ್ಕೆ ನಮ್ಮ ನಾಲೆಜಿಂದ. ಈಗ PM ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನಾ ನಮಗೆ ಗೊತ್ತಿದೆ, ನನಗೆ ಗೊತ್ತಿದೆ. ಅದು ಏನು ನಮ್ಮ ರೈತರು ಬೆಳೆ ಬೆಳೆದಿರ್ತಾರೆ, ಆ ಸಂದರ್ಭದಲ್ಲಿ ಅವ್ರಿಗೆ ಒಳ್ಳೆ ಬೆಳೆ ಬರಲ್ಲ, ಏನು ಬರಗಾಲನೋ ಅನಾವೃಷ್ಟಿನೋ ಅತಿವೃಷ್ಟಿನೋ ಆಗುತ್ತೆ. ಸೊ ಇಂಥ ಸಂದರ್ಭದಲ್ಲಿ ಇನ್ಶೂರೆನ್ಸ್ ಮಾಡಿಸಿದ್ರೆ ಅವ್ರಿಗೆ ಒಂದಷ್ಟು ನಷ್ಟ ಪರಿಹಾರ ಕೊಡ್ತಕ್ಕಂಥ ಸ್ಕೀಮ್ ಆಗುತ್ತೆ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ. ಈ 4ರಲ್ಲಿ ಎಲ್ಲಿದೆ? ಸೊ ನೋಡ್ಬೋದು, ಇನ್ಶೂರೆನ್ಸ್ ಫಾರ್ ಕ್ರಾಪ್ ಲಾಸಸ್. ಸೊ ಡಿಗೆ 4 ಇರ್ತಕ್ಕಂಥದ್ದು ಯಾವುದು? 4 ಆಪ್ಷನಲ್ಲಿ ಒಂದನೇದ್ರಲ್ಲಿ ಮಾತ್ರ ಡಿಗೆ 4 ಇದೆ. ಮುಗಿದೇ ಹೋಯ್ತು, ಒಂದೇ ಆನ್ಸರ್ ನನಗೆ ಇಲ್ಲೇ ಗೊತ್ತಾಗೋಯ್ತು. ಇನ್ನು ಉಳಿದಿದ್ದು ಚೆಕ್ ಮಾಡೋ ಅವಶ್ಯಕತೆನೇ ಇಲ್ಲ. ಒಂದು ವೇಳೆ ಆದರೂ ಕೂಡ ಕ್ರಾಸ್ ವೆರಿಫೈ ಮಾಡಬೇಕು, ಹಂಗೆ ಬ್ಲೈಂಡ್ ಆಗಿ ಯಾವತ್ತೂ ಮಾಡಕ್ಕೆ ಹೋಗ್ಬೇಡ. ಇನ್ನೊಂದು ಯಾವ್ದು ಗೊತ್ತಿದೆ ಅಂತ ಹೋಗ್ಬೇಕು, ಸುಕನ್ಯಾ ಸಮೃದ್ಧಿ ಯೋಜನೆ. ಬಹಳ ಸುದ್ದಿಯಲ್ಲಿರ್ತಕ್ಕಂಥ ಯೋಜನೆ ಇದು. ಹೆಣ್ಣು ಮಕ್ಕಳಿಗೆ ಒಂದು ಫೈನಾನ್ಷಿಯಲ್ ಸೆಕ್ಯೂರಿಟಿ ಕೊಡ್ತಕ್ಕಂಥ ಯೋಜನೆ. ಹಾಗಾಗಿ ಸಿಗೆ 3 ನಾವು ಅನ್ಕೊಂಡಿದ್ದು, ಸಿಗೆ 3ನೂ ಕರೆಕ್ಟ್ ಆಗಿದೆ ಮತ್ತು ಒಂದೇ ಆಪ್ಷನ್ ಮತ್ತೊಮ್ಮೆ ಕನ್ಫರ್ಮ್ ಆಗೋಯ್ತು. ಇನ್ನು ಎಗೆ 1 ಅಂತೆ, ಬಿಗೆ 2 ಅಂತೆ, ಗೊತ್ತಿಲ್ಲ ಅಂದ್ರೆ ಪರವಾಗಿಲ್ಲ. ಸೊ ಎಗೆ 1 ಯಾವುದು? ದಿಶಾ ಸ್ಕೀಮ್ ಅಂದರೆ ಆಕ್ಸೆಸ್ ಟು ದ ಜಸ್ಟಿಸ್ ಇನ್ ಅಂಡರ್ ಸರ್ವ್ಡ್ ಏರಿಯಾಸ್. ಸೇವಾ ಸೌಲಭ್ಯಗಳಿಲ್ಲದ ಕ್ಷೇತ್ರಗಳಿಗೆ ನ್ಯಾಯವನ್ನು ಒದಗಿಸ್ತಕ್ಕಂಥದ್ದು ದಿಶಾ ಸ್ಕೀಮ್ ಅಂತೆ. ವಿಸ್ತಾರ, ಪ್ರಾಜೆಕ್ಟ್ ವಿಸ್ತಾರ, ಸಮಗ್ರ ಕೃಷಿ ಸಲಹೆ ಮತ್ತು ಯೋಜನೆಗೊಳಿಸೋದು. ಮೊನ್ನೆ ಮೋಟಾರ್ ವೆಹಿಕಲ್ ಇನ್ಸ್ಪೆಕ್ಟರಲ್ಲಿ ಎಕ್ಸ್ಟೆನ್ಷನ್ ಆಫೀಸರಲ್ಲಿ ವಿಸ್ತಾರ ಬಗ್ಗೆ ಕೇಳಿದ್ರು. ಸೊ ಅದನ್ನು ನೋಡ್ಕೊಂಡಿದ್ರೆ ಇನ್ನೊಂದು ಕೂಡ ನಿಮಗೆ ಪಕ್ಕ ಆಗಿರೋದು. ಈ ರೀತಿಯಾಗಿ ಪ್ರಶ್ನೆಗಳು ಬರ್ತಾ ಇದ್ದಾವೆ. ಈಗ ಒಂದೊಂದಿನ ಒಂದಷ್ಟು ಮಾಹಿತಿಯನ್ನು ಪಡ್ಕೊಂಡು ಮುಂದೆ ಹೋಗೋಣ. ಸೊ ಮೊದಲ ಆಪ್ಷನ್ ಸರಿ ಅಂತ ತಿಳ್ಕೊಂಡು ಮುಂದೆ ಹೋಗೋಣ. ಫಸ್ಟ್ನೇದು ದಿಶಾ ಸ್ಕೀಮ್. ಇಲ್ಲಿ ಯಾವುದೇ ಸ್ಕೀಮ್ ಬಗ್ಗೆ ತಿಳ್ಕೊಬೇಕಾದ್ರೆ ಇತ್ತೀಚಿನ ಪ್ರಶ್ನೆ ಪತ್ರಿಕೆಗಳನ್ನು ಗಮನಿಸಿದಾಗ ಒಂದು 3-4 ಪಾಯಿಂಟ್ ವೆರಿ ಇಂಪಾರ್ಟೆಂಟ್. ಸ್ಕೀಮಿನ ಫಸ್ಟ್ ಯಾವ ಡೇಟ್ ತಂದ್ರು, ಜಾರಿಗೆ ತಂದ್ರು, ಇಯರ್ ಅಲ್ಲ ಡೇಟ್ ಸಮೇತ ತಿಳ್ಕೊಬೇಕು. ಒಂದು ಡೇಟು. ಎರಡನೇದು ಯಾವ ಮಿನಿಸ್ಟ್ರಿ ಅಂತ ಕೇಳ್ತಾ ಇದ್ದಾರೆ, ಬಹಳ ಇಂಪಾರ್ಟೆಂಟ್. ಮಿನಿಸ್ಟ್ರಿ ಯಾವ ಇಲಾಖೆ, ರೈಟ್, ಯಾವ ಸಚಿವಾಲಯ. ಮೂರನೇ ಅಂಶ ಅದರ ಫಲಾನುಭವಿಗಳೇ ಯಾರು, ಅಂದ್ರೆ ಆ ಸ್ಕೀಮ್ನ ತಂದಿರ್ತಕ್ಕಂಥದ್ದು ಯಾರಿಗೆ? ಮಹಿಳೆಯರಿಗ, ಮಕ್ಕಳಿಗ, ರೈತರಿಗ ಅಥವಾ ಕಾರ್ಮಿಕರಿಗ, ಯಾರಿಗೆ ಅಂತಕ್ಕಂಥದ್ದು. ಮತ್ತು ಆ ಸ್ಕೀಮಿನ ಉದ್ದೇಶ ಏನು, ಉದ್ದೇಶದ ತಂದಿದ್ದಾರೆ. ಮತ್ತು ಒಂದಷ್ಟು ಹೇಳಿಕೆಗಳು, ಅಲ್ಲಿ ಏನಾದರೂ ಒಂದು ವೇಳೆ ಯಾವುದೋ ಸಾಲ ಸೌಲಭ್ಯ ಇದ್ರೆ ಇಷ್ಟು ಲಕ್ಷ ಸಾಲ ಸೌಲಭ್ಯ. ಸೊ ಈ ರೀತಿಯಾಗಿರ್ತಕ್ಕಂಥ ಅಂಶಗಳು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಮಿನಿಸ್ಟ್ರಿ ಆಫ್ ಲಾ ಅಂಡ್ ಜಸ್ಟಿಸ್ ಅವರು ಈ ಒಂದು ದಿಶಾ ಸ್ಕೀಮನ್ನು ತಂದಿರ್ತಕ್ಕಂಥದ್ದು. ಡಿಸೈನಿಂಗ್ ಎ ಇನ್ನೋವೇಟಿವ್ ಸೊಲ್ಯೂಷನ್ಸ್ ಫಾರ್ ಹೋಲಿಸ್ಟಿಕ್ ಆಕ್ಸೆಸ್ ಟು ದ ಜಸ್ಟಿಸ್. ದಿಶಾ ಡಿಸೈನಿಂಗ್, ನೋಡಿ, ಡಿಸೈನಿಂಗ್ ಇನ್ನೋವೇಟಿವ್ ಸೊಲ್ಯೂಷನ್ಸ್ ಫಾರ್ ಹೋಲಿಸ್ಟಿಕ್ ಆಕ್ಸೆಸ್ ಟು ದ justice. Disha, it is a central sector scheme, Department of Justice in India. Goal ಏನಂದ್ರೆ providing accessible, affordable and citizen centric legal services.
ಇದರಲ್ಲಿ ಮತ್ತೆ ಟೆಲೆಲಾ ಅಂತಿದೆ, ಫೋನ್ ಮಾಡಿ ನಾವು ಲಾಯರ್ ಜೊತೆ ಪ್ರೀ ಲಿಟಿಗೇಷನ್ ಸರ್ವಿಸ್ ಅಡ್ವೈಸ್ ಅನ್ನ ತೆಗೆದುಕೊಳ್ಬಹುದು. ಇನ್ನೊಂದು ನ್ಯಾಯಬಂಧು ಅಂತಕ್ಕಂಥ ಅಪ್ಲಿಕೇಶನ್ ಇದೆ. ಆ ಅಪ್ಲಿಕೇಶನ್ ಅಲ್ಲಿ ನಾವು ಫ್ರೀ ಲೀಗಲ್ ರೆಪ್ರೆಸೆಂಟೇಷನ್ ಅನ್ನ ಕೋರ್ಟ್ ಅಲ್ಲಿ ನಮ್ಮ ಪರವಾಗಿ ಯಾರನ್ನಾದ್ರೂ ರೆಪ್ರೆಸೆಂಟ್ ಮಾಡಬಹುದು, ನಮ್ಮ ಪರವಾಗಿ ವಕೀಲರನ್ನ ನೇಮಿಸಬಹುದು ಫ್ರೀಯಾಗಿ ನ್ಯಾಯಬಂಧು ಮೊಬೈಲ್ ಆ್ಯಪ್ ಮೂಲಕ. ಜೊತೆಗೆ ಲೀಗಲ್ ಲಿಟ್ರಸಿಯನ್ನು ಕೂಡ ಕೊಡ್ತಾರೆ. ಇದೇ ದಿಶಾ ಸ್ಕೀಮ್ ಆಗುತ್ತೆ. ಓಕೆ, ಸೊ ಜಸ್ಟಿಸ್ ಟು ದ ಪೀಪಲ್ ಆಫ್ ಇಂಡಿಯಾ ಅಂತ ನಮ್ಮ ಪ್ರಿಯಾಂಬಲ್ ಅಲ್ಲಿ ಏನಿದೆ, ಆರ್ಟಿಕಲ್ 39A 14, 21 ಏನು ಹೇಳ್ತವೆ ಅದನ್ನ ಫುಲ್ಫಿಲ್ ಮಾಡಲು ದಿಶಾ ಸ್ಕೀಮ್ ಅನ್ನು ತರಲಾಗಿದೆ. ಆಕ್ಸೆಸ್ ಟು ದ ಜಸ್ಟಿಸ್ ಇನ್ ಅಂಡರ್ ಸರ್ವ್ಡ್ ಏರಿಯಾಸ್, ಅಂದ್ರೆ ಯಾರಿಗೆ ನ್ಯಾಯವನ್ನು ಪಡೆಯಲು ಶಕ್ತರಾಗಿಲ್ಲ ಅಲ್ವಾ, ಕೆಲವೊಬ್ಬರ ಹತ್ರ ಕೋರ್ಟ್ಗೆ ಹೋಗೋಕ್ಕೆ ಅಷ್ಟೊಂದು ಹಣ ಎಲ್ಲಿರುತ್ತೆ, ಓಡಾಡಕ್ಕೆ ಎಲ್ಲಿರುತ್ತೆ, ಯಾರು ವಕೀಲರು ಬಂದು ಅವ್ರಿಗೆ ಸಹಾಯ ಮಾಡ್ತಾರೆ. ಅದಕ್ಕೋಸ್ಕರ ಡಿಸೈನಿಂಗ್ ಇನ್ನೋವೇಟಿವ್ ಸೊಲ್ಯೂಷನ್ ಫಾರ್ ಹೋಲಿಸ್ಟಿಕ್ ಆಕ್ಸೆಸ್ ಟು ದ ಜಸ್ಟಿಸ್ ದಿಶಾ 5 years ಪ್ಲಾನ್ 2021 ಇಂದ 26 ವರೆಗೂ ತಂದಿದ್ದಾರೆ. ಇಷ್ಟು ಒಂದಷ್ಟು ಮಾಹಿತಿ ದಿಶಾ ಸ್ಕೀಮ್ ಬಗ್ಗೆ. ಇನ್ನು ನಾವು ಜೂನ್ 2025 ಪಾರ್ಟ್ 7 8:30 ಫಸ್ಟ್ ಕ್ಲಾಸಲ್ಲಿ ಕ್ರಾಪಿಕ್ ಉಪಕ್ರಮವನ್ನು ಯಾವ ಯೋಜನೆ ಅಡಿಯಲ್ಲಿ ಪ್ರಾರಂಭಿಸಲಾಗಿದೆ ಅಂತ ಹೇಳ್ತಾ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಅಂತ ಹೇಳುವ ಸಂದರ್ಭದಲ್ಲಿ ಈಗ ಹೊಸ ಕ್ರಾಪಿಕ್ ಅಂತಕ್ಕಂತಹ ಒಂದು ಸಿಸ್ಟಮ್ ಅನ್ನು ತಂದಿದ್ದಾರೆ. ಅದೇನು ಮಾಡುತ್ತೆ, ಟೈಮ್ ಟು ಟೈಮು ರೈತರು ಮೊಬೈಲ್ ಅಪ್ಲಿಕೇಶನ್ನ ಬಳಸ್ಕೊಂಡು ಇಂತಿಂಥ ಕಾಲಘಟ್ಟದಲ್ಲಿ ಅವರು ಅದನ್ನು ಸ್ಕ್ಯಾನ್ ಮಾಡಿ ಹಾಕಬೇಕು. ಒಂದು ವೇಳೆ ಕ್ರಾಪ್ ಲಾಸ್ ಆಯಿತು ಅಂದರೆ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಅಡಿಯಲ್ಲಿ ಎಷ್ಟು ಅವರಿಗೆ ಕ್ಲೇಮನ್ನು ಕೊಡಬಹುದು ಅಂತ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಅಂದರೆ ಒಟ್ಟಾರೆಯಾಗಿ ಬೆಳೆ ನಷ್ಟ ಎಷ್ಟಾಗಿದೆ ಅಂತ ಮೌಲ್ಯಮಾಪನ ಮಾಡೋದಕ್ಕೆ ಅನುಕೂಲ ಆಗೋದಕ್ಕೆ ಕ್ರಾಪಿಕ್ ಇನಿಷಿಯೇಟಿವ್ನ ತಂದಿದ್ದಾರೆ ಅಂತ ರೀಸೆಂಟ್ ಆಗಿ ಮಾತಾಡಿದ್ವಿ. ಸೊ ಇದರರ್ಥ ಫಸಲ್ ಬಿಮಾ ಯೋಜನೆ ಬಂದಿರತಕ್ಕಂಥದ್ದು ರೈತರ ಕಲ್ಯಾಣಕ್ಕಾಗಿ ಅಥವಾ ರೈತರಿಗೆ ಇನ್ಶೂರೆನ್ಸ್ ತರೋದಕ್ಕಾಗಿ. ಓಕೆ, ಒಂದು ಸಂದರ್ಭ. ಇನ್ನು ಮೊನ್ನೆ ಮೋಟಾರ್ ವೆಹಿಕಲ್ ಇನ್ಸ್ಪೆಕ್ಟರ್ HK ರೀಸನ್ ಪೇಪರ್ ಬಹಳ ದೂರ ಇಲ್ಲ, ಒಂದು 15 ದಿವಸದಿಂದ ಈ ಪೇಪರ್ ನಡೆಯುವ 15 ದಿವಸದಿಂದ ಅದೇ KPSC ತಂದಿದ್ರು. ವಿಚ್ ಆರ್ ದ ಫಾಲೋಯಿಂಗ್ ಬೆಸ್ಟ್ ಎಕ್ಸ್ಪ್ಲೈನ್ಸ್ ದ ಪರ್ಪಸ್ ಆಫ್ ದ ಪ್ರಾಜೆಕ್ಟ್ ವಿಸ್ತಾರ್ ಲಾಂಚ್ಡ್ ಬೈ ದ ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್ ಅಂತ ಕೇಳಿದ್ರು. ಸರಿಯಾದ ಉತ್ತರ ಟು ಇಂಟಿಗ್ರೇಟ್ ದ ಅಗ್ರಿ ಎಕ್ಸ್ಟೆನ್ಷನ್ ಸಿಸ್ಟಮ್ಸ್ ಅಂಡ್ ಅಡ್ವೈಸರಿ ಸರ್ವಿಸಸ್ ಡಿಜಿಟಲಿ. ರೈತರಿಗೆ ಯಾವ ಬೆಳೆ ಬೆಳಿಬೇಕು, ಯಾವ ಸಂದರ್ಭದಲ್ಲಿ ಯಾವ ರಸಗೊಬ್ಬರ ಹಾಕಬೇಕು, ಯಾವ ಕೀಟನಾಶಕ ಬಳಸಬೇಕು, ಇದೆಲ್ಲವನ್ನ ಕೊಡೋದಕ್ಕೆ ಪ್ರಾಜೆಕ್ಟ್ ವಿಸ್ತಾರನ ತಂದಿದ್ರು ಅಂತ ಏನು ಡಿಸ್ಕಷನ್ ಮಾಡಿದ್ವಿ, ಅದೇ ಪ್ರಾಜೆಕ್ಟ್ ವಿಸ್ತಾರ ಇವತ್ತು ಕ್ವಶನ್ ಅಲ್ಲಿ ಬಂದಿದೆ. ಪ್ರಾಜೆಕ್ಟ್ ವಿಸ್ತಾರ್ ಇಂಟಿಗ್ರೇಟೆಡ್ ಅಗ್ರಿ ಅಡ್ವೈಸರಿ ಅಂಡ್ ಪ್ಲಾನಿಂಗ್, ಸೊ ರಿಲೇಟೆಡ್ ಟು ಅಗ್ರಿಕಲ್ಚರ್ ಅಡ್ವೈಸರಿ ಸರ್ವಿಸಸ್. ಸೊ ನೋಡಿ, ಆ ಕ್ವಶನ್ ಪೇಪರ್ ಸಾಲ್ವ್ ಮಾಡಿದ್ರೆ ಇದು ಅನುಕೂಲ ಆಗಿರೋದು. ನೆಕ್ಸ್ಟ್ ಹೋಗೋಣ, ಸುಕನ್ಯಾ ಸಮೃದ್ಧಿ ಯೋಜನೆ. ಸುಕನ್ಯಾ ಸಮೃದ್ಧಿ ಯೋಜನೆಯನ್ನ ಬೇಟಿ ಬಚಾವೋ ಬೇಟಿ ಪಢಾವೋ ಅಭಿಯಾನದ ಅಡಿಯಲ್ಲಿ ಒಂದು ಗವರ್ನಮೆಂಟ್ ಬ್ಯಾಕ್ಡ್ ಸೇವಿಂಗ್ ಸ್ಕೀಮ್ ಆಗುತ್ತೆ ಫಾರ್ ಗರ್ಲ್ಸ್ ಇನ್ ಇಂಡಿಯಾ. ಇಟ್ ಏಮ್ಸ್ ಟು ಪ್ರೊವೈಡ್ ಎ ಫೈನಾನ್ಷಿಯಲ್ ಸೆಕ್ಯೂರಿಟಿ ಫಾರ್ ಗರ್ಲ್ ಚೈಲ್ಡ್ಸ್ ಎಜುಕೇಶನ್ ಅಂಡ್ ಮ್ಯಾರೇಜ್. 10 ವರ್ಷದ ಒಳಗಡೆ ಒಬ್ಬ ಹೆಣ್ಣು ಮಗುವಿಗೆ ಆ ಪಾಲಿಸಿಯನ್ನ ಮಾಡಿಸ್ಕೋಬೇಕಾಗುತ್ತೆ. ಸುಕನ್ಯಾ ಸಮೃದ್ಧಿ ಯೋಜನೆಯ ಒಟ್ಟಾರೆಯಾಗಿ 250 ರೂಪಾಯಿ ಮಿನಿಮಮ್ ಡೆಪಾಸಿಟ್ ಮಾಡಬೇಕು ಅಕೌಂಟ್ ಓಪನ್ ಮಾಡಿದಾಗ. ಒಂದು ವರ್ಷದಲ್ಲಿ ಮ್ಯಾಕ್ಸಿಮಮ್ ಆಗಿ 1.5 ಲಕ್ಷದವರೆಗೂ ಕೂಡ ಅಮೌಂಟ್ ಅನ್ನ ನಾವು ಆ ಒಂದು ಅಕೌಂಟ್ ಅಲ್ಲಿ ಹಾಕ್ಬೋದು. ಮತ್ತೆ ಇದರ ಟೆನ್ಯೂರ್ ಎಷ್ಟಂದ್ರೆ, the account has a tenure of 21 years from the date of opening or until the girl child's marriage after she turns 18. 18 ವರ್ಷ ತುಂಬಿದ ನಂತರ ಆ ಹೆಣ್ಣು ಮಗುವಿಗೆ ಮದುವೆ ಆದ್ರೆ, ಒಂದು ವೇಳೆ 21 ವರ್ಷದೊಳಗೆ ಆದ್ರೆ ಅವಾಗೇ ಅಕೌಂಟು ಮೆಚ್ಯೂರ್ ಆಗುತ್ತೆ, ಇಲ್ಲ 21 ವರ್ಷಕ್ಕೆ ಅದು ಟೆನ್ಯೂರ್ ಇದೆ ಅಂತೆ. ಒಂದು ವೇಳೆ ಆ ಒಂದು ಹೆಣ್ಣು ಮಗುವಿನ ಹೈಯರ್ ಎಜುಕೇಶನ್ಗೆ 50% ಅನ್ನ ವಾಪಸ್ ತೆಗೆದುಕೊಳ್ಬಹುದಂತೆ. ಹೀಗೆ ಸುಕನ್ಯಾ ಸಮೃದ್ಧಿ ಯೋಜನೆಯ ಒಂದಷ್ಟು ಅಂಶಗಳನ್ನ ಇಲ್ಲಿ ಹೇಳ್ಬಹುದು. ನಾನು ಈ ಕ್ವಶನ್ ಪೇಪರ್ ಸಾಲ್ವ್ ಮಾಡ್ತಾ ಇದ್ದೇನೆ ಅಂದ್ರೆ ಇಷ್ಟು ಹೇಳ್ಬಹುದು. ಇದ್ರ ಬಗ್ಗೆ ಹೇಳ್ಕಂತ ಹೋದ್ರೆ 10 ನಿಮಿಷ ಆಗುತ್ತೆ. ಸೊ ನೀವು ಎಕ್ಸ್ಟ್ರಾ ಓದಬೇಕು. ಸುಕನ್ಯಾ ಸಮೃದ್ಧಿ ಯೋಜನೆ ಜನವರಿ 22, 2015 ಜಾರಿಗೆ ತಂದಿದ್ರು ಮಿನಿಸ್ಟರ್ ಆಫ್ ವುಮೆನ್ ಅಂಡ್ ಚೈಲ್ಡ್ ಡೆವಲಪ್ಮೆಂಟ್ ಅವರು. ಇನ್ನು ನೆಕ್ಸ್ಟ್ ಪ್ರಶ್ನೆ, ಅಗೇನ್ ಫ್ಯಾಡು, ಆಕೂಸು,
ಐಮೆಕ್, SCO ಅಂತ ಆರ್ಗನೈಸೇಷನ್ಸು. ಮತ್ತು ಅವು ಯಾವ ಏರಿಯಾದ ಮೇಲೆ ಫೋಕಸ್ ಮಾಡಿದೆ? ಮ್ಯಾಚ್ ದ ಫಾಲೋಯಿಂಗ್ ಗ್ರೂಪಿಂಗ್ಸ್ ವಿತ್ ದೇರ್ ಪ್ರೈಮರಿ ಆಬ್ಜೆಕ್ಟಿವ್ಸ್ ಆರ್ ರೀಸೆಂಟ್ ಫೋಕಸ್ ಏರಿಯಾಸ್. ರೀಸೆಂಟ್ ಆಗಿ ಈಗ ಯಾವುದೋ ಒಂದು ಅಂತಾರಾಷ್ಟ್ರೀಯ ಸಂಸ್ಥೆ ಇದೆ ಅಂದರೆ ಆ ಅಂತಾರಾಷ್ಟ್ರೀಯ ಸಂಸ್ಥೆ ಒಂದು ಮಿಲಿಟರಿಗಾಗಿ, ಸೇನಾ ಸಹಕಾರಕ್ಕಾಗಿ ಆ ಒಂದು ಆರ್ಗನೈಸೇಷನ್ ಆಗಿರ್ಬೋದು, ಅಥವಾ ಆರ್ಥಿಕ ಸಹಕಾರಕ್ಕಾಗಿ ಎಕನಾಮಿಕ್ ಕೋಆಪರೇಷನ್ ಆಗಿರ್ಬೋದು, ಅಥವಾ ರೀಜನಲ್ ಸಹಕಾರಕ್ಕಾಗಿ ಆಗಿರ್ಬೋದು, ಇನ್ಯಾವುದೋ ವಿಚಾರಕ್ಕೆ ಒಂದು ಸಂಘವನ್ನ ಕಟ್ಟಿಕೊಂಡಿದ್ದಾರೆ ಅಂದ್ರೆ ಏನೋ ಒಂದು ಉದ್ದೇಶ ಇರಬೇಕಲ್ವಾ? ಹಾಗಾದ್ರೆ ಇತ್ತೀಚಿನ ಪ್ರಮುಖ ಫೋಕಸ್ ಏರಿಯಾ ಏನು ಆ ಸಂಘಗಳದು ಅಂತ ಕೇಳಿದರೆ, ಸೊ ಕ್ವಾಡ್ನ ಪ್ರಮುಖ ಉದ್ದೇಶ ಕ್ರಿಟಿಕಲ್ ಅಂಡ್ ಎಮರ್ಜಿಂಗ್ ಟೆಕ್ನಾಲಜೀಸ್. ಕ್ವಾಡ್ ಅಂದ್ರೆ ನಮ್ಮ ಭಾರತ, ಅಮೆರಿಕ, ಆಸ್ಟ್ರೇಲಿಯಾ, ಜಪಾನ್ ಇರ್ತಕ್ಕಂಥದ್ದು. ಆಕೂಸ್ ಅಂದ್ರೆ UK, US ಅಂಡ್ ಆಸ್ಟ್ರೇಲಿಯಾ ಸೇರಿದಂತೆ. SCO ಅಂದ್ರೆ ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್, ಮೊನ್ನೆ ತಾನೇ ಮಾತಾಡ್ತಾ ಇದ್ವಿ. ಇನ್ನು ಐಮೆಕ್ ಅಂತಕ್ಕಂಥದ್ದು ಬಹಳ ಕೇಳಿರಲಿಲ್ಲ, ಅದ್ರ ಬಗ್ಗೆ ಕೂಡ ತಿಳ್ಕೊಳ್ಳೋಣ. ಒಟ್ಟಾರೆಯಾಗಿ ಸರಿಯಾದ ಉತ್ತರ ಎಗೆ 1, ಬಿಗೆ 2, ಸಿಗೆ 3. ಸೊ ಮೊದಲ ಆಪ್ಷನ್ ಸರಿ ಇದೆ. ಸೊ 2-3 ಹೊಂದಿಸಿ ಬರೀರಿ, ಇದೇ ತರನೇ ಇದೆ. ಯಾವ ಆಪ್ಷನ್ ಏನು ಜಂಬಲ್ ಮಾಡೇ ಇಲ್ಲ, ಡೈರೆಕ್ಟ್ ಆಗಿ ಕೊಟ್ಟಿದ್ದಾರೆ. ಮೋಸ್ಟ್ಲಿ ಕನ್ಫ್ಯೂಸ್ ಮಾಡಕ್ ಕೊಟ್ಟಿದ್ದಾರೋ, ನಮ್ಮ ಹುಡುಗರು ಡೆಫಿನೆಟ್ಲಿ ಹಿಂಗಿರಲ್ಲ ಬಿಡು ಅಂದ್ಬಿಟ್ಟು ಇನ್ನೊಂದು ಯಾವುದೋ ಆಗ್ತಾರೆ ಅಂತ ಅಲ್ಲ. ಆಮೇಲೆ ಆಪ್ಷನ್ಸ್ ಕೂಡ ನೇರವಾಗಿ ಡೈರೆಕ್ಟ್ ಆಗಿ ಅರ್ಥನೆ ಮಾಡ್ಕೊಳಕ್ಕಾಗಲ್ಲ. ನಮಗೆ ಗೊತ್ತಿದೆ ಆಕೂಸ್ ಯಾಕೆ, ಕ್ವಾಡ್ನ ಪ್ರಮುಖ ಉದ್ದೇಶನೇ ನೇವಲ್ ಎಕ್ಸರ್ಸೈಸ್. ಕ್ವಾಡ್ ಕಂಟ್ರೀಸ್ ಮಲಬಾರ್ ಎಕ್ಸರ್ಸೈಸ್ ಮಾಡ್ತಾರಲ್ವ, ಬಟ್ ಅದು ಇಲ್ವೇ ಇಲ್ಲ ಇಲ್ಲಿ ನೋಡಿ, ಅಬ್ಸರ್ವ್ ಮಾಡಿ. ಹಾಗಾಗಿ ಒಂದಷ್ಟು ಕನ್ಫ್ಯೂಷನ್ ಅಂತೂ ಹಾಗೆ ಆಗುತ್ತೆ. ಡೆಫಿನೆಟ್ಲಿ ಎಲ್ಲವನ್ನ ನೆನ್ಪಿಡಕ್ಕೆ ಸಾಧ್ಯ ಇಲ್ಲ. ಆಸ್ ಎ ಸ್ಟೂಡೆಂಟ್, ಟೀಚರ್ ಆಗಿ ನಾವು ಎಲ್ಲ ಸ್ಲೈಡ್ ಗೀಡ್ ಪ್ರಿಪೇರ್ ಮಾಡ್ಕೊಂಡ್ಬಂದು ಪಾಠ ಮಾಡೋದು ಈಸಿ, ಬಟ್ ಆಸ್ ಎ ಸ್ಟೂಡೆಂಟ್ ನಾವು ಓದ್ಬೇಕಾದ್ರೆ ನಮಗೂ ಕಷ್ಟನೇ ಎಲ್ಲ ನೆನ್ಪಿಡೋದು. ಬಟ್ 100ಕ್ಕೆ 100 ತೆಗೆ ಅವಶ್ಯಕತೆ ಇಲ್ವಲ್ಲ, ಎಲ್ಲರಿಗಿಂತಲೂ ಒಂದು ಜಾಸ್ತಿ ತೆಗಿಬೇಕು ಅಷ್ಟೇ ಉದ್ದೇಶ. ಎಲ್ಲವನ್ನ ತಿಳ್ಕೊಳ್ತೀನಿ, ಕ್ವಾಡ್ ಬಗ್ಗೆ ಏನೋ ತಿಳ್ಕೊಂಡಿದ್ದೆ, ಇದು ಕೇಳಿಲ್ವಲ್ಲ ಎಲ್ಲಾನು ತಿಳ್ಕೊಂಡ್ಬಿಡ್ತೀನಿ ಅಂತ ಹೋದ್ರೆ ಕ್ವಾಡ್ ಬಗ್ಗೆನೇ ಎಲ್ಲ ಅಲ್ವಲ್ಲ ಎಕ್ಸಾಮ್ ಇರೋದು. ಸೊ ಕ್ವಾಡ್ ಕಂಪ್ರೈಸಿಂಗ್ ಆಫ್ ಆಸ್ಟ್ರೇಲಿಯಾ, ಇಂಡಿಯಾ, ಜಪಾನ್ ಅಂಡ್ ದ ಯುನೈಟೆಡ್ ಸ್ಟೇಟ್ಸ್. ಕರೆಂಟ್ಲಿ ಇಟ್ ಈಸ್ ಫೋಕಸಿಂಗ್ ಆನ್ ಹೆಲ್ತ್ ಸೆಕ್ಯೂರಿಟಿ, ಕ್ಲೈಮೇಟ್ ಚೇಂಜ್, ಕ್ರಿಟಿಕಲ್ ಅಂಡ್ ಎಮರ್ಜಿಂಗ್ ಟೆಕ್ನಾಲಜೀಸ್. ಅದಕ್ಕೋಸ್ಕರ ಕ್ವಾಡ್ ಕ್ರಿಟಿಕಲ್ ಅಂಡ್ ಎಮರ್ಜಿಂಗ್ ಟೆಕ್ನಾಲಜೀಸ್ ಮೇಲೆ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ಫೋಕಸ್ ಅನ್ನು ಮಾಡ್ತಾ ಇದೆ. ಇನ್ನು ಆಕೂಸ್ ಅಂದ್ರೆ ಆಸ್ಟ್ರೇಲಿಯಾ, ಯುನೈಟೆಡ್ ಕಿಂಗ್ಡಮ್ ಮತ್ತು ಯುನೈಟೆಡ್ ಸ್ಟೇಟ್ಸ್ ಇರ್ತಕ್ಕಂಥ ಒಂದು ಸಂಘಟನೆ. ಇದರ ಮೇಜರ್ ಈಗ ಪ್ರಮುಖವಾಗಿ ಅಡ್ವಾನ್ಸ್ಡ್ ಡಿಫೆನ್ಸ್ ಕೆಪಬಿಲಿಟೀಸ್ ಬಗ್ಗೆ, ಸೈಬರ್ ಮತ್ತು AI, ಕ್ವಾಂಟಮ್ ಟೆಕ್ನಾಲಜಿ, ಅಂಡರ್ ಸಿ ಕೆಪಬಿಲಿಟೀಸ್ ಮೇಲೆ ಹೋಗ್ತಾ ಇದೆ ಆಕೂಸು. ಹಾಗಾಗಿ ಸಬ್ಮೆರೈನ್, ಅಂಡರ್ ಸಿ ಮತ್ತು AI ಕೆಪಬಿಲಿಟೀಸ್ ಮೇಲೆ ಹೆಚ್ಚಿನ ಫೋಕಸ್ ಅನ್ನು ಇತ್ತೀಚಿನ ದಿನಗಳಲ್ಲಿ ಮಾಡ್ತಾ ಇದೆ ಅಂತೆ. ಮತ್ತೊಂದು ಐಮೆಕ್ ಅಂತ. ಐಮೆಕ್ ಅಂದ್ರೆ ಇಂಡಿಯಾ, ಮಿಡಲ್ ಈಸ್ಟ್, ಯುರೋಪ್ ಎಕನಾಮಿಕ್ ಕಾರಿಡಾರ್. ಐಮೆಕ್ it is a strategic initiative aiming to create a multimodal economic corridor connecting India, Middle East and Europe with the focus on digital connectivity, energy infrastructure and trade. So digital connectivity and energy infrastructure, IMEC, infrastructure and connectivity. In SCO, in ಉಳಿದಿರ್ತಕ್ಕಂಥದ್ದು ಆಪ್ಷನ್ 4, counter terrorism and Eurasian cooperation. SCO, Shanghai Cooperation Organization. Recent focus areas including combating terrorism, promoting regional stability. Already ಹೇಳಿದಂಗೆ it's a little difficult ನೋಡಿ, connectivity and economic cooperation and counter terrorism. So ಯಾವುದರದು SCO ದ ಪ್ರಮುಖ ಉದ್ದೇಶವಾಗಿದೆ. ಇನ್ನು ಇವೆಲ್ಲದರ ಬಗ್ಗೆ ಅವಾಗ ಸುದ್ದಿ ಬಂದಾಗೆಲ್ಲ ಮಾತಾಡಿರ್ತೀವಿ. ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ ಆಗಿರ್ಬೋದು, ಅಥವಾ ಆಕೂಸ್ ಆಗಿರ್ಬೋದು, ಈವನ್ ಕ್ವಾಡ್ ಆಗಿರ್ಬೋದು. ಬಟ್ ಐಮೆಕ್ ಬಗ್ಗೆ ಅಷ್ಟೊಂದು ಡಿಸ್ಕಷನ್ ಮಾಡಿರಲಿಲ್ಲ, ಗೊತ್ತಾಯ್ತು. ಇನ್ನು ಮುಂದೆ ಐಮೆಕ್ ಬಗ್ಗೆ ಕೂಡ ಕೇಳ್ತಾ ಇದ್ದಾರೆ ಅಂದ್ರೆ ಅದ್ರ ಬಗ್ಗೆ ಕೂಡ ನಾವು ಕರೆಂಟ್ ಅಫೇರ್ಸ್ ಅಲ್ಲಿ ಡಿಸ್ಕಷನ್ ಮಾಡೋಣ. ಒಂದಷ್ಟು ಗ್ಲಿಮ್ಸಸ್ ಇದಾವೆ ಎಲ್ಲೆಲ್ಲಿ ಮಾತಾಡಿದೀವಿ ಅಂತ, ಜಸ್ಟ್ ಡಿಸ್ಕಷನ್ಗೆ ನೋಡೋಣ. ಭಾರತ ಕ್ವಾಡ್ ಶೃಂಗಸಭೆ ನಡೆದಿತ್ತು. ಡೊನಾಲ್ಡ್ ಟ್ರಂಪ್, ಅಮೆರಿಕ ಈ ವರ್ಷ ಕ್ವಾಡ್ ಶೃಂಗಸಭೆ ಭಾರತದಲ್ಲಿ. ಅದ್ರ ಬಗ್ಗೆ ಹೇಳ್ಬೇಕಾದ್ರೆ ಯಾವಾಗ ನಡೆಯುತ್ತೆ ಏನು ಅಂತ. ಫಾರಿನ್ ಮಿನಿಸ್ಟರ್ಸ್ ಮೀಟಿಂಗ್ ಕೂಡ ಆಗಿತ್ತು ಕ್ವಾಡ್ದು. ಆಕೂಸ್ ಬಗ್ಗೆ ಜಲಾಂತರ್ಗಾಮಿ ನೌಕೆ ನೋಡಿ, ಸಬ್ಮೆರೈನ್ಸ್ ಬಗ್ಗೆನೇ ಬಹಳ ಅವರು ಇತ್ತೀಚೆಗೆ ಏನು ಫೋಕಸ್ ಮಾಡ್ತಾ ಇದ್ದಾರೆ. ಇನ್ನು SCO ಶೃಂಗಸಭೆ,
ಅಕ್ಟೋಬರ್ 16, 2024ರಂದು SCO ಕೌನ್ಸಿಲ್ ಆಫ್ ಹೆಡ್ಸ್ ಆಫ್ ಗವರ್ನಮೆಂಟ್ನ 23ನೇ ಶೃಂಗಸಭೆ ಆಯೋಜನೆ ಮಾಡಲಾಗಿತ್ತು. ಸೊ ನೋಡ್ಬೋದು SCOದಲ್ಲಿ ಯಾರ್ಯಾರು ಪಾರ್ಟಿಸಿಪೆಂಟ್ಸ್ ಇದ್ರು ಅಂತ. ಜೂನ್ 15, 2001ರಂದು ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ ಎಸ್ಟಾಬ್ಲಿಷ್ ಆಯಿತು. ಅದರ ಸದಸ್ಯ ರಾಷ್ಟ್ರಗಳು ಯಾವ್ಯಾವು ಅಂತ 10 ಸದಸ್ಯ ರಾಷ್ಟ್ರಗಳಿದ್ದಾವೆ. ಸೊ ಅದರ ಲಿಸ್ಟನ್ನು ನೋಡ್ಬೋದು. ಓಕೆ, ನೆಕ್ಸ್ಟ್ ಕ್ವಶನ್ನು. ವಿತ್ ರೆಫರೆನ್ಸ್ ಟು India-Afghanistan relations post 2021, which of the following best explains India's diplomatic shift toward the Taliban regime? ಸರಿಯಾದ ಉತ್ತರ, ಟು ಪ್ರಿವೆಂಟ್ ಚೈನೀಸ್ ಮೊನೋಪಲಿ ಓವರ್ ದ ಡೆವಲಪ್ಮೆಂಟ್ ಪ್ರಾಜೆಕ್ಟ್ಸ್ ಆ್ಯಂಡ್ ರೆಡ್ಯೂಸ್ ದ ಸ್ಟ್ರಾಟಜಿಕ್ ವ್ಯಾಕ್ಯೂಮ್ ಅಂತ. ಸೊ ನೋಡೋಣ, ಕೀ ಆನ್ಸರ್ ಬಂದಿಲ್ಲ. ಯಾಕಂದರೆ ತಾಲಿಬಾನ್ಸ್ ಪೊಲಿಟಿಕಲ್ ಅಥಾರಿಟಿಯನ್ನು ಇಂಟರ್ನ್ಯಾಷನಲಿ ಲೆಜಿಟಿಮೇಟ್ ಮಾಡೋದು ಭಾರತ ಅಷ್ಟಾಗಿ ಮುಂದೆ ಬರಲ್ಲ ನ್ಯಾಯಯುತಗೊಳಿಸೋದಕ್ಕೆ. ಟು ಆಫರ್ ಪರ್ಮನೆಂಟ್ ಮಿಲಿಟರಿ ಏಡ್ ಟು ದ ಅಫ್ಘಾನ್ ಆರ್ಮಿ ಭಾರತದಿಂದ ಡೆಫಿನೆಟ್ಲಿ ಸಾಧ್ಯ ಇಲ್ಲ. ಟು ಸಪೋರ್ಟ್ ದ ಫಾರ್ಮೇಷನ್ ಆಫ್ ಎನ್ ಇಸ್ಲಾಮಿಕ್ ಎಮಿರೇಟ್ ಅಂಡರ್ ತಾಲಿಬಾನ್, ಅದಕ್ಕೂ ಕೂಡ ಭಾರತ ಒಪ್ಪಿಗೆ ಕೊಟ್ಟಲ್ಲ ಅನಿಸುತ್ತೆ. ಸೊ ಹಾಗಾಗಿ ಒಟ್ಟಾರೆಯಾಗಿ ಅಭಿವೃದ್ಧಿ ಯೋಜನೆಗಳ ಮೇಲೆ ಚೀನಾದ ಏಕಸ್ವಾಮ್ಯತೆಯನ್ನು ತಡೆಯೋದು ಮತ್ತು ಕಾರ್ಯತಂತ್ರ ನಿರ್ವಾತವನ್ನು ಕಡಿಮೆ ಮಾಡೋದು ಪ್ರಮುಖ ಈ ಭಾರತ ಮತ್ತು ಅಫ್ಘಾನಿಸ್ತಾನಗಳ ಸಂಬಂಧ ಕುರಿತಂತೆ ಆಗಿರ್ತಕ್ಕಂತಹ ಒಂದು ಬೆಳವಣಿಗೆ ಅಂತ ಹೇಳ್ಬೋದು. ನೋಡೋಣ ಕೀ ಆನ್ಸರ್ ಬಂದಾಗ. ನೆಕ್ಸ್ಟ್ 7ನೇ ಪ್ರಶ್ನೆ. ಮ್ಯಾಚ್ ದ ಫಾಲೋಯಿಂಗ್ ಪ್ಲೇಸಸ್ ಇನ್ ನ್ಯೂಸ್ ವಿತ್ ದರ್ ಕರೆಕ್ಟ್ ಜಿಯೋಗ್ರಫಿಕಲ್ ಫೀಚರ್ಸ್ ಆರ್ ಲೊಕೇಶನ್ಸ್. ಕೆಳಗಿನವುಗಳಲ್ಲಿ ಸುದ್ದಿಯಲ್ಲಿರ್ತಕ್ಕಂಥ ಸ್ಥಳಗಳ ಮತ್ತು ಅದರ ಜೊತೆ ಸರಿಯಾದ ಭೌಗೋಳಿಕ ಲಕ್ಷಣ ಅಥವಾ ಸ್ಥಾನಗಳನ್ನು ಹೊಂದಿಸಿ ಅಂತ. ಈಗ ಪಾಂಗ್ಸು ಪಾಸ್ ಏನಿದೆ ಸುದ್ದಿಯಲ್ಲಿತ್ತು, ಡಿಸ್ಕಷನ್ ಮಾಡಿದ್ವಿ. ಆಂಜಿಕಾಡ್ ಬ್ರಿಡ್ಜು ನೋಡೋಣ ಯಾವುದ್ರ ಬಗ್ಗೆ ಇದೆ ಅಂತ. ಇನ್ನು ಬನಿಯಾಲ ಪಾಸು ಬಹಳ ಸುದ್ದಿಯಲ್ಲಿರುತ್ತೆ ಯಾವಾಗಲೂ. ಫಿಲಡೆಲ್ಫಿ ಕಾರಿಡಾರು ಮೊನ್ನೆ ತಾನೇ ಕರೆಂಟ್ ಅಫೇರ್ಸಲ್ಲಿ ಮಾತಾಡ್ತಾ ಇದ್ವಿ. ಏನಂತ ಡಿಸ್ಕಷನ್ ಮಾಡಿದ್ವಿ, ಗಾಜಾ ಪಟ್ಟಿ ಮತ್ತು ಈಜಿಪ್ಟ್ ಬಾರ್ಡ್ರಲ್ಲಿ ಡಿಮಿಲಿಟರೈಸ್ಡ್ ಝೋನ್ ಅಂದರೆ ಅದು ಫಿಲಡೆಲ್ಫಿ ಕಾರಿಡಾರ್ ಅಂತ ಡಿಸ್ಕಷನ್ ಮಾಡಿದ್ವಿ. ಡಿಗೆ 4, ನನಗೆ ಗೊತ್ತಿರೋ ಡಿಗೆ 4 ಕರೆಕ್ಟ್ ಆಗಿದೆ. ಡಿಗೆ 4 ಎಲ್ಲೆಲ್ಲಿದೆ ಅಂದರೆ 1ರಲ್ಲೂ ಇದೆ, 2ರಲ್ಲೂ ಇದೆ, 3ರಲ್ಲೂ ಇದೆ, 4ರಲ್ಲೂ ಇದೆ. ನಮಗೆ ಗೊತ್ತಿರ್ತಕ್ಕಂಥ ನಾಲೆಜ್ ಏನು ಯೂಸ್ ಆಗಲಿಲ್ಲ. ಇನ್ನೊಂದು ಗೊತ್ತು ನನಗೇನು, ಬನಿಯಾಲ ಬೈಪಾಸ್ ಇದೆಯಲ್ವಾ, ಅದು ಅಲಾಂಗ್ ದ NH-44 ಇನ್ ಜಮ್ಮು ಕಾಶ್ಮೀರದಲ್ಲೇ ಬರುತ್ತೆ. ಸೊ ಹಾಗಾಗಿ ಸಿಗೆ 3 1ರಲ್ಲಿದೆ, 2ರಲ್ಲೂ ಇದೆ. ಹಾಗಾಗಿ 3 ಮತ್ತು 4 ಅಂತೂ ಆಗಿರೋಕ್ಕೆ ಸಾಧ್ಯ ಇಲ್ಲ. ಈಗ 1, 2ರ ಮಧ್ಯೆ ಫೈಟ್ ಇದೆ, ನೋಡೋಣ. ಇನ್ನೊಂದು ಯಾವ್ದು ಗೊತ್ತು ನನಗೆ, ಪಾಂಗ್ಸು ಪಾಸ್ ಇತ್ತೀಚೆಗೆ ಕರೆಂಟ್ ಅಫೇರ್ಸಲ್ಲಿ ಹೇಳಿದ್ದೆ, ಅರುಣಾಚಲ ಪ್ರದೇಶ ಮತ್ತು ಮಯನ್ಮಾರ್ ಬಾರ್ಡ್ರಲ್ಲಿ ಬರುತ್ತೆ ಅಂತ ಸುದ್ದಿಯಲ್ಲಿ ಇದೆ ಅಂತ ಹೇಳಿದ್ವಿ. ಅಲ್ಲೊಂದು ಫೆಸ್ಟಿವಲ್ ನಡೆಸಿದ್ರು ಅರುಣಾಚಲ ಪ್ರದೇಶದಲ್ಲಿ ಅನಿಸುತ್ತೆ. ಆ ಫೆಸ್ಟಿವಲ್ ಸಂದರ್ಭದಲ್ಲಿ ಪಾಂಗ್ಸು ಪಾಸ್ ಸುದ್ದಿಯಲ್ಲಿತ್ತು ಅಂತ ಹೇಳಿದ್ವಿ. ಹೇಗೆ 1 ಇರೋದು 1, 2 ಅಲ್ಲಿ ಯಾವುದು 1. ಸೊ 1ನೇ ಆಪ್ಷನ್ನೇ ಸರಿಯಾದ ಉತ್ತರ. ಇನ್ನು ಆಂಜಿಕಾಡ್ ಬ್ರಿಡ್ಜ್ ಅಲ್ಲಿ ಬರುತ್ತೆ. ಸೊ ಚೆನಾಬ್ ರಿವರ್ನ ಟ್ರಿಬ್ಯೂಟರಿ ಆಗಿರ್ತಕ್ಕಂತಹ ಆಂಜಿ ರಿವರಲ್ಲಿ ಬರುತ್ತೆ. ಓಕೆ, ಸೊ ಹಾಗಾಗಿ 7ಕ್ಕೆ 1ನೇ ಆಪ್ಷನ್ನೇ ಸರಿಯಾದ ಉತ್ತರವಾಯಿತು. ಸೊ ಕ್ಲಾಸ್ ನಂಬರ್ 738 ಫೆಬ್ರವರಿ 2025 ಪಾರ್ಟ್ 2 ಅಲ್ಲಿ ಡಿಸ್ಕಷನ್ ಮಾಡಬೇಕಾದ್ರೆ 15ನೇ ಪ್ರಶ್ನೆಯಲ್ಲಿ ಸುದ್ದಿಯಲ್ಲಿ ಕಂಡು ಬರ್ತಾ ಇರತಕ್ಕಂಥ ಪಾಂಗ್ಸೋ ಪಾಸು ಯಾವ 2 ದೇಶಗಳ ನಡುವೆ ಇದೆ ಅಂತ ಡಿಸ್ಕಷನ್ ಮಾಡಿದ್ವಿ, ಭಾರತ ಮತ್ತು ಮಯನ್ಮಾರ್ ಜೊತೆಗೂಡಿ. ಯಾಕಂದ್ರೆ ಅಲ್ಲಿ ಪಾಂಗ್ಸೋ ಪಾಸ್ ಫೆಸ್ಟ್ ಅನ್ನ ಇತ್ತೀಚೆಗೆ ಆಚರಣೆ ಮಾಡಿದ್ರು, ಹಾಗಾಗಿ ಸುದ್ದಿಯಲ್ಲಿತ್ತು. ಓಕೆ, ದ ಪಾಂಗ್ಸೋ ಪಾಸ್ ಅಂತಾರಾಷ್ಟ್ರೀಯ ಉತ್ಸವವನ್ನು ಇತ್ತೀಚೆಗೆ ಅರುಣಾಚಲ ಪ್ರದೇಶದ ನಾಪೋಂಗ್ ಅಲ್ಲಿ ಆಚರಿಸಲಾಯಿತು ಅಂತ ಹೇಳಿದ್ವಿ. ಆ ಸಂದರ್ಭದಲ್ಲಿ ಹಾಗಾದ್ರೆ ಪಾಂಗ್ಸೋ ಪಾಸ್ ಎಲ್ಲಿ ಬರುತ್ತೆ ಅಂತ ಡಿಸ್ಕಷನ್ ಮಾಡಿದ್ವಿ. ಸೊ ಇದು ಮಯನ್ಮಾರ್ ಆದರೆ ಇಲ್ಲಿ ಪಾಂಗ್ಸೋ ಪಾಸ್ ಬರುತ್ತೆ. ಓಕೆ, ಅರುಣಾಚಲ ಪ್ರದೇಶ ಮತ್ತು ಮಯನ್ಮಾರನ್ನು ಕನೆಕ್ಟ್ ಮಾಡುತ್ತೆ. ಸೊ ಇಲ್ಲಿದೆ ಪಾಂಗ್ಸೋ ಪಾಸ್. ಈ ಕಡೆ ಇಂಡಿಯಾ, ಈ ಕಡೆ ಮಯನ್ಮಾರ್, ರೈಟ್. ಸೊ ನಾವು ಕರೆಂಟ್ ಅಫೇರ್ಸ್ ಮಾತಾಡಬೇಕಾದ್ರೆ ಆ ಮ್ಯಾಪ್ಗಳನ್ನೆಲ್ಲ ಡಿಸ್ಕಷನ್ ಮಾಡಿರ್ತೀವಿ, ಅವು ಯೂಸ್ ಆಗ್ತವೆ ಅಷ್ಟೇ. ಇನ್ನು ಆಂಜಿಕಾಡ್ ಬ್ರಿಡ್ಜ್ ಈಸ್ ಎ ರೈಲ್ವೆ ಬ್ರಿಡ್ಜ್ ಓವರ್ ಆಂಜಿ ರಿವರ್.
ಈ ಅಂಜಿ ರಿವರ್ ಮೇಲೆ ಇರ್ತಕ್ಕಂಥ ಒಂದು ರೈಲ್ವೆ ಬ್ರಿಡ್ಜ್ ಆಗುತ್ತೆ. ಹಾಗಾದ್ರೆ ಅಂಜಿ ರಿವರ್ ಯಾವುದರ ಟ್ರಿಬ್ಯೂಟರಿ ಅಂತ ಮುಂದೆ ಯಾವಾಗಾದ್ರೂ ಕೇಳಿದ್ರೆ ಚೆನಾಬ್ ರಿವರ್ ಇದೆಯಲ್ವ, ಸೊ ಅದರ ಒಂದು ಉಪನದಿ ಆಗುತ್ತೆ. ಮತ್ತು ಈ ಅಂಜಿಕೇಡ್ ಬ್ರಿಡ್ಜ್ ಬರೋದು ಜಮ್ಮು ಕಾಶ್ಮೀರದಲ್ಲಿ. ಓಕೆ, ಇದನ್ನ ಇಂಡಿಯಾಸ್ ಫಸ್ಟ್ ಕೇಬಲ್ ಸ್ಟೇಡ್ ರೈಲ್ವೆ ಬ್ರಿಡ್ಜ್ ಅಂತ ಕರೀತಾರೆ. ಕೇಬಲ್ ಸ್ಟೇಡ್ ರೈಲ್ವೆ ಬ್ರಿಡ್ಜ್. ಮತ್ತಿದು ಅತಿ ಎತ್ತರದ ಬ್ರಿಡ್ಜ್ ಆಗಿತ್ತು. ನಂತರ ಮೊನ್ನೆ ಚೆನಾಬ್ ನದಿಗೆ ರೈಲ್ವೆ ಬ್ರಿಡ್ಜ್ ಅನ್ನು ಏನು ಕಟ್ಟಿದ್ರಲ್ವ, ಅದ ನಂತರ ಇದು ಸೆಕೆಂಡ್ ಹೈಯೆಸ್ಟ್ ಆಯಿತು. ಇಷ್ಟು 2025 ಉದ್ಘಾಟನೆ ಆಗಿತ್ತಂತೆ ಇದು ಕೂಡ ಅಂಜಿಕೇಡ್ ಬ್ರಿಡ್ಜ್. ಇನ್ನು ಅಂಜಿಕೇಡ್ ಬ್ರಿಡ್ಜ್ ಬಗ್ಗೆ ಮತ್ತಷ್ಟು ಮಾಹಿತಿ ಇದೆ. ಚೆನಾಬ್ ನದಿಯ ಒಂದು ಉಪನದಿ ಆಗಿರ್ತಕ್ಕಂತಹ ಅಂಜಿ ರಿವರ್ನ ಒಂದು ಬ್ರಿಡ್ಜ್ ಆಗುತ್ತೆ, ರೈಲ್ವೆ ಬ್ರಿಡ್ಜ್, ಕೇಬಲ್ ಸ್ಟೇಡ್ ಬ್ರಿಡ್ಜ್. ಇನ್ನು ಪಾಸಸ್ ಬಗ್ಗೆ ಏನಿದೆ, ಬನಿಯಾಲ ಪಾಸಸ್ ಬಗ್ಗೆನೇ ಒಂದು ವಿಡಿಯೋ ಮಾಡಿದ್ದೀನಿ. ಸುಮಾರು 50ಕ್ಕೂ ಹೆಚ್ಚು ಪಾಸು ಕ್ಲಾಸ್ ನಂಬರ್ 591 ಥಿಯರಿ ಪ್ಲಸ್ 25 MCQs ಬಗ್ಗೆ ಮಾತಾಡಬೇಕಾದ್ರೆ ಬನಿಯಾಲ ಪಾಸ್ ಜಮ್ಮು ಕಾಶ್ಮೀರದಲ್ಲಿ ಬರುತ್ತೆ. ಬನಿಯಾಲ ಪಾಸ್ ಪೀರ್ ಪಂಜಾಲ್ ಶ್ರೇಣಿಯ ಉದ್ದಕ್ಕೂ ಸುಮಾರು 2832 ಮೀಟರ್ ಎತ್ತರದಲ್ಲಿದೆ ಅಂತ ಹೇಳಿದ್ವಿ. ಬನಿಯಾಲ ಎಂದರೆ ಹಿಮಪಾತ ಅಂತ. ಸೊ ನೋಡ್ಬೋದು ಬನಿಯಾಲ ಪಾಸ್. ಸೊ ಜಮ್ಮು ಮತ್ತು ಶ್ರೀನಗರವನ್ನು ಕನೆಕ್ಟ್ ಮಾಡುತ್ತೆ, ಜಮ್ಮು ಕಾಶ್ಮೀರದಲ್ಲಿ ಬರುತ್ತೆ. ಸೊ ಈ ಮ್ಯಾಪಲ್ಲಿ ನೋಡಿದ್ರೆ ಇಲ್ಲಿ ಬನಿಯಾಲ ಪಾಸ್ ಇದೆ. ಇದು ಒಂದಾಯಿತು. ಬಟ್ ಅಲ್ಲಿ NH44 ಅಂತ ಏನೋ ಕೊಟ್ಟಿದ್ದಾರಲ್ವ. ಸೊ ಜನವರಿ 2025 ಪಾರ್ಟ್ 6 ಕ್ಲಾಸ್ ನಂಬರ್ 720 ಸುದ್ದಿಗಳಲ್ಲಿ ಕಂಡು ಬರ್ತಾ ಇರತಕ್ಕಂಥ ಬನಿಯಾಲ ಬೈಪಾಸ್ ಯಾವ ರಾಜ್ಯ ಕೇಂದ್ರಾಡಳಿತ ಪ್ರದೇಶದಲ್ಲಿದೆ ಅಂತ ಡಿಸ್ಕಷನ್ ಮಾಡಿದ್ವಿ. ಜಮ್ಮು ಕಾಶ್ಮೀರದಲ್ಲಿ. ಸೊ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಒಂದು ಆ ರೋಡನ್ನು ಜಮ್ಮು ಕಾಶ್ಮೀರ ಹೈವೇದಲ್ಲಿ 2.24 ಬಿಲಿಯನ್ ಬನಿಯಾಲ ಬೈಪಾಸ್ ಕಂಪ್ಲೀಟ್ ಮಾಡಿದ್ರಂತೆ. ಸುಮಾರು 2.5 ಕಿಲೋಮೀಟರ್ ಬೈಪಾಸ್ ಆಗಿತ್ತು. ಅದು ಸಾಕಷ್ಟು ಇನ್ವೆಸ್ಟ್ ಮಾಡಿದ್ರು. ಇದು NH44 ಬರ್ತಾ ಇತ್ತು. ಸೊ ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ, ಕೇಳ್ಬೋದು. NH44 ಜಮ್ಮು ಕಾಶ್ಮೀರ ಅಂತ ಕೊಟ್ಟಿದ್ರಲ್ವ. ಸೊ ಇಟ್ಸ್ ಅ ಪಾರ್ಟ್ ಆಫ್ ದ NH44. ಇನ್ನು 820 ಜೂನ್ 2025 ಪಾರ್ಟ್ 3 ಜಮ್ಮು ಕಾಶ್ಮೀರದಲ್ಲಿ ಚೆನಾಬ್ ನದಿಗೆ ಅಡ್ಡಲಾಗಿ ನಿರ್ಮಿಸಲಾದ ವಿಶ್ವದ ಅತಿ ಎತ್ತರದ ರೈಲ್ವೆ ಸೇತುವೆ ಬಗ್ಗೆ ಕೂಡ ಡಿಸ್ಕಷನ್ ಮಾಡಿದ್ವಿ. ಚೆನಾಬ್ ಸೇತುವೆ ಮುಂದೆ ಅಂಜಿಕಾಡ್ ಬ್ರಿಡ್ಜ್ ಬಹಳ ಎತ್ತರದಾಗಿತ್ತಂತೆ ರೈಲ್ವೆ ಸೇತುವೆಗಳಲ್ಲಿ. ಇನ್ನು ಮೊನ್ನೆ RTO ಮೋಟಾರ್ ವೆಹಿಕಲ್ ಇನ್ಸ್ಪೆಕ್ಟರ್ ಕೂಡ ಫಿಲಡೆಲ್ಫಿ ಕಾರಿಡಾರ್ ಬಗ್ಗೆ ಕೇಳಿದ್ರು. ಇದೊಂದು ಏನಾಗಿತ್ತು ಅಂದರೆ, ಸೊ ಬಿ ಸರಿಯಾಗಿತ್ತೆ. ಎ ಡಿಮಿಲಿಟರೈಸ್ಡ್ ಸ್ಟ್ರಿಪ್ ಅಲಾಂಗ್ ದ ಈಜಿಪ್ಟ್ ಗಾಜಾ ಬಾರ್ಡರ್. ಸೊ ಇದು ಗಾಜಾ ಸ್ಟ್ರಿಪ್, ಈ ಕಡೆ ಈಜಿಪ್ಟ್ ಇದೆ, ಈ ಮಧ್ಯದಲ್ಲಿ ಈ ಭಾಗ ಇದೆ ಅಲ್ವಾ, ಇಲ್ಲಿ ಯಾವುದೋ ಮಿಲಿಟರಿ ಇರಲ್ಲ. ಸೊ ಇದು ಡಿಮಿಲಿಟರೈಸ್ಡ್ ಒಂದು ಕಾರಿಡಾರ್ ಆಗುತ್ತಂತೆ, ಫಿಲಡೆಲ್ಫಿ ಕಾರಿಡಾರ್. ಇದ್ರ ಬಗ್ಗೆ ಇನ್ನೊಂದು ಪ್ರಶ್ನೆ ಕೂಡ ಇದೆ, ಮುಂದೆ ಹೇಳ್ತೀನಿ. ಇನ್ನೊಂದು ಕರೆಂಟ್ ಅಫೇರ್ಸು. ವಾಟ್ ವಾಸ್ ದ ಥೀಮ್ ಆಫ್ ದ ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿ ಸಮಿಟ್ ಆಫ್ ದ ಫ್ಯೂಚರ್ ಹೆಲ್ಡ್ ಆನ್ ಸೆಪ್ಟೆಂಬರ್ 2024 ಇನ್ ನ್ಯೂಯಾರ್ಕ್? ಸೆಪ್ಟೆಂಬರ್ 2024 ನ್ಯೂಯಾರ್ಕಲ್ಲಿ ನಡೆದ ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿಯ ಭವಿಷ್ಯದ ಶೃಂಗಸಭೆಯ ವಸ್ತು ವಿಷಯ ಏನಾಗಿತ್ತು ಅಂದರೆ, ಮಲ್ಟಿ ಲ್ಯಾಟ್ರಲ್ ಸೊಲ್ಯೂಷನ್ ಫಾರ್ ಎ ಬೆಟರ್ ಟುಮಾರೋ, ಉತ್ತಮ ನಾಳೆಗಾಗಿ ಬಹುಪಕ್ಷೀಯ ಪರಿಹಾರ. ಮಲ್ಟಿ ಲ್ಯಾಟ್ರಲ್ ಸೊಲ್ಯೂಷನ್ ಫಾರ್ ಎ ಬೆಟರ್ ಟುಮಾರೋ, ಸಮಿಟ್ ಆಫ್ ದ ಫ್ಯೂಚರ್, ನ್ಯಾಷನಲ್ ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿ 2024, ಮಲ್ಟಿಲ್ಯಾಟ್ರಲ್ ಸೊಲ್ಯೂಷನ್ಸ್ ಫಾರ್ ಎ ಬೆಟರ್ ಟುಮಾರೋ. 19ನೇ ಪ್ರಶ್ನೆಯಲ್ಲಿ, ಇನ್ 2024 ಬ್ರಿಕ್ಸ್ ಗ್ರೂಪ್ ಆಫ್ ಲೀಡಿಂಗ್ ಎಮರ್ಜಿಂಗ್ ಎಕಾನಮಿಕ್ಸ್ ಎಕ್ಸ್ಪಾಂಡೆಡ್ ಟು ಇನ್ಕ್ಲೂಡ್ 5 ನ್ಯೂ ಮೆಂಬರ್ ಕಂಟ್ರೀಸ್. ಬ್ರಿಕ್ಸ್ ಅಲ್ಲಿ ಆಲ್ರೆಡಿ 5 ಕಂಟ್ರಿ ಇತ್ತು: ಬ್ರಾಜಿಲ್, ರಷ್ಯಾ, ಇಂಡಿಯಾ, ಚೀನಾ, ಸೌತ್ ಆಫ್ರಿಕಾ. ಇದರ ಜೊತೆಗೆ ಇನ್ನೂ 5 ಕಂಟ್ರೀಸ್ ಜಾಯ್ನ್ ಆಯಿತು. ಯಾವ್ಯಾವುದು? ಈಜಿಪ್ಟ್, ಇಥಿಯೋಪಿಯಾ, ಇರಾನ್, UAE. ಸೊ ಇವು 4, ಇನ್ನೊಂದು ಇಂಡೋನೇಷ್ಯಾ. ಈ 5 ಕಂಟ್ರೀಸ್ ಜಾಯ್ನ್ ಆಗಿದ್ದಾವೆ. ಸೊ ಯಾವ್ದಾವುದು? ಈಜಿಪ್ಟ್, ಇಥಿಯೋಪಿಯಾ, ಇರಾನ್, UAE ಮತ್ತು ಇಂಡೋನೇಷ್ಯಾ. ಹಾಗಾದರೆ ಕೊಟ್ಟಿರ್ತಕ್ಕಂಥವುಗಳಲ್ಲಿ ವಿಚ್ ಕಂಟ್ರೀಸ್ ಆರ್ ಅಮಾಂಗ್ ದ ನ್ಯೂ ಮೆಂಬರ್ಸ್ ಆಡೆಡ್ ಟು ದ ಬ್ರಿಕ್ಸ್? ಎ ಸರಿ, ಬಿ ಹೌದು,
ಸಿ ಅಲ್ಲ, ಡಿ ಯಾವುದು, ಇ ಅಲ್ಲ, ಎಫ್, ಎ ಬಿ ಡಿ ಎಫ್. ಹಾಗಾದ್ರೆ ಎ ಬಿ ಡಿ ಎಫ್ ಎಲ್ಲಾದ್ರೂ ಇದೆಯಾ ಅಂದರೆ ಎ ಬಿ ಡಿ ಎಫ್ ಇಲ್ವೇ ಇಲ್ಲ. ಎ ಬಿ ಡಿ ಇ ಎಫ್ ಇದೆ. ಹಾಗಾದ್ರೆ ಇ ಅಂದರೆ ಯಾವುದಿದೆ? ಸೌದಿ ಅರೇಬಿಯಾ. ಮತ್ತು ಸೌದಿ ಅರೇಬಿಯಾ ಜಾಯ್ನ್ ಆಗಿಲ್ವಾ ಅಂದರೆ ಜಾಯ್ನ್ ಆಗಿಲ್ಲ. ಅಷ್ಟು ಈಜಿಪ್ತು, ಇಥಿಯೋಪಿಯಾ, ಇರಾನು, ಸೌದಿ ಅರೇಬಿಯಾ, ಯುನೈಟೆಡ್ ಅರಬ್ ಎಮಿರೇಟ್ಸು ಮತ್ತು ಅರ್ಜೆಂಟೈನಾ ಈ 6 ರಾಷ್ಟ್ರಗಳಿಗೆ ಸೇರ್ತೀವಿ ಅಂತ ರಿಕ್ವೆಸ್ಟ್ ಕೊಟ್ಟಿದ್ರು. ಓಕೆ ಅಂತ ಹೇಳಿದ್ರು ಬ್ರಿಕ್ಸ್. ಅರ್ಜೆಂಟೈನಾ ನಾನು ಸೇರಲ್ಲ ಅಂತ ಹೇಳ್ತು ಸ್ಟಾರ್ಟಿಂಗ್. ಸೌದಿ ಅರೇಬಿಯಾನು ಫಸ್ಟ್ ಸೇರ್ತೀನಿ ಅಂತೇಳಿ ಆ ನಂತರ ಸೇರಲ್ಲ ಅಂತ ಹೇಳ್ತು. ಹಾಗಾಗಿ 6 ರಾಷ್ಟ್ರಗಳಲ್ಲಿ 4 ರಾಷ್ಟ್ರಗಳು ಮಾತ್ರ ಜಾಯ್ನ್ ಆಗಿದ್ವು. ಸೌದಿ ಅರೇಬಿಯಾ ಇಲ್ಲ, ಅರ್ಜೆಂಟೈನಾ ಇಲ್ಲ. 9 ಆಗಿತ್ತು. 10ನೇ ರಾಷ್ಟ್ರವಾಗಿ ಮೊನ್ನೆ ಇಂಡೋನೇಷ್ಯಾ ಕೂಡ ಸೇರ್ತಂತು. ಸೊ ಇದು ಅಪ್ಡೇಟ್ ಇರಬೇಕು. ಹಾಗಾಗಿ 3ನೇ ಆಪ್ಷನ್ ಏನೋ ಸರಿ ಇದೆ, ಆದರೆ ಈ ಸೌದಿ ಅರೇಬಿಯಾ ಜಾಯ್ನ್ ಆಗಿಲ್ಲ. ಮತ್ತೆ ಏನು ಮಾಡ್ತಾರೆ? ಕೀ ಆನ್ಸರು ಎ ಬಿ ಡಿ ಎಫ್ ಇಲ್ವಲ್ಲ ಇಲ್ಲಿ. ಹಾಗಾಗಿ 3ನೇದೇ ಸರಿ ಉತ್ತರ ಅಂತ ಕೊಡ್ಬೇಕಷ್ಟೇ. ರೈಟ್. ಕ್ಲಾಸ್ ನಂಬರ್ 577 ಜುಲೈ 2024 ಪಾರ್ಟ್ 1 ಅಲ್ಲಿ ಬ್ರಿಕ್ಸ್ ಕ್ರೀಡಾಕೂಟ ಕಾಜಾನಲ್ಲಿ ನಡೆದಾಗ ಕೂಡ ನಾವು ಯಾವ್ಯಾವ ರಾಷ್ಟ್ರಗಳು ಭಾಗವಹಿಸಿದ್ವು ಅಂತ ನೋಡಿದ್ವಿ. ರಷ್ಯಾ, ಬೆಲಾರಸ್, ಬೇರೆ 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 ಕಂಟ್ರೀಸ್ ಕೂಡ ಅಲೋ ಮಾಡ್ತಾರೆ. ಅಲೋ ಮಾಡಬಾರ್ದಂತೇನಿಲ್ಲ ಬ್ರಿಕ್ಸಲ್ಲಿ. ನೋಡಿ, ಅಜರ್ಬೈಜಾನ್ ಸೇರ್ಕೊಂಡಿದೆ. ಈ ಕೆಲವೊಂದು ಅಬ್ಸರ್ವಿಂಗ್ ನೇಷನ್ಸ್ ಅಂತ ಇರ್ತಾರೆ, ಅವ್ರಿಗೂ ಕೂಡ ಅಲೋ ಮಾಡ್ತಾರೆ. ಅದು ಬಿಟ್ಟರೆ ಇನ್ನು ಕಂಪ್ಲೀಟ್ ಲಿಸ್ಟ್ ನೋಡೋದಾದರೆ ನೋಡಿ, 5 ರಾಷ್ಟ್ರಗಳು ಬ್ರೆಜಿಲ್, ರಷ್ಯಾ, ಭಾರತ, ಚೀನಾ, ದಕ್ಷಿಣ ಆಫ್ರಿಕಾ ಬಿಟ್ಟರೆ 6 ನ್ಯೂ ಮೆಂಬರ್ಸ್ ಜಾಯ್ನ್ ಆಗ್ತೀವಿ ಅಂತ ಹೇಳಿದ್ರು. 1 ಅರ್ಜೆಂಟೈನಾ, 2 ಸೌದಿ ಅರೇಬಿಯಾ, ಇವೆರಡನ್ನ ಬಿಟ್ಬಿಡೋಣ. ಇನ್ನು ಉಳಿದಿದ್ದು ಇಥಿಯೋಪಿಯಾ, ಇರಾನ್, ಈಜಿಪ್ಟ್ ಮತ್ತು UAE. ಸೊ 4 ದೇಶ ಜಾಯ್ನ್ ಆಗಿದ್ವು. ಅದಾದಮೇಲೆ ಇದೆಲ್ಲ 6 ರಾಷ್ಟ್ರಗಳು ಸೇರ್ಪಡೆ ಅಂತ ಹೇಳಿದ್ವಿ, ಬಟ್ ಫೈನಲಿ ಅವರು ಜಾಯ್ನ್ ಆಗಲಿಲ್ಲ. ಅದಾದಮೇಲೆ ಕ್ಲಾಸ್ ನಂಬರ್ 720 ಜನವರಿ 2025 ಪಾರ್ಟ್ 6 ಅಲ್ಲಿ 2025 ಜನವರಿಯಲ್ಲಿ ಯಾವ ದೇಶವು ಅಧಿಕೃತವಾಗಿ ಬ್ರಿಕ್ಸ್ಗೆ ಪೂರ್ಣ ಸದಸ್ಯತ್ವ ಅಂದರೆ ಇಂಡೋನೇಷ್ಯಾ ರಾಷ್ಟ್ರ. ನೋಡಿ, ಇವೆಲ್ಲ ಅಪ್ಡೇಟ್ ಅವಾಗವಾಗ ಆಗ್ತಾ ಇರುತ್ತೆ. ಇವೆಲ್ಲವನ್ನ ನೋಡ್ತಾ ಹೋಗಬೇಕು. ನೆಕ್ಸ್ಟ್ 20ನೇ ಪ್ರಶ್ನೆ, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಆರ್ ಪಾರ್ಟ್ ಆಫ್ ದ 17 ಯುನೈಟೆಡ್ ನೇಷನ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ SDGs? ಅಂದರೆ 17 ಸುಸ್ಥಿರ ಅಭಿವೃದ್ಧಿ ಗುರಿಗಳಿದಾವೆ ಅಂತ ಹೇಳ್ತಾ ಇರ್ತೀವಲ್ವಾ, ಅದರಲ್ಲಿ ಚೂಸ್ ದ ಕರೆಕ್ಟ್ ಆಪ್ಷನ್. ABCE, BDE, CDEA, BCDA. ಯಾವ್ಯಾವು? 1 ಜೀರೋ ಹಂಗರ್, B ಅಫೋರ್ಡೆಬಲ್ ಆ್ಯಂಡ್ ಕ್ಲೀನ್ ಎನರ್ಜಿ, C ಕ್ಲೀನ್ ವಾಟರ್ ಆ್ಯಂಡ್ ಸ್ಯಾನಿಟೇಷನ್, D ಸ್ಪೇಸ್ ಎಕ್ಸ್ಪ್ಲೋರೇಷನ್, E ರೆಡ್ಯೂಸ್ ಇನ್ಇಕ್ವಾಲಿಟೀಸ್. ಹಾಗಾದ್ರೆ ಯಾವುದಪ್ಪ? ಜೀರೋ ಹಂಗರ್ ಇದೆ, ರೈಟ್, ಎ ಇದೆ. ಅಫೋರ್ಡೆಬಲ್ ಆ್ಯಂಡ್ ಕ್ಲೀನ್ ಎನರ್ಜಿ ಇದೆ, ಹೌದು, ಬಿ ಇದೆ. ಕ್ಲೀನ್ ವಾಟರ್ ಆ್ಯಂಡ್ ಸ್ಯಾನಿಟೇಷನ್ ಇದೆ, ಹೌದು, ಸಿ ಇದೆ. ಡಿ ಇಲ್ಲ. ಸ್ಪೇಸ್ ಎಕ್ಸ್ಪ್ಲೋರೇಷನ್ ಬಗ್ಗೆ 17 ಗೋಲ್ಸಲ್ಲಿ ಇಲ್ಲ. ಈ ರೆಡ್ಯೂಸ್ ಇನ್ಇಕ್ವಾಲಿಟೀಸು, ಅಸಮಾನತೆಗಳನ್ನು ತಗ್ಗಿಸೋದು ಇದೆ. ABCE ಇರೋದು ಯಾವುದು? ಮೊದಲನೇ ಆಪ್ಷನ್ ಸರಿಯಾದ ಉತ್ತರ. ಇದ್ರ ಬಗ್ಗೆ ಅವತ್ತು ಎಕ್ಸಾಮ್ 13/7 ನಡೀತಲ್ವ, ಅವತ್ತು ಬೆಳಗ್ಗೆನೇ ಈ 13ನೇ ಚಾಪ್ಟರ್ ಮುಗಿಸ್ಕೊಟ್ಟಿದೆ. 854ನೇ ಕ್ಲಾಸು ಕರ್ನಾಟಕ ಆರ್ಥಿಕ ಸಮೀಕ್ಷೆ 13ನೇ ಅಧ್ಯಾಯ ಸುಸ್ಥಿರ ಅಭಿವೃದ್ಧಿ ಗುರಿಗಳು. ಅದು ಗುರಿಗಳ ಹೇಳಿದ ಮೇಲೆ ಮಾತಾಡದೇ ಇರ್ತೀವ, ಇಡೀ ಚಾಪ್ಟರೇ ಅದ್ರ ಬಗ್ಗೆ ಇದೆ ಅಂದಮೇಲೆ. ಸೊ ಅಲ್ಲಿ ಪ್ರಶ್ನೆಗಳನ್ನು ಹಾಕಿ ನಿಮಗೆ ಅನುಕೂಲ ಮಾಡಿಕೊಟ್ಟಿದ್ವಿ. ಸೊ ಅದರ ಗುರಿಗಳನ್ನು ನೋಡೋದಾದರೆ, ಸೊ ನೋಡಿ, ಇದರಲ್ಲಿ ಸ್ಪೇಸ್ ಎಕ್ಸ್ಪ್ಲೋರೇಷನ್ ಅಂತ ಎಲ್ಲೂ ಇಲ್ಲ. ಕೊಟ್ಟಿರ್ತಕ್ಕಂಥ ಗುರಿಗಳಲ್ಲಿ ಅಫೋರ್ಡೆಬಲ್ ಆ್ಯಂಡ್ ಕ್ಲೀನ್ ಎನರ್ಜಿ ಇದೆ, ಜೀರೋ ಹಂಗರ್ ಇದೆ, ಇನ್ಯಾವುದು ಕ್ಲೀನ್ ಆ್ಯಂಡ್ ವಾಟರ್ ಸ್ಯಾನಿಟೇಷನ್ ಇದೆ, ಇನ್ನೊಂದು ಯಾವುದಿತ್ತು? ಸೊ ರೆಡ್ಯೂಸ್ ಇನ್ಇಕ್ವಾಲಿಟೀಸ್ ಕೂಡ ಇದೆ. ನೋಡಿ, 21ನೇ ಪ್ರಶ್ನೆ, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಅಬೌಟ್ ದ ಸ್ಟ್ಯಾಂಡ್ ಅಪ್ ಇಂಡಿಯಾ ಸ್ಕೀಮ್. ಸ್ಟ್ಯಾಂಡ್ ಅಪ್ ಇಂಡಿಯಾ ಸ್ಕೀಮ್ ಬಗ್ಗೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಹೇಳಿದ್ದಾರೆ. ಹೇಳಿಕೆ ಏನಿದೆ? ಇಟ್ ಪ್ರೊವೈಡ್ಸ್ ಎ ಲೋನ್ಸ್ ರೇಂಜಿಂಗ್ ಫ್ರಮ್ 10 lakh to 1 crore. ಸ್ಟ್ಯಾಂಡ್ ಅಪ್ ಇಂಡಿಯಾ, ಸ್ಟಾರ್ಟಪ್ ಇಂಡಿಯಾ ಅಲ್ಲ, ಸ್ಟ್ಯಾಂಡ್ ಅಪ್ ಇಂಡಿಯಾ, ನೆನ್ಪಿಟ್ಕೊಳ್ರಿ. ಎರಡನೇ ಹೇಳಿಕೆ, ದ ಸ್ಕೀಮ್ ಈಸ್ ಏಮ್ಡ್ ಅಟ್ ವಿಮೆನ್ ಅಂಡ್ ಶೆಡ್ಯೂಲ್ ಕ್ಯಾಸ್ಟ್ಸ್ ಆ್ಯಂಡ್ ಶೆಡ್ಯೂಲ್ ಟ್ರೈಬ್ಸ್ ಎಂಟರ್ಪ್ರೈನರ್ಸ್. ಅಂದರೆ ಮಹಿಳೆಯರು, ಜಾತಿ ಪರಿಶಿಷ್ಟ ಪಂಗಡದ ಉದ್ಯಮಶೀಲರನ್ನು ಗುರಿಯಾಗಿಸಿಕೊಂಡಿದೆ. ಸಿ, ಇಟ್ ಇನ್ಕ್ಲೂಡ್ಸ್ ಲಾರ್ಜ್ ಕಾರ್ಪೊರೇಷನ್ಸ್ ಆ್ಯಂಡ್ ಇಂಡಸ್ಟ್ರೀಸ್ ಆಸ್ ಎಲಿಜಿಬಲ್ ಬೆನಿಫಿಷರೀಸ್. ಲಾರ್ಜ್ ಕಾರ್ಪೊರೇಷನ್, ದೊಡ್ಡ ದೊಡ್ಡ ಕೈಗಾರಿಕೆಗಳನ್ನು, ಸಂಸ್ಥೆಗಳನ್ನು ಇದರಲ್ಲಿ ಬೆನಿಫಿಷಿಯರಿ ಮಾಡಿದರೆ ಅವ್ರು ಬಿಡ್ತಾರ?
ಸೊ ಡೆಫಿನೆಟ್ಲಿ ಸ್ಟ್ಯಾಂಡಪ್ ಇಂಡಿಯಾ ಅದಕ್ಕೆ ಸಂಬಂಧನೇ ಇರಲ್ಲ. ಇನ್ನು ಫಾರ್ಮರ್ಸ್ ಅಂಡ್ ಅಗ್ರಿಕಲ್ಚರಲ್ ವರ್ಕರ್ಸ್ ಆರ್ ಕೀ ಬೆನಿಫಿಷರೀಸ್ ಆಫ್ ದ ಸ್ಕೀಮ್. ರೈತರು, ಕೃಷಿ ಕೆಲಸಗಾರರು ಯೋಜನೆಯ ಪ್ರಮುಖ ಫಲಾನುಭವಿಗಳಾಗಿದ್ದಾರೆ ಅಂದರೆ ಇದು ಕೂಡ ತಪ್ಪಾಗುತ್ತೆ. ಸೊ ಎ ಅಂಡ್ ಬಿ ಸರಿಯಾದ ಉತ್ತರ. ಹೌದು, ಇದು ವಿಮೆನ್, SC/ST ಎಂಟರ್ಪ್ರೆನರ್ಸ್ ಮೇಲೆ ಫೋಕಸ್ ಮಾಡಿದೆ ಸ್ಟ್ಯಾಂಡಪ್ ಇಂಡಿಯಾ. ಮತ್ತು ಅವರು ಉದ್ಯಮಗಳನ್ನು ಸ್ಥಾಪನೆ ಮಾಡಬೇಕಾದ್ರೆ 10 ಲಕ್ಷ ರೂಪಾಯಿ ಬೇಕಂದ್ರೂ ಕೊಡ್ತಾರೆ, 1 ಕೋಟಿವರೆಗೆ ಸಾಲವನ್ನು ಕೊಡ್ತಾರೆ. ಓಕೆ, ಸ್ಟ್ಯಾಂಡಪ್ ಇಂಡಿಯಾ ಇದನ್ನು ಉದ್ಯೋಗ ಮತ್ತು ಕೌಶಲ್ಯಾಭಿವೃದ್ಧಿ ಗುಣಮಟ್ಟದ ಕಡೆಗೆ ಎಕನಾಮಿಕ್ ಸರ್ವೆ 2024 ಭಾರತದಲ್ಲಿ ಒಂದು ಪ್ರಶ್ನೆ, ಸ್ಟ್ಯಾಂಡಪ್ ಇಂಡಿಯಾ ಯೋಜನೆಯನ್ನು ಉಲ್ಲೇಖಿಸಿ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿದ್ದಾವೆ? ಇದರ ಉದ್ದೇಶ SC/ST ಮತ್ತು ಮಹಿಳಾ ಉದ್ಯಮಿಗಳಲ್ಲಿ ಉದ್ಯಮಶೀಲತೆಯನ್ನು ಉತ್ತೇಜಿಸೋದು. ವಾಣಿಜ್ಯ ಕೈಗಾರಿಕಾ ಸಚಿವಾಲಯ ಸ್ಟ್ಯಾಂಡಪ್ ಇಂಡಿಯಾ ಯೋಜನೆಯನ್ನು ಪ್ರಾರಂಭಿಸ್ತದೆ ಅಂದರೆ ಸೊ ಒಂದು ಮಾತ್ರ ಸರಿ, ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ ಅಲ್ಲ ಅಂತೆ, ಇದು ಮೋಸ್ಟ್ಲಿ ಮಿನಿಸ್ಟ್ರಿ ಆಫ್ ಫಿನಾನ್ಸ್ ಇರಬೇಕು. ನೋಡೋಣ. ಸ್ಟ್ಯಾಂಡಪ್ ಇಂಡಿಯಾ launched on 5th April 2016. Scheme aims to promote entrepreneurship among the SC/ST and women. Okay, so loan is to 10 lakh to 1 crore loan. ಸರಿನಾ? ಸ್ಟ್ಯಾಂಡಪ್ ಇಂಡಿಯಾ ಬಗ್ಗೆ ಇದೆ. ಯಾವ ಮಿನಿಸ್ಟ್ರಿ ಅಂತ ಇಂಪಾರ್ಟೆಂಟ್? ಮಿನಿಸ್ಟ್ರಿ ಆಫ್ ಫಿನಾನ್ಸ್, ಹಣಕಾಸು ಸಚಿವಾಲಯ. ಇನ್ನು 25ನೇ ಪ್ರಶ್ನೆ, ಯೋಜನೆ ಮತ್ತು ವರ್ಷ. ಬಹಳ ಹಳೆಯ ಯೋಜನೆಗಳನ್ನು ಕೊಟ್ಟಿದ್ದಾರೆ. ನಿರ್ಮಲ ಗ್ರಾಮ ಯೋಜನೆ, ಜಲ ನಿರ್ಮಲ ಯೋಜನೆ, ಅಕ್ಷರ ದಾಸೋಹ ಯೋಜನೆ, ಯಶಸ್ವಿನಿ. ಇದಕ್ಕೆ ಸರಿಯಾದ ಉತ್ತರ ಕೀ ಆನ್ಸರ್ ಬಂದಾಗ ನೋಡೋಣ. SM ಕೃಷ್ಣರವರು ಮುಖ್ಯಮಂತ್ರಿ ಆಗಿದ್ರು ಅನಿಸುತ್ತೆ. ಅವಾಗ ಯಶಸ್ವಿನಿ ಯೋಜನೆಯನ್ನು ತಂದಿದ್ರು ಅರೌಂಡ್ 2002 or 2003. ಅಂದರೆ 4ಗೆ ಐದರ್ ಡಿ ಆರ್ ಎ. 4ಗೆ ಡಿ ಇದೆ, ಎ ಇಲ್ಲ. ಅಂದರೆ ನನಗೆ ಗೊತ್ತಿರೋದು ಇದು ಮಾತ್ರ. 4ಗೆ ಎ ಆಗಬೇಕಾಗಿತ್ತು, ಇಲ್ಲ ಡಿ ಆಗಬೇಕಾಗಿತ್ತು. ಈ ಆಪ್ಷನಲ್ಲಿ 4ಗೆ ಎ ಅಂತ ಇಲ್ವೇ ಇಲ್ಲ, ಡಿ ಇದೆ. ಸೊ ಒಂದೇ ಆಪ್ಷನ್ ಸರಿ ಅಂತ ಹಾಕ್ಬೇಕಾಗತ್ತೆ. ಇದು ಗಟ್ ಫೀಲ್. ನೆಗೆಟಿವ್ ಆದ್ರೂ ಪರವಾಗಿಲ್ಲ ಅಂತ ಹಾಕಂತಹ ಶಕ್ತಿ ಇದ್ರೆ ಹಾಕ್ಬೇಕು, ಇಲ್ವಾ? ಇನ್ನೊಂದು ಅಕ್ಷರ ದಾಸೋಹ ಸ್ಕೀಮು ಅದೇ ಸಂದರ್ಭದಲ್ಲಿ ಬಂದಿತ್ತು. ಅವಾಗೆ ಕೃಷ್ಣರವರು ಮುಖ್ಯಮಂತ್ರಿ ಇದ್ದಾಗ. ಸೊ 3ಕ್ಕೆ ಎ. ಸೊ ಕರೆಕ್ಟ್ ಆಗಿದೆ. ನಾನು ಅನ್ಕೊಂಡಿದ್ದು 4ಗೆ ಡಿ ಸರಿ ಇದೆ, ಇದು ಕೂಡ ಅನ್ಕೊಂಡಿದ್ದೆ, ಅದು ಸರಿ ಅನಿಸ್ತಾ ಇದೆ. ಹಾಕ್ಬಿಡೋಣ, ಏನಾಗುತ್ತೆ? ಒಂದು 10 ಇದೇ ಥರ 50-50 ಇರ್ಬೇಕಾದ್ರೆ ಹಾಕಿದರೆ 10ಕ್ಕೆ ಸರಿಯಾದ್ರೆ ಎಷ್ಟು ಮಾರ್ಕ್ಸ್ ಬರುತ್ತೆ? 10 ಮಾರ್ಕ್ಸ್ ಬರುತ್ತೆ. 10ಕ್ಕೆ 10 ನೆಗೆಟಿವ್ ಆದರೆ ಎಷ್ಟು ಮಾರ್ಕ್ಸ್ ಹೋಗುತ್ತೆ ಅನ್ನೋದು ಕೂಡ ಇಂಪಾರ್ಟೆಂಟ್. 4 ತಪ್ಪಾದ್ರೆ 1 ಮಾರ್ಕ್ಸ್ ಹೋಯ್ತು, ಇನ್ನೂ 4 ತಪ್ಪಾದ್ರೆ ಇನ್ನೊಂದು ಮಾರ್ಕ್ಸ್ ಹೋಯ್ತು, ಇನ್ನು 2 ತಪ್ಪಾದಕ್ಕೆ ಇನ್ನೊಂದು ಅರ್ಧ ಮಾರ್ಕ್ಸ್ ಹೋಯ್ತು. ಸೊ 2.5 ಮಾರ್ಕ್ಸ್ ಹೋಯ್ತು. ಡೆಫಿನೆಟ್ಲಿ ನೀವು ಹೆಂಗೆ ಹಾಕಿದ್ರು ಕೂಡ 10ಕ್ಕೆ 10 ಅಂತೂ ತಪ್ಪ ಆಗಲ್ಲ. ಬ್ಯಾಡ್ರಿ, 4 ಸರಿಯಾಗಿದೆ, 6 ತಪ್ಪಾಗಿದೆ ಅನ್ಕೊಳ್ಳೋಣ. 6 ತಪ್ಪಾಗಿದ್ದಕ್ಕೆ ಎಷ್ಟು ಮಾರ್ಕ್ಸ್ ಹೋಯ್ತು? 1.5 ಮಾರ್ಕ್ಸ್ ಹೋಯ್ತು. 4 ಸರಿಯಾದಕ್ಕೆ ಎಷ್ಟು ಮಾರ್ಕ್ಸ್ ಬಂತು? 4 ಮಾರ್ಕ್ಸ್ ಬಂತು. 10 50-50 ಇದ್ಕೊಂಡು 10ರಲ್ಲಿ 6 ತಪ್ಪಾಗಲಿ, 50-50 ಬೇಡ, 5ಕ್ಕೆ 5 ತಪ್ಪು 5 ಸರಿ ಬೇಡ, 6 ತಪ್ಪಾಗಲಿ 4 ಸರಿ ಆಗಲಿ. 4 ಸರಿ ಆದರೆ 4 ಮಾರ್ಕ್ಸ್ ಬಂತು, 6 ತಪ್ಪಾದರೆ 1.5 ಮಾರ್ಕ್ಸ್ ಹೋದ್ರೂ ಹೋಗ್ಲಿ ಅನ್ಕೊಂಡ್ರು ಕೂಡ ನಾವಿನ್ನೂ 2.5 ಮಾರ್ಕ್ಸ್ ಲಾಭದಲ್ಲೇ ಇದ್ದೀವಿ. ಆದರೆ ಈ 10 ಎಂಥವು ಹಾಕಬೇಕು ಅಂದರೆ 4 ಸರಿಯಾಗಿರ್ಬೇಕು, 6 ತಪ್ಪಾಗಬೇಕು. ಮಿನಿಮಮ್ಮು 4 ಸರಿ ಆಗಬೇಕು. 5 ಸರಿ ಆದ್ರೆ ಒಳ್ಳೇದು, 6 ಸರಿ ಆದರೆ ಇನ್ನೂ ಒಳ್ಳೇದು, 8 ಸರಿ ಆದರೆ ಬೋನಂಜ. ಸೊ ಹಂಗೆ ಓದಿರ್ಬೇಕಲ್ಲ. ಇರಲಿ. ಸೊ ಸರಿಯಾದ ಉತ್ತರ ಬಂದ ನೋಡ್ರಿ, ಮೊದಲನೇದೇ ಅನಿಸ್ತಾ ಇದೆ. ಸ್ಟಿಲ್ ಒಂದಷ್ಟು ಭಾಳ ಹಳೆ ಸ್ಕೀಮ್ಸ್ ಆಗಿರೋದ್ರಿಂದ ಇದ್ರ ಬಗ್ಗೆ ನೋಡಿ. 96 ಸ್ಕೀಮ್, 2003 ಸ್ಕೀಮ್, ಡೀಟೇಲ್ಸ್ ತರೋದು ಕೂಡ ಕಷ್ಟ ಆಗುತ್ತೆ. ನಿರ್ಮಲ ಗ್ರಾಮ ಯೋಜನೆ ಹ್ಯಾಸ್ ಬಿಕಮ್ ಆಪರೇಷನಲ್ ಫ್ರಮ್ 1995-1996 ಅಂದರೆ ಸೊ 2ಗೆ ಬಿ ಸರಿಯಾಗಿದೆ, 1996 ನೋಡಿ. ಇನ್ನು ಉಳಿದಿದ್ದೇ ನಿರ್ಮಲ ಗ್ರಾಮ ಯೋಜನೆ 2005 and 2006. ಯಶಸ್ವಿನಿ ಸ್ಕೀಮು 2003 ಅಥವಾ 2002 ಸಂದರ್ಭದಲ್ಲಿ ಬಂದಿರತಕ್ಕಂಥದ್ದು. ಈವನ್ ಅಕ್ಷರ ದಾಸೋಹ 2003 ರಾಜ್ಯಾದ್ಯಂತ ಎಕ್ಸ್ಟೆಂಡ್ ಆಗಿರ್ತಕ್ಕಂಥದ್ದು. 26ನೇ ಪ್ರಶ್ನೆ, ಅಕಾರ್ಡಿಂಗ್ ಟು ದ ಚೀಫ್ ಎಕನಾಮಿಕ್ ಅಡ್ವೈಸರ್, ಮುಖ್ಯ ಆರ್ಥಿಕ ಸಲಹೆಗಾರರು ಯಾರಿದ್ರು? ಅವಾಗ ಕೃಷ್ಣಮೂರ್ತಿ ಸುಬ್ರಹ್ಮಣ್ಯಂ ಅವರಿದ್ದರು. ಇವತ್ತು ಅನಂತ ನಾಗೇಶ್ವರ ರಾವ್ ಅವರು ಇದ್ದಾರೆ, ಅದು ಬೇರೆ ವಿಚಾರ. ಇವರು ಚೀಫ್ ಎಕನಾಮಿಕ್ ಅಡ್ವೈಸರ್ ಆಗಿದ್ದಾಗ ಇಂಡಿಯಾ ಎಕನಾಮಿಕ್ ಸರ್ವೆ 2021 ರಿಲೀಸ್ ಮಾಡಿದ್ರು.
ಆಗ್ತಾನೆ ಭಾರತ ಕೋವಿಡಿಂದ ಬಂದು ಸ್ವಲ್ಪ ರಿಕವರಿ ಸ್ಪೇಸ್ ಕಡೆ ಬಂದಿತ್ತು. ಅಂದರೆ ವಾಟ್ ಈಸ್ ದ ಶೇಪ್ ಆಫ್ ದ ಎಕನಾಮಿಕ್ ರಿಕವರಿ? ಆರ್ಥಿಕ ಚೇತರಿಕೆಯ ಸ್ವರೂಪ ಹೆಂಗಿತ್ತು ಅಂದರೆ ಎಸ್ ಶೇಪ್ ಇತ್ತ, ಯು ಶೇಪ್ ಇತ್ತ, ವಿ ಶೇಪ್ ಇತ್ತ, ಜೆಡ್ ಶೇಪ್ ಇತ್ತ ಅಂತ ಕೇಳಿದ್ದಾರೆ ನೋಡಿ. ಭಾಳ ಫೇಮಸ್, ನಾವು ಕೂಡ ಡಿಸ್ಕಷನ್ ಮಾಡಿದ್ವಿ. ಕೋವಿಡ್-19 ಸಂದರ್ಭದಲ್ಲಿ 2020 2019ರಲ್ಲಿ ಪಾತಾಳಕ್ಕಿಳಿದಂತಹ ಭಾರತದ ಆರ್ಥಿಕ ಒಂದು ಬೆಳವಣಿಗೆ ಸಡನ್ ಆಗಿ ರಿಕವರಿಯನ್ನು ಕಾಣುತ್ತೆ. ಯಾವ ಶೇಪ್ ಬರ್ತಾ ಇದೆ? ಇದು ವಿ ಶೇಪ್ ಬರ್ತಾ ಇದೆ ಅಂತ ಡಿಸ್ಕಷನ್ ಮಾಡಿದ್ವಿ. ಯಾವಾಗ? ಫೆಬ್ರವರಿ 2021 ವೀಕ್ 1ನಲ್ಲಿ ಡಿಸ್ಕಷನ್ ಮಾಡಬೇಕಾದ್ರೆ ಪ್ರಸ್ತುತ ಭಾರತದ ಮುಖ್ಯ ಹಣಕಾಸು ಸಲಹೆಗಾರರು ಕೃಷ್ಣಮೂರ್ತಿ ಸುಬ್ರಹ್ಮಣ್ಯಂ ಅವರಿದ್ದರು. ಅವ್ರು ಏನು ಹೇಳಿದ್ದಾರೆ ಅಂದರೆ ಎಕನಾಮಿಕ್ ಸರ್ವೆದಲ್ಲಿ ವಿ ಶೇಪ್ಡ್ ಇದೆ ಅಂತ ಹೇಳಿದ್ರೆ, ಈ ಎಕನಾಮಿಕ್ ಸರ್ವೆ ಮಾಡಿದೀವಿ ಕೂಡ 2020-21ರಲ್ಲಿ. ಇನ್ನು 67ನೇ ಪ್ರಶ್ನೆ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ ನೋಡಿ. ಒಂದ್ ಕಡೆ ಕೆನಾಲ್ ಅಥವಾ ವಾಟರ್ ಬಾಡಿ ಕೊಟ್ಟಿದ್ದಾರೆ, ಕಾಲುವೆ ಅಥವಾ ಜಲಭಾಗ, ಅವು ಸಂಪರ್ಕಿಸ್ತಕ್ಕಂಥ ಪ್ರದೇಶ, ಕನೆಕ್ಟಿಂಗ್ ರೀಸನ್ಸ್. ಈಗ ಪನಾಮಾ ಕಾಲುವೆ ಪೆಸಿಫಿಕ್ ಓಷನ್ ಅಂಡ್ ಅಟ್ಲಾಂಟಿಕ್ ಓಷನ್ನ ಕನೆಕ್ಟ್ ಮಾಡುತ್ತೆ ಗಾಟೂನ್ ಲೇಕ್ ಮೂಲಕ. ಓಕೆ, ನೋಡೋಣ. ಸ್ಟ್ರೈಟ್ ಆಫ್ ಮಲಾಕಾ ಸೌತ್ ಚೀನಾ ಸಿ ಮತ್ತು ನಮ್ಮ ಬೇ ಆಫ್ ಬೆಂಗಾಲನ್ನು ಸೇರಿಸುತ್ತೆ. ಯಾರ್ಲುಂಗ್ ಜಾಂಗ್ಬೋ ಬ್ರಹ್ಮಪುತ್ರ ಸಟ್ಲೇಜ್ ರಿವರ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಸಿ ನೋಡಿ, ಯಾರ್ಲುಂಗ್ ಜಾಂಗ್ಬೋ ಅಂದರೆ ಬ್ರಹ್ಮಪುತ್ರ ನದಿಗೆ ಚೀನಾ ಟಿಬೆಟಲ್ಲಿ ಕರಿತಕ್ಕಂಥ ಹೆಸರು. ಸಟ್ಲೇಜ್ ರಿವರ್ ಸಂಬಂಧನೇ ಇಲ್ಲ ಇಲ್ಲಿ, ಹಾಗಾಗಿ ಸಿ ತಪ್ಪು. ಇನ್ನು ಇರ್ತಕ್ಕಂಥ ಎರಡರಲ್ಲಿ ಎ ಅಂಡ್ ಬಿ ಓನ್ಲಿ ಅಂತಂದರೆ ಇದೆ, ಎ ಅಂಡ್ ಬಿ ಇದೆ. ಇಲ್ಲಿ ಸಿ ಇರೋದು ಯಾವುದು? 2ನೇ ತಪ್ಪು, 3ನೇ ತಪ್ಪು, 4ನೇದು ತಪ್ಪಾಗೋಯ್ತು. ಇನ್ನು ಉಳಿದಿರೋದೇ ಒಂದು, ಇನ್ನು ಮಾತಾಡಂಗೇ ಇಲ್ಲ. ಆದರೂ ಕೂಡ ಪನಾಮಾ ಕಾಲುವೆ ನೋಡ್ಬೋದು ನೀವು. ಪನಾಮಾ ಕಾಲುವೆ ಬರೋದಲ್ಲಿ ಈ ನಾರ್ದರ್ನ್ ಅಮೆರಿಕಾ ಮತ್ತು ಸದರ್ನ್ ಅಮೆರಿಕಾ ಖಂಡಗಳ ಏನು ಈ ಭಾಗದಲ್ಲಿ, ಈ ಕಡೆ ಏನಿದೆ ಅಟ್ಲಾಂಟಿಕ್ ಓಷನ್ ಇದೆ, ಈ ಮಿಡ್ಲಲ್ಲಿ ಯುರೋಪ್ ಮತ್ತು ಅಮೆರಿಕಾ ಖಂಡಗಳ ಮಧ್ಯೆ ಅಟ್ಲಾಂಟಿಕ್ ಓಷನ್ ಇದೆ. ಇವೆರಡನ್ನ ಕನೆಕ್ಟ್ ಮಾಡ್ತಕ್ಕಂಥದ್ದೇ ಪನಾಮಾ ಕಾಲುವೆ, ಹಾಗಾಗಿ ಸರಿ ಇದೆ ಒಂದೇದು. ಇನ್ನು ಸ್ಟ್ರೈಟ್ ಆಫ್ ಮಲಾಕಾ ನಮ್ಮ ಬೇ ಆಫ್ ಬೆಂಗಾಲ್ ಮತ್ತು ಸೌತ್ ಚೀನಾ ಸಿ, ಈ ಸೌತ್ ಈಸ್ಟ್ ಏಷ್ಯನ್ ಕಂಟ್ರೀಸ್ ಹತ್ರ ಸೇರಿಸುತ್ತೆ. ಹಾಗಾಗಿ ಸೊ ಎ ಅಂಡ್ ಬಿ ಸರಿ. ಸೊ ಇದ್ರ ಬಗ್ಗೆ ಇದು ನೋಡಿ, ಪನಾಮಾ ಕಾಲುವೆ, ಇದು ಪೆಸಿಫಿಕ್ ಓಷನ್, ಈ ಕಡೆ ಅಟ್ಲಾಂಟಿಕ್ ಓಷನ್, ಇವೆರಡನ್ನ ಕನೆಕ್ಟ್ ಮಾಡ್ತಕ್ಕಂಥದ್ದೇ ಪನಾಮಾ ಕಾಲುವೆ. ಓಕೆ, ಸೊ ಪನಾಮಾ ಸಿಟಿ ಅಟ್ಲಾಂಟಿಕ್ ಓಷನ್ಗೆ ನೋಡ್ಬೋದು ಥ್ರೂ ದ ಗಾಟೂನ್ ಲೇಕ್ ಅಂತ ಸರಿ ಇದೆ. ಇನ್ನು ಇದು ನಮ್ಮ ಬೇ ಆಫ್ ಬೆಂಗಾಲು, ಈ ಕಡೆ ಸೌತ್ ಚೀನಾ ಸಿ ಇದೆ. ಈ ಭಾಗದಲ್ಲಿ ನೋಡಿ, ಸೊ ಇಲ್ಲಿ ಸ್ಟ್ರೈಟ್ ಆಫ್ ಮಲಾಕಾ ಬರುತ್ತೆ, ಸರಿ ಇದೆ. ಓಕೆ, ರೈಟ್. ಇನ್ನು 68ನೇ ಪ್ರಶ್ನೆ ಇನ್ನೂ ಇಂಟ್ರೆಸ್ಟಿಂಗ್ ಆಗಿದೆ. ಅರೇಂಜ್ ದ ಫಾಲೋಯಿಂಗ್ ಸ್ಟ್ರಾಟಜಿಕ್ ಲೊಕೇಶನ್ಸ್ ಫ್ರಮ್ ದ ವೆಸ್ಟ್ ಟು ಈಸ್ಟ್. ಅದಕ್ಕೋಸ್ಕರ ಯಾವಾಗಲೂ ಏನೇ ವಿಚಾರ ಬಂದಾಗಲೂ ಮ್ಯಾಪ್ ಮುಖಾಂತರ ಹೇಳೋದನ್ನು ನಾವು ರೂಢಿಯಲ್ಲಿ ಬಳಸ್ಕೊಂಡಿದ್ದೀವಿ ಇವತ್ತು ಕರೆಂಟ್ ಅಫೇರ್ಸಲ್ಲಿ. ಅಥವಾ ಯಾವುದೋ ಒಂದು ದೇಶ ರಾಜ್ಯ ಬಂದರೆ ಅದನ್ನು ಕೂಡ ಮ್ಯಾಪಲ್ಲಿ ಇರ್ತಕ್ಕಂಥದ್ದು. ಯಾವುದೋ ಒಂದು ದೇಶದ ಸುತ್ತಮುತ್ತಲಿನ ರಾಷ್ಟ್ರಗಳು ಯಾವ್ಯಾವ ಅಂತ ಕೂಡ ಮ್ಯಾಪಲ್ಲಿ ಇರ್ತವೆ, ಅದರಲ್ಲೂ ಸುದ್ದಿಯಲ್ಲಿ ಇರ್ತಕ್ಕಂಥವು. ಉಕ್ರೇನ್ ಆಗಿರ್ಬೋದು, ಇರಾನು ಅಥವಾ ಇಸ್ರೇಲ್ ಆಗಿರ್ಬೋದು. ಇವತ್ತು ನೋಡಿ ಇಸ್ರೇಲ್ ಬಗ್ಗೆ ಬಂದಿದೆ. ಏನಿದೆ? ಹಾರ್ಮುಜ್ ಸ್ಟ್ರೈಟು, ಸುಯೇಜ್ ಕೆನಾಲು, ಫಿಲಡೆಲ್ಫಿ ಕಾರಿಡಾರ್. ಈಗ ತಾನೇ ನೋಡ್ತಾ ಇದ್ದೀವಿ ಫಿಲಡೆಲ್ಫಿ ಕಾರಿಡಾರ್ ಎಲ್ಲಿದೆ? ಫಿಲಡೆಲ್ಫಿ ಕಾರಿಡಾರ್ ಬರ್ತಕ್ಕಂಥದ್ದು ಕೆಳಗಡೆ ಈಜಿಪ್ಟ್ ಇದೆ, ಮೇಲ್ಗಡೆ ಗಾಜಾ ಸ್ಟ್ರಿಪ್ ಇದೆ ಅಲ್ವಾ? ಗಾಜಾ ಸ್ಟ್ರಿಪ್ಪು ಮತ್ತು ಈ ಯಾವುದು ಇಸ್ರೇಲ್ ಇದೆ. ಈ ಗಾಜಾ ಸ್ಟ್ರಿಪ್ಪಿಂದ ಬರ್ತಕ್ಕಂಥವರು ಈಜಿಪ್ಟಿಗೆ ಬರ್ಬೇಕಂದ್ರೆ ಈ ಫಿಲಡೆಲ್ಫಿ ಕಾರಿಡಾರ್ ಮುಖಾಂತರ ಬರಬೇಕು ಅಂತ ಹೇಳಿದ್ವಿ. ಕರೆಕ್ಟ್, ಸರಿ. ಇನ್ನು ಸುಯೇಜ್ ಕೆನಾಲ್ ಎಲ್ಲಿ ಬರುತ್ತೆ? ಸುಯೇಜ್ ಕೆನಾಲ್ ಈಜಿಪ್ಟಲ್ಲಿ ಬರುತ್ತೆ ಅಲ್ವಾ? ರೆಡ್ ಸಿ ಇಂದ ಕೆಂಪು ಸಮುದ್ರವನ್ನು ಮೆಡಿಟೇರಿಯನ್ ಸಮುದ್ರಕ್ಕೆ ಕನೆಕ್ಟ್ ಮಾಡ್ತಕ್ಕಂತಹ ಒಂದು ಒಳ್ಳೆ ಆಯಾಕಟ್ಟಿನ ಸ್ಥಳ. ಸೊ ಸುಯೇಜ್ ಕೆನಾಲು ಇಲ್ಲಿ ಬಂತು. ಇನ್ನು ಹಾರ್ಮುಜ್ ಸ್ಟ್ರೇಟ್ ಎಲ್ಲಿ ಬರುತ್ತೆ? ಹಾಗೆ ಇರಾನು ಮುಂದೆ ಹಾಗೆ ಬಂದರೆ ಒಂದು ಕಡೆ ನಮ್ಮ ಯಾವುದು ಗಲ್ಫ್ ಆಫ್ ಒಮನ್ನು ಮತ್ತು ಪರ್ಷಿಯಾ, ಇರಾನ್ನ ಗಲ್ಫ್, ಪರ್ಷಿಯನ್ ಗಲ್ಫನ್ನು ಸೇರಿಸ್ತಕ್ಕಂಥದ್ದು ಮೊನ್ನೆ ಬಹಳ ಸುದ್ದಿಯಲ್ಲಿತ್ತು. ಇಲ್ಲ ಆಯಿತು. ಇನ್ನು ಪಾಂಗ್ಸು ಪಾಸ್ ಎಲ್ಲಿ ಬರುತ್ತೆ ಅಂತ ನೋಡಿದ್ವಿ, ನಮ್ಮ ಭಾರತ ದೇಶದ ಅರುಣಾಚಲ ಪ್ರದೇಶದಿಂದ ಮಯನ್ಮಾರಿಗೆ ಕನೆಕ್ಟ್ ಮಾಡ್ತಕ್ಕಂಥದ್ದು.
ಈಗ ಏನು ಹೇಳಿದರೆ, ಅರೇಂಜ್ ದ ಫಾಲೋಯಿಂಗ್ ಸ್ಟ್ರಾಟಜಿಕ್ ಲೊಕೇಶನ್ಸ್ ಫ್ರಮ್ ವೆಸ್ಟ್ ಟು ಈಸ್ಟ್, ವೆಸ್ಟಿಂದ ಈಸ್ಟ್ಗೆ ಕನೆಕ್ಟ್ ಯಾವ್ದಾವ್ದು ಫಸ್ಟ್ ಬರುತ್ತೆ ಅಂತ ಅರೇಂಜ್ ಮಾಡಿ ಅಂತ. ಈಗ ನೋಡಿದ್ವಿ ನಾವು, ಫಸ್ಟ್ ಸುಯೆಜ್ ಕೆನಾಲ್ ಬರುತ್ತೆ, ಅದಾದ್ಮೇಲೆ ಬರ್ತಕ್ಕಂಥದ್ದೇ ಫಿಲಡೆಲ್ಫಿ ಕಾರಿಡಾರ್. ಹಾಗಾದ್ರೆ ಬಿ, ನೆಕ್ಸ್ಟ್ ಸಿ, ಅದಾದ್ಮೇಲೆ ಹರ್ಮುಜ್ ಸ್ಟ್ರೈಟು, ಓಕೆ, ಹರ್ಮುಜ್ ಜಲಸಂಧಿ ಎ, ಅದಾದ್ಮೇಲೆ ನಮ್ಮ ಪ್ಯಾನ್ಸು ಪಾಸ್ ಡಿ. ಬಿ ಸಿ ಎ ಡಿ ಯಾವ್ದ್ರಲ್ಲಿದೆ? 4ನೇ ಆಪ್ಷನ್ ಅಲ್ಲಿ ಇದೆ ನೋಡಿ. ಈ ತರ ಇವೆಲ್ಲವನ್ನು ನಾವು ನೆನ್ಪಿಟ್ಟಾಗ, ಆಗಾಗ ಸುದ್ದಿಗೆ ಬಂದಾಗ ಮ್ಯಾಪ್ ಮುಖಾಂತರ ಬರೀ ಹೇಳಿಕೆ ಫಿಲಡೆಲ್ಫಿ ಕಾರಿಡಾರ್ ಬಂದ್ಬಿಡುತ್ತೆ ಎಲ್ಲಿ ಗಾಜಾಪಟ್ಟಿ ಅಂತಂದ್ರೆ, ಎಲ್ಲಿ ಗಾಜಾಪಟ್ಟಿ, ಹೆಂಗೆ ಮ್ಯಾಪ್ ಹೆಂಗ್ ನೆನ್ಪಿಡೋದು? ಹರ್ಮುಜ್ ಜಲಸಂಧಿ ಯಾವ 2 ಜಲಮೂಲಗಳನ್ನು ಸಂಪರ್ಕಿಸುತ್ತದೆ? ಪರ್ಷಿಯನ್ ಕೊಲ್ಲಿ ಮತ್ತು ಒಮನ್ ಕೊಲ್ಲಿ, ರೈಟ್. ಜೊತೆಗೆ ಆರ್ಥಿಕ ಸಮೀಕ್ಷೆ ಬಗ್ಗೆ, ಭಾರತದ ಆರ್ಥಿಕ ಸಮೀಕ್ಷೆ ಮಾತಾಡ್ಬೇಕಾದ್ರೆ ಪಾರ್ಟ್ 3 743 ಕ್ಲಾಸಲ್ಲಿ ನೋಡಿ ಮ್ಯಾಪ್ ಅಲ್ಲಿ ತೋರಿಸಿದ್ದೆ. ಇದು ರೆಡ್ ಸಿ, ಕೆಂಪು ಸಮುದ್ರ, ಇದು ಮೆಡಿಟೇರಿಯನ್ ಸಿ, ಇದು ಈಜಿಪ್ಟ್ ಬರುತ್ತೆ, ಈಜಿಪ್ತಿಂದ ಇದು ಕನೆಕ್ಟ್ ಆಗಿ ಇಲ್ಲಿ ಇಸ್ರೇಲ್ ಇದೆ, ಇಲ್ಲೇ ಫಿಲಡೆಲ್ಫಿ ಕಾರಿಡಾರ್ ಬರುತ್ತೆ, ಓಕೆ. ಇನ್ನು ಇದು ಪರ್ಷಿಯನ್ ಗಲ್ಫ್, ಇದು ಗಲ್ಫ್ ಆಫ್ ಒಮನ್ ಸೇರಿಸುತ್ತೆ, ಹರ್ಮುಜ್ ಸ್ಟ್ರೈಟು ನೋಡಿ. ಪಶ್ಚಿಮದಿಂದ ಪೂರ್ವಕ್ಕೆ ಬರಬೇಕಾದ್ರೆ ಫಸ್ಟ್ ಬರೋದು ಯಾವುದು? ಸುಯೆಜ್ ಕೆನಾಲ್. ಸೆಕೆಂಡ್ ಬರೋದು ಯಾವುದು? ಫಿಲಡೆಲ್ಫಿ ಕಾರಿಡಾರ್. 3ನೇದು ಯಾವುದು? ಹರ್ಮುಜ್ ಸ್ಟ್ರೈಟ್. 4ನೇದು ಇಲ್ಲಿ ಭಾರತದಲ್ಲಿ ಪ್ಯಾನ್ಸು ಪಾಸ್ ಬರುತ್ತೆ. ನೆಕ್ಸ್ಟ್ ಯಾವುದು? ಇಲ್ಲಿ ಸುಯೆಜ್ ಕೆನಾಲ್ ಇದೆ, ಫಿಲಡೆಲ್ಫಿ ಕಾರಿಡಾರ್ ಇಲ್ಲಿದೆ ನೋಡಿ, ಫಿಲಡೆಲ್ಫಿ ಕಾರಿಡಾರ್, ಈಜಿಪ್ಟ್ ಮತ್ತು ಗಾಜಾ ಸ್ಟ್ರಿಪ್ ಮಧ್ಯೆ. ಇನ್ನು ಪ್ಯಾನ್ಸು ಪಾಸ್. ಇವೆಲ್ಲ ನೋಡಿ, ಪ್ಯಾನ್ಸು ಪಾಸ್ ಮೇಲೆ 2 ಸಲ ಬಂತು, ಫಿಲಡೆಲ್ಫಿ ಕಾರಿಡಾರ್ ಮೇಲೆ ಇದೇ ಪ್ರಶ್ನೆ ಪತ್ರಿಕೆಯಲ್ಲಿ 2 ಸಲ ಬಂದಿದೆ, ಓಕೆ. ಇನ್ನು 69ನೇ ಪ್ರಶ್ನೆ, INS ಸೂರತ್, INS ನೀಲಗಿರಿ, INS ವಾಕ್ಷಿ all commissioned in January 2025 are built or designed at which of the following? ಈ ಕೆಳಗಿನವುಗಳಲ್ಲಿ ಯಾವುದು ಜನವರಿ 2025ರಲ್ಲಿ ಸನ್ನದ್ಧಗೊಳಿಸಿದ INS ಸೂರತ್, INS ನೀಲಗಿರಿ, INS ವಾಕ್ಷಿರ್ ಎಲ್ಲವನ್ನು ನಿರ್ಮಾಣ ಅಥವಾ ವಿನ್ಯಾಸಗೊಳಿಸಿರ್ತಕ್ಕಂಥ ಸಂಸ್ಥೆಗಳು? ಒಂದು ಮಜಗಂಡಾಕ್ ಶಿಪ್ ಬಿಲ್ಡರ್ಸ್, ವಾರ್ಶಿಪ್ ಡಿಸೈನ್ ಬ್ಯೂರೋ, ಗಾರ್ಡನ್ ರೀಚ್ ಶಿಪ್ ಬಿಲ್ಡರ್ಸ್, ಕೊಚ್ಚಿನ್ ಶಿಪ್ ಯಾರ್ಡ್ ಲಿಮಿಟೆಡ್. ಈ ಹಡಗುಗಳನ್ನ ನಿರ್ಮಾಣ ಮಾಡಿರ್ತಕ್ಕಂಥ ಸಂಸ್ಥೆ ಬಗ್ಗೆ ಕೇಳ್ತಾ ಇದ್ರು, ಇವತ್ತು ಡಿಸೈನ್ ಮಾಡಿರ್ತಕ್ಕಂಥ ಸಂಸ್ಥೆ ಬಗ್ಗೆ ಕೂಡ ಕೇಳ್ತಾ ಇದ್ದಾರೆ. ಸೊ A and B ಓನ್ಲಿ, A and B. ವಾರ್ಶಿಪ್ ಡಿಸೈನ್ ಬ್ಯೂರೋದವರು ಡಿಸೈನ್ ಮಾಡಿದರೆ, ಮಜಗಂಡಾಕ್ ಶಿಪ್ ಬಿಲ್ಡರ್ಸ್ ಡೆವಲಪ್ ಮಾಡಿದ್ದಾರೆ ಅಥವಾ ಬಿಲ್ಟ್ ಮಾಡಿದ್ದಾರೆ. ಕ್ಲಾಸ್ ನಂಬರ್ 720 ಜನವರಿ 2025 ಪಾರ್ಟ್ 6 ಅಲ್ಲಿ ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡ INS ಸೂರತ್ ಅಂದ್ರೆ ಏನು? ಅದೊಂದು ಸ್ಟೆಲ್ತ್ ಡೆಸ್ಟ್ರಾಯರ್ ಆಗಿತ್ತು ಅಂತ ಹೇಳ್ತಾ, ಇಟ್ ಈಸ್ ಡಿಸೈನ್ಡ್ ಬೈ ದ ಇಂಡಿಯನ್ ನೇವೀಸ್ ವಾರ್ಶಿಪ್ ಡಿಸೈನ್ ಬ್ಯೂರೋ ಅಂಡ್ ಬಿಲ್ಟ್ ಬೈ ದ ಮಜಗಂಡಾಕ್ ಲಿಮಿಟೆಡ್ ಅಂತ ಹೇಳಿದ್ವಿ. ಈ ರೀತಿಯಾಗಿ ಕೇಳ್ತಾ ಇದ್ದಾರೆ. ವಾರ್ಶಿಪ್ ಡಿಸೈನ್ ಬ್ಯೂರೋದವರು ಡಿಸೈನ್ ಮಾಡಿದ್ದಾರೆ, ಮಜಗಂಡಾಕ್ ಶಿಪ್ ಬಿಲ್ಡರ್ಸ್ ಅವರು ಬಿಲ್ಡ್ ಮಾಡಿದ್ದಾರೆ. ಸೊ A and B ಓನ್ಲಿ. ಪ್ರಶ್ನೆ ಈ ರೀತಿಯಾಗಿ ಬರ್ತಾ ಇದೆ ಅಂತ ನಾವು ಸಿದ್ಧತೆಯನ್ನು ಮಾಡ್ಕೊಳ್ಬೇಕು ಅಂತ ಹೇಳ್ತಾ ಇರ್ತಕ್ಕಂಥದ್ದು, ಓಕೆ. ಇನ್ನು 70ನೇ ಪ್ರಶ್ನೆ, ದ ವರ್ಲ್ಡ್ಸ್ ಲಾರ್ಜೆಸ್ಟ್ ಹೈಡ್ರೋ ಪವರ್ ಡ್ಯಾಮ್ ಅಂಡರ್ ಕನ್ಸ್ಟ್ರಕ್ಷನ್ ಬೈ ಚೀನಾ ಇಸ್ ಲೊಕೇಟೆಡ್ ಆನ್. ಚೀನಾ ನಿರ್ಮಿಸುತ್ತಿರುವ ಪ್ರಪಂಚದ ಅತಿ ದೊಡ್ಡ ಜಲಶಕ್ತಿ ಅಣೆಕಟ್ಟು ಎಲ್ಲಿ ಸ್ಥಿತವಾಗಿದೆ ಅಂದ್ರೆ ಸರಿಯಾದ ಉತ್ತರ ಯಾರ್ಲುಂಗ್ ಜಾಂಗ್ಬೋ. ಯಾರ್ಲುಂಗ್ ಜಾಂಗ್ಬೋ ಯಾವುದಿದು? ಬ್ರಹ್ಮಪುತ್ರ ನದಿ. ಇನ್ ಮೆಡೋಗ್ ರೀಜನ್ ಆಫ್ ಟಿಬೇಟ್ನ ಮೆಡೋಗ್ ರೀಜನ್ ಅಲ್ಲಿ ಯಾರ್ಲುಂಗ್ ಜಾಂಗ್ಬೋ ನದಿಗೆ ಪ್ರಪಂಚದ ಅತಿ ದೊಡ್ಡ ಹೈಡ್ರೋ ಪವರ್ ಡ್ಯಾಮ್ ಅನ್ನು ಇವತ್ತು ಚೀನಾ ಕಟ್ತಾ ಇದೆ ಅಂತ ಇವತ್ತಲ್ಲ 2021 ಮಾರ್ಚ್ ಅಲ್ಲೇ ಡಿಸ್ಕಷನ್ ಮಾಡಿದ್ವಿ. ಬ್ರಹ್ಮಪುತ್ರ ನದಿಗೆ ಚೀನಾದ ಮತ್ತೊಂದು ಅಣೆಕಟ್ಟು ಅಲ್ಲಿ. ಸೊ ಈ ಅಣೆಕಟ್ಟು ನೋಡಬಹುದು, 5ನೇ ಅಣೆಕಟ್ಟು ಮೆಡೋಗ್ ರೀಜನ್. ಇಲ್ಲಿ ಜಗತ್ತಿನ ಅತಿ ದೊಡ್ಡ ಅಣೆಕಟ್ಟನ್ನು ನಿರ್ಮಿಸಲು ಚೀನಾ ಒಪ್ಪಿಗೆಯನ್ನ ನೀಡಿದೆ. ಹಾಗಾಗಿ ಸುದ್ದಿಯಲ್ಲಿ ಬಂದಿರುತ್ತೆ, ಯಾರ್ಲುಂಗ್ ಜಾಂಗ್ಬೋ ಎಂಬ ಹೆಸರಿನಿಂದ ಕರೆಸಿಕೊಳ್ಳುವ ನಮ್ಮ ಬ್ರಹ್ಮಪುತ್ರ ನದಿಗೆ ಭಾರತದ ಗಡಿ ಸಮೀಪದಲ್ಲಿ ಬೃಹತ್ ಅಣೆಕಟ್ಟು ನಿರ್ಮಿಸಲು ಇವತ್ತು ಚೀನಾ ಮುಂದಾಗಿದೆ ಅಂತ ಡಿಸ್ಕಷನ್ ಮಾಡಿದ್ವಿ. 71 ನೋಡಿ, ಯಾವಾಗಲೂ ಸುದ್ದಿಯಲ್ಲಿರ್ತಕ್ಕಂಥ ದೇಶಗಳ ಸುತ್ತಮುತ್ತಲ
ಪ್ರದೇಶಗಳು ಅಥವಾ ದೇಶಗಳು ಯಾವ್ಯಾವ ಇದಾವಂತ ಯಾಕೆ ನೆನ್ಪಿಡ್ಬೇಕಂದ್ರೆ ಬಹಳ ಸಲ ರಿಪೀಟ್ ಆಗ್ತಾ ಇದೆ. ಇಸ್ರೇಲ್. ಮೇಲಿನ ಯಾವ ರಾಷ್ಟ್ರಗಳು ಇಸ್ರೇಲ್ನೊಂದಿಗೆ ಗಡಿಭಾಗಗಳನ್ನು ಹಂಚಿಕೊಂಡಿದ್ದಾವೆ? ಜೋರ್ಡನ್, ಸೌದಿ ಅರೇಬಿಯಾ, ಸಿರಿಯಾ, ಲೆಬನಾನ್, ಈಜಿಪ್ಟ್. ಈಗ ಇಸ್ರೇಲ್ ಮ್ಯಾಪ್ ನೋಡಿದ್ವಿ. ಇಸ್ರೇಲ್ ಕೆಳಗಡೆ ಯಾವುದಿದೆ? ಈಜಿಪ್ಟ್ ಇದೆ ಅಂತ ನೋಡಿದ್ವಿ. ಈಜಿಪ್ಟಿಗೆ ಟಚ್ ಆಗಿದೆ, ಈ ಸರಿಯಾದ ಉತ್ತರ. ಲೆಬನಾನ್ ಇದೆ ಮತ್ತು ಸಿರಿಯಾ, ಲೆಬನಾನ್ ನಾವು ಮ್ಯಾಪ್ ಬಗ್ಗೆ ಬಹಳ ಸಲ ಮಾತಾಡಿರ್ತೀವಿ. ಸೌದಿ ಅರೇಬಿಯಾ ಟಚ್ ಇಲ್ಲ, ಜೋರ್ಡನ್ ಟಚ್ ಇದೆ. ಸೊ ACDE ಎಲ್ಲಿದೆ? 4ನೇ ಆಪ್ಷನ್ ಸರಿಯಾದ ಉತ್ತರ. ಸೊ ಇದೇನು ಒಂದ್ಸಲ ಅಲ್ಲ, ಪ್ರತಿ ಸಲ ಇಸ್ರೇಲ್ ವಿಚಾರ ಬಂದಾಗಲೂ ಕೂಡ ನಾವು ಡಿಸ್ಕಷನ್ ಮಾಡಿದ್ದೀವಿ. ಮ್ಯಾಪನ್ನು ತೋರಿಸಿ ಇಸ್ರೇಲ್ ಅದರ ಸುತ್ತಮುತ್ತಲ ರಾಷ್ಟ್ರಗಳು ಯಾವ್ಯಾವ ಅಂತ ಪ್ರತಿ ಸಲ ಡಿಸ್ಕಷನ್ ಮಾಡಿದ್ದೀವಿ. ನೋಡಿರ್ಬೋದು. ಒಂದು ಸ್ಯಾಂಪಲ್ ತೋರಿಸೋದಾದ್ರೆ ಇದು ಇಸ್ರೇಲು. ಓಕೆ, ಇಸ್ರೇಲ್ನ ಪಶ್ಚಿಮ ಭಾಗದಲ್ಲಿ ಮೆಡಿಟೇರಿಯನ್ ಸಮುದ್ರ ಇದೆ, ದಕ್ಷಿಣ ಭಾಗದಲ್ಲಿ ಈಜಿಪ್ಟ್, ಪೂರ್ವ ಭಾಗದಲ್ಲಿ ಜೋರ್ಡಾನ್ ಮತ್ತು ಈಶಾನ್ಯ ಭಾಗದಲ್ಲಿ ಸಿರಿಯಾ ಹಾಗೂ ಲೆಬನಾನ್. ಇನ್ನೊಂದು ಯಾವುದಿದೆ ಅಲ್ವ? ಲೆಬನಾನ್. 4 ದೇಶ ಸರಿ ಆಯ್ತಲ್ಲ? ಓಕೆ. ಜೋರ್ಡಾನ್, ಸಿರಿಯಾ, ಲೆಬನಾನ್, ಈಜಿಪ್ಟ್ನೊಂದಿಗೆ ಗಡಿಭಾಗವನ್ನು ಹಂಚಿಕೊಂಡಿದೆ. ಈವನ್ ಇವತ್ತು ಇರಾನ್ ಜೊತೆ ಅಷ್ಟೆಲ್ಲ ಯುದ್ಧ ಮಾಡ್ತಾ ಇದ್ರು ಕೂಡ ಇರಾನ್ಗೂ ಇಸ್ರೇಲ್ಗೂ ಯಾವುದೇ ಗಡಿ ಭಾಗ ಹಂಚಿಕೊಂಡಿಲ್ಲ. ಇರಾನ್ ಈ ನೋಡಿ, ಸೌದಿ ಅರೇಬಿಯಾ ಇಲ್ಲಿದೆ, ಇರಾನ್ ಇದು ಇರಾನ್ ಇದೆ, ಜೋರ್ಡಾನ್ ಪಕ್ಕದಲ್ಲಿ ಇದೆ ಅಲ್ವಾ ಇರಾನ್. ಬೇರೆ ಮ್ಯಾಪಲ್ಲಿ ಎಲ್ಲಾದರೂ ಕಾಣಿಸ್ಬೋದು. ಇಲ್ಲಿದೆ ನೋಡಿ. ಅಲ್ಲ, ಇರಾನು ಜೋರ್ಡಾನ್ ಪಕ್ಕದಲ್ಲಿ ಇರ್ತಕ್ಕಂಥದ್ದು ಸೌದಿ ಅರೇಬಿಯಾ ಇದೆ. ಈ ಕಡೆ ಇರಾಕ್ ಇದೆ. ಇರಾನ್ ಇನ್ನೂ ದೂರ ಇದೆ. 75. ಅಂಡರ್ ಅಂತ್ಯೋದಯ ಅನ್ನ ಯೋಜನೆ ಆಫ್ ದ ಗವರ್ಮೆಂಟ್ ಆಫ್ ಇಂಡಿಯಾ ವಿಚ್ ಒನ್ ಈಸ್ ನಾಟ್ ಇನ್ಕ್ಲೂಡೆಡ್? ಭಾರತ ಸರ್ಕಾರದ ಅಂತ್ಯೋದಯ ಅನ್ನ ಯೋಜನೆ ಅಡಿಯಲ್ಲಿ ಯಾವುದು ಸೇರುವುದಿಲ್ಲ? ಕೆಳಗೆ ಕೊಡಲಾದ ಸರಿಯಾದ ಉತ್ತರವನ್ನು ಆರಿಸಿ. ಅಂತ್ಯೋದಯ ಅನ್ನ ಯೋಜನೆ ಅಂದರೆ BPL ವರ್ಗದಲ್ಲಿನ ಬಡವರನ್ನ ಗುರುತಿಸತಕ್ಕಂಥದ್ದು. ಅಂದರೆ ಬಡವರಲ್ಲಿಯೇ ಬಡವರು, ಕಡು ಬಡವರಿಗೆ ಅಂತ್ಯೋದಯ ಅನ್ನ ಯೋಜನೆ ಇರ್ತಕ್ಕಂಥದ್ದು. BPLಗಿಂತಲೂ ಕಡು ಬಡವರು. ಸರಿ ಇದೆ. 25 kg ಫುಡ್ ಗ್ರೇನ್ಸ್ ಆರ್ ಮೇಡ್ ಅವೈಲೇಬಲ್ ಟು ಎಲಿಜಿಬಲ್ ಫ್ಯಾಮಿಲೀಸ್ ಅಂದರೆ ತಪ್ಪಾಗುತ್ತೆ. ಆ್ಯಕ್ಚುಲಿ 25 ಅಲ್ಲ, ಇನ್ನೂ ಜಾಸ್ತಿ ಕೊಡ್ತಾರೆ. 33 kg ಇರಬೇಕು ಅಥವಾ 35 kg ಇರಬೇಕು. ನ್ಯೂಟ್ರಿಷನಲ್ ಇಂಟೇಕ್ ಆಫ್ ದ ಪೂರೆಸ್ಟ್ ಫ್ಯಾಮಿಲೀಸ್ ಆರ್ ಎಸ್ಟಿಮೇಟೆಡ್. ಫುಡ್ ಗ್ರೇನ್ಸ್ ಆರ್ ಡಿಸ್ಟ್ರಿಬ್ಯೂಟೆಡ್ ಎಟ್ ಎ ಸಬ್ಸಿಡೈಸ್ಡ್ ರೇಟ್ ಅಂದರೆ ನಾಟ್ ಇನ್ಕ್ಲೂಡೆಡ್ ಅಂದರೆ ಮೋಸ್ಟ್ಲಿ ಎರಡನೇದು ಅನಿಸ್ತಾ ಇದೆ. ನೋಡೋಣ ಕೀ ಆನ್ಸರ್ ಬಂದಾಗ. ಯಾಕಂದರೆ ಒಂದು ಯೋಜನೆ ಬಗ್ಗೆ ಇಷ್ಟೆಲ್ಲ ಹೇಳಕ್ಕೆ ಕೇಳಿದಾಗ ನೆನ್ಪಿಡೋದು ಕಷ್ಟ ಆಗುತ್ತೆ. ಆದರೂ ಕೂಡ ಎಕನಾಮಿಕ್ ಸರ್ವೆದಲ್ಲಿ ಮಾತಾಡಿದ್ವಿ. ಅಂತ್ಯೋದಯ ಅನ್ನ ಯೋಜನೆ ಕರ್ನಾಟಕ ರಾಜ್ಯದಲ್ಲಿ ಯಾವಾಗ ಜಾರಿಗೊಳಿಸಲಾಯಿತು? ಆಗಸ್ಟ್ 2002ರಲ್ಲಿ. ಇದರಲ್ಲಿ ಏನಾಗ್ತಾ ಇದೆ? ಅಂತ್ಯೋದಯ ಅನ್ನ ಯೋಜನೆಯನ್ನು ಕೇಂದ್ರ ಸರ್ಕಾರವು 2 ಹೊತ್ತು ಊಟಕ್ಕೂ ತಾತ್ವಾರವಿಲ್ಲದ ಅತ್ಯಂತ ಕಡುಬಡವರ ಕುಟುಂಬಗಳಿಗೆ ಹಸಿವು ಇಂಗಿಸುವ ಉದ್ದೇಶದಿಂದ ಅಂತ್ಯೋದಯ ಅನ್ನ ಯೋಜನೆಯನ್ನು ಜಾರಿಗೆ ತಂದಿದೆ. ರಾಜ್ಯದಲ್ಲಿ 2002ರಿಂದ ಜಾರಿಗೊಳಿಸ್ತಾ ಇದ್ದೀವಿ. ಪ್ರತಿ ಪಡಿತರ ಚೀಟಿಗೆ 35 kg ಆಹಾರವನ್ನು ಕೊಡ್ತಾರೆ. 35 kg, ನಾಟ್ 25 kg. ಸೊ ಹಾಗಾಗಿ ತಪ್ಪು. ಅಂತ್ಯೋದಯ ಅನ್ನ ಯೋಜನೆ. ನೆಕ್ಸ್ಟ್ 82. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಟ್ರೂ ರಿಗಾರ್ಡಿಂಗ್ ದ ನ್ಯಾಷನಲ್ ಸೋಷಿಯಲ್ ಅಸಿಸ್ಟೆನ್ಸ್ ಪ್ರೋಗ್ರಾಮ್ NSAP? ರಾಷ್ಟ್ರೀಯ ಸಾಮಾಜಿಕ ನೆರವು ಕಾರ್ಯಕ್ರಮಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳು ಯಾವ್ಯಾವ ಸರಿಯಾಗಿದೆ ನೋಡಿ. ಗೌರ್ಮೆಂಟ್ ಸ್ಕೀಮ್ಸ್ ಎಷ್ಟೆಲ್ಲ ಕೇಳ್ತಾರೆ. ಈ ಎಲ್ಲ ಸ್ಕೀಮ್ಗಳು ಎಲ್ಲಿ ಬಂದಿರ್ತಾವೆ ಅಂದರೆ ಎಕನಾಮಿಕ್ ಸರ್ವೆ ಬಜೆಟಲ್ಲೇ ಬಂದಿರ್ತವೆ. ಸೊ ಸರಿಯಾದ ಉತ್ತರ ACD ಓನ್ಲಿ ಅಂತೆ. ಏನಿದೆ? ದ NSAP ಈಸ್ ಎ ವೆಲ್ಫೇರ್ ಪ್ರೋಗ್ರಾಮ್ ಅಡ್ಮಿನಿಸ್ಟ್ರೇಟ್ ಬೈ ದ ಮಿನಿಸ್ಟ್ರಿ ಆಫ್ ರೂರಲ್ ಡೆವಲಪ್ಮೆಂಟ್. ಸರಿ ಇದೆ. ದ NSAP ಈಸ್ ಇಂಪ್ಲಿಮೆಂಟೆಡ್ ಓನ್ಲಿ ಇನ್ ರೂರಲ್ ಏರಿಯಾಸ್. ತಪ್ಪಾಗುತ್ತೆ. ಅರ್ಬನ್ ರೂರಲ್ ಎರಡೂ ಕಡೆ. ಸಿ ಯಾಕೆ ಸರಿ ಅಂದರೆ NSAP ಈಸ್ ಎ ವೆಲ್ಫೇರ್ ಪ್ರೋಗ್ರಾಮ್ ದಟ್ ಪ್ರೊವೈಡ್ಸ್ ಅ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಟು ದ ಎಲ್ಡರ್ಲಿ, ವಿಡೋಸ್ ಆ್ಯಂಡ್ ಪರ್ಸನ್ಸ್ ವಿತ್ ಡಿಸಬಿಲಿಟೀಸ್. ವಿಕಲಚೇತನರು, ವಯೋವೃದ್ಧರು, ವಿಧವೆಯರಿಗೆ ಒಂದು ಹಣಕಾಸಿನ ನೆರವನ್ನು ನೀಡ್ತಕ್ಕಂಥ ಕಾರ್ಯಕ್ರಮವಾಗುತ್ತೆ. NSAP ಈಸ್ ಇಂಪ್ಲಿಮೆಂಟೆಡ್ ಇನ್ ಬೋತ್ ರೂರಲ್. ಈಗ ವಿಕಲಚೇತನರು, ವಿಧವೆಯರು, ವಯೋವೃದ್ಧರು ಅಂದರೆ ನಗರ ಪ್ರದೇಶದಲ್ಲೂ ಇರ್ತಾರೆ, ಹಳ್ಳಿಗಳಲ್ಲೂ ಇರ್ತಾರೆ. ಇಬ್ಬರಿಗೂ ಕೂಡ ಈ ನ್ಯಾಷನಲ್ ಸೋಷಿಯಲ್ ಅಸಿಸ್ಟೆನ್ಸ್ ಪ್ರೋಗ್ರಾಮ್. ಈಗ ವಯೋವೃದ್ಧರು ಇರ್ತಾರೆ, ಮತ್ತು ಅವ್ರಿಗೆ ಹೆಂಗೆ ಬದುಕಬೇಕು,
ವಿಧವೆಯರು ಇರ್ತಾರೆ, ಅವ್ರು ಹೆಂಗೆ ಬದುಕಬೇಕು, ವಿಕಲಚೇತನ ಅವರಿಗೆಲ್ಲರಿಗೂ ಹಣಕಾಸು ಸಹಾಯ ನೀಡ್ತಕ್ಕಂತಹ ಒಂದು ಪ್ರೋಗ್ರಾಮ್ ಆಗುತ್ತೆ NSAP. ಕ್ಲಾಸ್ ನಂಬರ್ 676 VAO ಎಕ್ಸಾಮಲ್ಲಿ ಕೂಡ NSAP ಬಗ್ಗೆ ಬಂದಿತ್ತು, ರಾಷ್ಟ್ರೀಯ ಸಾಮಾಜಿಕ ನೆರವು ಯೋಜನೆ, ನ್ಯಾಷನಲ್ ಸೋಷಿಯಲ್ ಅಸಿಸ್ಟೆನ್ಸ್ ಪ್ರೋಗ್ರಾಮ್. ಸರಿಯಾದ ಉತ್ತರ ಏನಾಗಿತ್ತು? ಸಿಗೆ 4 ಸೋಷಿಯಲ್ ಬೆನಿಫಿಟ್ಸ್ ಫಾರ್ ದ ಪೂರ್ ಹೌಸ್ ಹೋಲ್ಡ್ಸ್ ಇನ್ ದ ಕ್ಯಾಶ್ ಓಲ್ಡ್ ಏಜ್ ಡೆತ್ ಆ್ಯಂಡ್ ಮೆಟರ್ನಿಟಿ. ಓಕೆ, ಅದಕ್ಕೋಸ್ಕರ ಇಂದಿರಾ ಗಾಂಧಿ ನ್ಯಾಷನಲ್ ಓಲ್ಡ್ ಏಜ್ ಪೆನ್ಷನ್ ಸ್ಕೀಮ್ ಇದೆ, ಇಂದಿರಾ ಗಾಂಧಿ ನ್ಯಾಷನಲ್ ವಿಡೋ ಪೆನ್ಷನ್ ಸ್ಕೀಮ್ ಇದೆ ವಿಧವೆಯರಿಗೆ, ಇಂದಿರಾ ಗಾಂಧಿ ನ್ಯಾಷನಲ್ ಡಿಸಬಿಲಿಟಿ ಪೆನ್ಷನ್ ಸ್ಕೀಮ್ ಇದೆ ವಿಕಲಚೇತನರಿಗೆ ಅಥವಾ ವಿಶೇಷ ಚೇತನರಿಗೆ. 84ನೇ ಪ್ರಶ್ನೆ, ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಬೆಸ್ಟ್ ಡಿಸ್ಕ್ರೈಬ್ಸ್ ದ ರೋಲ್ ಆಫ್ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ FDI ಇನ್ ಡೆವಲಪಿಂಗ್ ಕಂಟ್ರೀಸ್? ಸೊ ಸರಿಯಾದ ಉತ್ತರ A and B ಓನ್ಲಿ. FDI inflows represent long-term investments and made abroad, bringing capital, entrepreneurship, technology, managerial know-how, and sometimes market access. ಸೊ FDI ಅರಿವುಗಳು ವಿದೇಶದಲ್ಲಿ ಮಾಡಲಾದ ದೀರ್ಘಾವಧಿ ಹೂಡಿಕೆಗಳನ್ನು, ಒಟ್ಟಾರೆಯಾಗಿ FDI ವಿದೇಶದಿಂದ ಬಂಡವಾಳವನ್ನು ತರುವುದರ ಜೊತೆಗೆ ಒಂದಷ್ಟು ಹಣ, ಒಂದಷ್ಟು ಉದ್ಯೋಗಗಳನ್ನು ಕೂಡ ತಂದುಕೊಡುತ್ತೆ. FDI is often viewed by developing countries as a key catalyst for economic development. ಹೌದು, ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಬಂದರೆ ಜಾಸ್ತಿ ಡೆವಲಪ್ ಆಗ್ತೀವಿ ನಾವು ಅಲ್ವಾ? ಎಲ್ಲವನ್ನ ನಾವೇ ಉದ್ಯೋಗ ಕೊಡಬೇಕಂದ್ರೆ ಹೆಂಗೆ ಸಾಧ್ಯ ಆಗುತ್ತೆ? ಅದಕ್ಕೋಸ್ಕರ ಬೇರೆ ದೇಶದ ಕಂಪನಿಗಳು ಬಂದಷ್ಟು ಒಳ್ಳೆಯದು. FDI ಮೇನ್ಲಿ ಇನ್ವಾಲ್ವ್ ಶಾರ್ಟ್ ಟರ್ಮ್ ಸ್ಪೆಕ್ಯುಲೇಟಿವ್ ಇನ್ವೆಸ್ಟ್ಮೆಂಟ್ಸ್ ಆ್ಯಂಡ್ ಆಸ್ ಎ ಮಿನಿಮಲ್ ಇಂಪ್ಯಾಕ್ಟ್ ಆನ್ ಟೆಕ್ನಾಲಜಿ. ಅಂದರೆ ತಪ್ಪಾಗುತ್ತೆ. FDI ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟಿಗೆ ಬರ್ತಾರೆ. ಒಂದು ದೊಡ್ಡ ಕಂಪನಿ ಸ್ಟಾರ್ಟ್ ಮಾಡ್ಬೇಕಂದ್ರೆ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ, ಬಿಲ್ಡಿಂಗ್ ಕಟ್ಸ್ತಾರೆ, ಮಷಿನ್ಸ್ ಹಾಕ್ತಾರೆ, ಅವೆಲ್ಲ ಮಾಡ್ಬೇಕಂದ್ರೆ ಶಾರ್ಟ್ ಟರ್ಮ್ ಅಲ್ಲ, ಲಾಂಗ್ ಟರ್ಮ್ ಅಲ್ಲೇ ಬರ್ತಾರೆ. ಅದೇ FII ಅಂತ ಇರುತ್ತೆ, ಇನ್ನೊಂದು ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಅಂತ, ಅವ್ರು ಬೇಕಾದರೆ ಶಾರ್ಟ್ ಟರ್ಮ್ ಗೇನಿಗೆ ಬರ್ತಾರೆ. ಕ್ಲಾಸ್ ನಂಬರ್ 757 ಮಾರ್ಚ್ 2025 ಪಾರ್ಟ್ 3ಯಲ್ಲಿ ಮಾತಾಡಬೇಕಾದ್ರೆ FDI ಶೇಕಡ 5.6 ಕುಸಿದಿದೆ ಭಾರತದಲ್ಲಿ ಅಂತ ಹೇಳ್ಬೇಕಾದ್ರೆ ಒಂದು ಡಿಫ್ರೆನ್ಸ್ ಹೇಳಿದ್ದೆ ನಾನು, FDI ಮತ್ತು FIIಗಳ ಮಧ್ಯೆ ಇರ್ತಕ್ಕಂಥ ವ್ಯತ್ಯಾಸ. ಈ FDI ಅಂದರೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟು, FII ಅಂದರೆ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್. ಅಂದರೆ ಈಗ ಫಾರಿನಲ್ಲಿ ಯಾವ್ದಾದ್ರು ಮ್ಯೂಚುವಲ್ ಫಂಡ್ಗೆ ಹಣ ಹಾಕಿದರೆ ಅದನ್ನು ತಂದು ನಮ್ಮ ದೇಶದಲ್ಲಿ ಹಾಕಿ ಲಾಭ ಮಾಡಿಕೊಡ್ತಾರೆ ಅವರಿಗೆ ಅಂಥದ್ದು. ಸೊ ನೋಡಿ, FDI ಬಂದಷ್ಟು ನಮ್ಮಲ್ಲಿ ಕ್ಯಾಪಿಟಲ್ ಬರುತ್ತೆ, ಲಾಂಗ್ ಟರ್ಮ್ ಇರುತ್ತೆ, ಇದು ಶಾರ್ಟ್ ಟರ್ಮ್ ಅಲ್ಲ. ಅದೇ FII ಶಾರ್ಟ್ ಟರ್ಮ್. ನಮ್ಮಲ್ಲಿ ಎಕನಾಮಿ ಇನ್ಕ್ರೀಸ್ ಆಗುತ್ತೆ, ಎಂಪ್ಲಾಯ್ಮೆಂಟ್ ಜನರೇಷನ್ ಆಗುತ್ತೆ, GDP ಇನ್ಕ್ರೀಸ್ ಆಗುತ್ತೆ. ಸೊ ಇದೆಲ್ಲವೂ ಕೂಡ FDI ಇಂದ ಆಗುತ್ತೆ. ಅದಕ್ಕೋಸ್ಕರ A B ಸರಿ, D C ತಪ್ಪಾಗುತ್ತೆ, ಅರ್ಥ ಮಾಡ್ಕೊಳ್ಳಿ. ಓಕೆ, 86 ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ಸ್ ಪ್ರೋಗ್ರಾಮ್ ADP. ಸೊ ಸರಿಯಾದ ಉತ್ತರ ಬೋತ್ A and B ಸರಿ ಇದೆ. ADP launched in 2018 aims to quickly and effectively transform 112 most underdeveloped districts across the country. ಇಡೀ ದೇಶದಲ್ಲಿರ್ತಕ್ಕಂತಹ 112 ಹಿಂದುಳಿದಿರ್ತಕ್ಕಂಥ ಜಿಲ್ಲೆಗಳು, ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ಸ್ ಪ್ರೋಗ್ರಾಮ್. ಹಿಂದುಳಿದಿರ್ತಕ್ಕಂಥ ಜಿಲ್ಲೆ ನಮ್ಮ ರಾಯಚೂರು, ಯಾದಗಿರಿಗಳು ADPಯಲ್ಲಿ ಸೇರಿದವು. ಹಿಂದುಳಿದಿರ್ತಕ್ಕಂಥ ಜಿಲ್ಲೆಗಳನ್ನು ಮುಂದೆ ತರಬೇಕನ್ನೋ ಉದ್ದೇಶಕ್ಕೆ ADP ತಂದ್ರೆ 2018ನಲ್ಲಿ. The broad contours of the program are convergence, central state schemes, collaboration and competition among the districts through the monthly delta ranking. ಮೋಸ್ಟ್ಲಿ B ಬಗ್ಗೆ ಅಷ್ಟು ಐಡಿಯಾ ಇಲ್ಲ ನನಗೆ, ನೋಡೋಣ. A ಮಾತ್ರ ಸರಿ ಇದೆ, ಕೀ ಆನ್ಸರ್ ಬಂದ ನೋಡೋಣ. ಒಟ್ಟಾರೆಯಾಗಿ ADP ಸ್ಕೀಮಲ್ಲಿ ಬಂದಿರತಕ್ಕಂಥ ಜಿಲ್ಲೆಗಳನ್ನು ಅಭಿವೃದ್ಧಿಪಡಿಸಬೇಕು. ಅದಕ್ಕೋಸ್ಕರ ಕೇಂದ್ರ ಮತ್ತು ರಾಜ್ಯ ಯೋಜನೆಗಳ ಸಹಭಾಗಿತ್ವ ಮಾಡಬೇಕು ಅಂದರೆ ಮಾಡ್ಬೋದು. ಜಿಲ್ಲೆಗಳ ಮಧ್ಯೆ ಸ್ಪರ್ಧೆ ನಡೆಸಬೇಕಂದ್ರೆ ಇರ್ಬೋದೇನೋ, ಮೋಸ್ಟ್ಲಿ ನೋಡೋಣ. ಆನ್ಸರ್ ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ಸ್ ಪ್ರೋಗ್ರಾಮ್ 2018 ಲಾಂಚ್ 112 ಡಿಸ್ಟ್ರಿಕ್ಟ್ಸ್ನ ಇಂಪ್ರೂವ್ ಮಾಡೋದಕ್ಕೆ. ಅದರಲ್ಲೂ ಪ್ರಮುಖವಾಗಿ ಹೆಲ್ತ್ ಆ್ಯಂಡ್ ನ್ಯೂಟ್ರಿಷನ್, ಎಜುಕೇಷನ್, ಅಗ್ರಿಕಲ್ಚರ್ ಆ್ಯಂಡ್ ವಾಟರ್ ರಿಸೋರ್ಸಸ್, ಫಿನಾನ್ಷಿಯಲ್ ಇನ್ಕ್ಲೂಷನ್ ಆ್ಯಂಡ್ ಸ್ಕಿಲ್ ಡೆವಲಪ್ಮೆಂಟ್, ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್, ಈ 5 ಕ್ಷೇತ್ರಗಳ ಅಭಿವೃದ್ಧಿಗಾಗಿ ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ಸ್ ಪ್ರೋಗ್ರಾಮನ್ನು 2018ನಲ್ಲಿ ತಂದಿದ್ದರು. ನಂತರ ಆಸ್ಪಿರೇಷನಲ್ ಬ್ಲಾಕ್ ಪ್ರೋಗ್ರಾಮನ್ನು ಕೂಡ ತಂದರು. ಓಕೆ, ಅಂದರೆ ತಾಲೂಕಾ ಲೆವೆಲ್ಗೆ ತಂದರು. ಇನ್ನೊಂದು 87 ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ದ ಇಂಡಿಯಾಸ್ ಇನ್ನೋವೇಷನ್ ಇಂಡೆಕ್ಸ್ ಆ್ಯಂಡ್ ಗ್ಲೋಬಲ್ ಇನ್ನೋವೇಷನ್ ಇಂಡೆಕ್ಸ್. ಇಲ್ಲಿ ನೀತಿ ಆಯೋಗದ ಇಂಡಿಯಾ ಇನ್ನೋವೇಷನ್ ಇಂಡೆಕ್ಸು ಪ್ಲಸ್ ಗ್ಲೋಬಲ್ ಇನ್ನೋವೇಷನ್ ಇಂಡೆಕ್ಸ್ ಎರಡನ್ನೂ ಮರ್ಜ್ ಮಾಡಿ ತಂದಿರ್ತಕ್ಕಂಥದ್ದು ಪ್ರಶ್ನೆ. ಎರಡರ ಬಗ್ಗೆನೂ ಹೇಳಿಕೆಗಳಿದ್ದಾವೆ. ದ ಇಂಡಿಯಾ ಇನ್ನೋವೇಷನ್ ಇಂಡೆಕ್ಸ್ ರಿಪೋರ್ಟ್ ಎಕ್ಸಾಮೈನ್ಸ್ ದ ಇನ್ನೋವೇಷನ್ ಕೆಪಬಿಲಿಟೀಸ್ ಆ್ಯಂಡ್ ಪರ್ಫಾರ್ಮೆನ್ಸ್ ಆಫ್ ದ ಸ್ಟೇಟ್ಸ್ ಆ್ಯಂಡ್ ಯೂನಿಯನ್ ಟೆರಿಟರೀಸ್ ಆಫ್ ಇಂಡಿಯಾ. ಅಂದರೆ ನೀತಿ ಆಯೋಗದ ಇಂಡಿಯಾ ಇನ್ನೋವೇಷನ್ ಇಂಡೆಕ್ಸ್ ಏನು ಮಾಡುತ್ತೆ, ನಮ್ಮ ರಾಜ್ಯಗಳ ಪರ್ಫಾರ್ಮೆನ್ಸನ್ನು ಚೆಕ್ ಮಾಡುತ್ತೆ.
ಇನ್ ದ ಮೇಜರ್ ಸ್ಟೇಟ್ಸ್ ಕ್ಯಾಟಗರಿ ಅಂದರೆ ಮೇಜರ್ ಸ್ಟೇಟ್ಸು, ಮೈನರ್ ಸ್ಟೇಟ್ಸು, ಇಲ್ ಸ್ಟೇಟ್ಸ್ ಅಂತ ಡಿವೈಡ್ ಮಾಡ್ತಾರೆ. ಅದರಲ್ಲಿ ಕರ್ನಾಟಕ ಕಂಟಿನ್ಯೂ ಟು ಟಾಪ್ ಇನ್ ದ ಪೊಸಿಷನ್. ಇಂಡಿಯಾ ಇನೋವೇಷನ್ ಇಂಡೆಕ್ಸ್ ರಿಪೋರ್ಟ್ 2021 ಟಾಪಲ್ಲಿದೆ ಕರ್ನಾಟಕ. 2ನೇ ಸ್ಥಾನದಲ್ಲಿ ತೆಲಂಗಾಣ, 3 ಹರಿಯಾಣ ಸರಿ ಇದೆ. ಇನ್ನು ಗ್ಲೋಬಲ್ ಇನೋವೇಷನ್ ಇಂಡೆಕ್ಸ್ ವಾಸ್ ಫಸ್ಟ್ ಲಾಂಚ್ ಇನ್ 2010 ಅಂದರೆ ತಪ್ಪು. 2007 ಫಸ್ಟ್ ಲಾಂಚ್ ಆಯಿತು, ಹಾಗಾಗಿ ಸಿ ತಪ್ಪು. ಇನ್ನು ಡಿ ಅಲ್ಲಿ ಇಂಡಿಯಾ ಹ್ಯಾಸ್ ಅಚೀವ್ಡ್ ಎ ಸಿಗ್ನಿಫಿಕೆಂಟ್ ಮೈಲ್ ಸ್ಟೋನ್ ಆಫ್ ದ ಗ್ಲೋಬಲ್ ಇನೋವೇಷನ್ ಇಂಡೆಕ್ಸ್ GI 2024 ಸೆಕ್ಯೂರಿಂಗ್ 39th ಸ್ಪೇಸ್. ಕರೆಕ್ಟ್ ಆಗಿದೆ. 39ನೇ ಸ್ಥಾನವನ್ನು 2024 GIಯಲ್ಲಿ ಪಡೆದಿತ್ತು. ಹಾಗಾಗಿ ABD ಸರಿಯಾಗಿದೆ. ಜುಲೈ 22, 2022 ಪಾರ್ಟ್ 2 ಅಲ್ಲಿ ನೀತಿ ಆಯೋಗದ ಇಂಡಿಯಾ ಇನೋವೇಷನ್ ಇಂಡೆಕ್ಸ್ 2022ರಲ್ಲಿ ಕರ್ನಾಟಕ ಮೊದಲನೇ ಸ್ಥಾನದಲ್ಲಿದೆ, 2ನೇ ಸ್ಥಾನದಲ್ಲಿ ತೆಲಂಗಾಣ, 3 ಹರಿಯಾಣ ಅಂತ ನೋಡಿದ್ವಿ, ಸರಿಯಾಯಿತು. ಓಕೆ. ಇನ್ನು 663 ಅಕ್ಟೋಬರ್ 2024 ಪಾರ್ಟ್ 2 ಅಲ್ಲಿ ಗ್ಲೋಬಲ್ ಇನೋವೇಷನ್ ಇಂಡೆಕ್ಸ್ ಅಲ್ಲಿ ಭಾರತ 39ನೇ ಸ್ಥಾನದಲ್ಲಿದೆ ಅಂತ ಮಾತಾಡಿದ್ವಿ, ಹೇಳಿಕೆ ಸರಿ ಇದೆ. ಒಂದು ಹೇಳಿಕೆ ತಪ್ಪಾಗಿದೆ. ಯಾವುದಂದ್ರೆ ಈ ಗ್ಲೋಬಲ್ ಇನೋವೇಷನ್ ಇಂಡೆಕ್ಸ್ ರಿಪೋರ್ಟ್ ಬಂದಿರತಕ್ಕಂಥದ್ದು 2007ರಿಂದ, ಹಾಗಾಗಿ 2010 ಅಂತ ಏನು ಕೊಟ್ಟಿದ್ದಾರೆ ಅದು ತಪ್ಪಾಗುತ್ತೆ. 88ನೇ ಪ್ರಶ್ನೆ, ದ ಕೀ ಅಬ್ಜೆಕ್ಟಿವ್ ಆಫ್ ದ ಸ್ವಚ್ಛ ಭಾರತ್ ಮಿಷನ್ ಗ್ರಾಮೀಣ SBM ಫೇಸ್ 2 ಏನು ಅಬ್ಜೆಕ್ಟಿವ್ ಅಂದರೆ 2020 ಮತ್ತು 30ರೊಳಗೆ ODF ಸ್ಥಾನಮಾನವನ್ನು ಸುಸ್ಥಿರಗೊಳಿಸುವುದು, ಘನ ಮತ್ತು ದ್ರವ ತ್ಯಾಜ್ಯವನ್ನು ನಿರ್ವಹಿಸುವುದು ಮತ್ತು ಎಲ್ಲ ಹಳ್ಳಿಗಳನ್ನು ODFನಿಂದ ODF+ ಮಾದರಿಗೆ ಸೇರಿಸೋದು ಅಂತ ಇದೆ. ಇದು ಆ್ಯಕ್ಚುಲಿ 2020 ಮತ್ತು 30 ಅಲ್ಲ, 2025-26 ಒಳಗೇನೆ ಈ ಸ್ಥಾನವನ್ನು ತರಬೇಕು. ODF ಇದ್ದಿದ್ದೇನೆ ODF+ಗೆ ಓಪನ್ ಡೆಫಿಕೇಶನ್ ಫ್ರೀ ಸ್ಟಾಟಸ್ ಇರ್ತಕ್ಕಂಥ ವಿಲೇಜಸ್ಗಳನ್ನು ಓಪನ್ ಡೆಫಿಕೇಶನ್ ಫ್ರೀ ಸ್ಟಾಟಸ್ ಅನ್ನು ಉಳಿಸ್ಕೊಳ್ಳೋದ್ರ ಜೊತೆಗೆ ಸಾಲಿಡ್ ಆ್ಯಂಡ್ ಲಿಕ್ವಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಅನ್ನು ಕೂಡ ತರಬೇಕು ಆ ಹಳ್ಳಿಗಳಲ್ಲಿ. ಅದನ್ನು ODF+ ಅಂತ ಕರಿತೀವಿ. ಸೊ ಅದು 20 ಮತ್ತು 30 ಅಲ್ಲ. ಸೊ ಎ ತಪ್ಪಾಗುತ್ತೆ. ಬಿ, improve the level of cleanliness in rural areas through the solid and liquid waste management activities, making the villages ODF+. This includes ODF sustainability, solid waste management, liquid waste management and visual cleanliness. So ಹಾಗಾಗಿ ಬೋತ್ A and B ಅಂತ ಅನಿಸ್ತಾ ಇದೆ, ಬಟ್ ಆ್ಯಕ್ಚುಲಿ ಬಿ ಮಾತ್ರ ಸರಿ, ಕೀ ಆನ್ಸರ್ ಬರಲಿ. ಸೊ ಈಗ ಸದ್ಯಕ್ಕೆ ಬಿ ಸರಿ ಅನ್ಕೊಂಡಿರಿ, ನೋಡೋಣ. ಓಕೆ, ನೋಡಿ, ODF ಸ್ಟಾಟಸ್ ಮ್ಯಾನೇಜಿಂಗ್ ದ ಸಾಲಿಡ್ ಲಿಕ್ವಿಡ್ ವೇಸ್ಟ್ ಬೈ 24-25 ಅಂತೆ. ಇಲ್ಲಿ 29-30 ಅಂತ ಕೊಟ್ಟಿದ್ದಾರೆ, ಹಾಗಾಗಿ ತಪ್ಪು ಅನಿಸುತ್ತೆ ಎ. ನೋಡೋಣ ಕೀ ಆನ್ಸರ್ ಬಂದಾಗೆ. ಇನ್ನು ODF ಸಸ್ಟೈನಬಿಲಿಟಿ ಸರಿ ಇದೆ, ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಸರಿ ಇದೆ, ಲಿಕ್ವಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಸರಿ ಇದೆ ಮತ್ತು ವಿಜುವಲ್ ಕ್ಲೀನ್ನೆಸ್ ಬಿ ಸರಿ ಅನಿಸ್ತಾ ಇದೆ. ಓಕೆ, ಇದ್ರ ಬಗ್ಗೆ ಕೂಡ ಮೊನ್ನೆ ಎಕನಾಮಿಕ್ ಸರ್ವೆದಲ್ಲಿ ಮಾತಾಡಿದ್ವಿ, ಸ್ವಚ್ಛ ಭಾರತ್ ಮಿಷನ್ ಬಗ್ಗೆ. ಸೊ ಅದ್ರ ಬಗ್ಗೆ ಏನೇನು, ಸೊ ODF ಅಂದ್ರೇನು, ODF+ ಅಂದ್ರೇನು, ಭಾರತದ ಆರ್ಥಿಕ ಸಮೀಕ್ಷೆ ಬಗ್ಗೆ ಮಾತಾಡ್ತಾ ಇದ್ವಿ. ಸೊ ODF ಕ್ಯಾಟಗರಿ, ODF+, ಸೊ ಏನೇನಂತ ಡಿಸ್ಕಷನ್ ಮಾಡಿದ್ವಿ. ಓಕೆ, ಆರ್ಥಿಕ ಸಮೀಕ್ಷೆ ಎಲ್ಲವನ್ನು ನೋಡಿಬಿಡಿ ಕಂಪ್ಲೀಟ್ ಆಗಿ. ಇನ್ನು 89, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ವಿತ್ ರೆಫರೆನ್ಸ್ ಟು ಪ್ರಧಾನಮಂತ್ರಿ ಸುರಕ್ಷಿತ್ ಮಾತೃತ್ವ ಅಭಿಯಾನ. The Pradhan Mantri Surakshit Matrutva Abhiyana has been launched by the Ministry of Social Justice and Empowerment of Government of India ಅಂದರೆ ತಪ್ಪಾಗುತ್ತೆ. ಯಾಕೆ ತಪ್ಪ ಅಂತ ಮುಂದೆ ಹೇಳ್ತೀನಿ. The program aims to provide a assured and comprehensive and quality antenatal care and free of cost universally to all pregnant women on the 9th of every month. ಪ್ರತಿ ತಿಂಗಳ 9ನೇ ತಾರೀಕಿನಂದು ಎಲ್ಲ ಗರ್ಭಿಣಿ ಸ್ತ್ರೀಯರಿಗೆ ಭರವಸೆ, ಸಮಗ್ರ ಮತ್ತು ಗುಣಮಟ್ಟದ ಪ್ರಸವ ಪೂರ್ವ ಪಾಲನೆಯನ್ನು ಉಚಿತ ದರದಲ್ಲಿ ನಿರ್ವಹಿಸುವ ಗುರಿಯನ್ನು ಪ್ರಧಾನಮಂತ್ರಿ ಸುರಕ್ಷಿತ್ ಮಾತೃತ್ವ ಅಭಿಯಾನ ಹೊಂದಿದೆ ಅಂತಕ್ಕಂಥದ್ದು. ಬಿ ಸರಿ ಇದೆ. ಎ ಯಾಕೆ ತಪ್ಪು ಅಂದರೆ ನೋಡಿ, ಮೊನ್ನೆ 831 ಕ್ಲಾಸ್ ಜೂನ್ 2025 ಪಾರ್ಟ್ 7 ಡಿಸ್ಕಷನ್ ಮಾಡಬೇಕಾದ್ರೆ, ಜೂನ್ ಭಾಳ ದೂರಲ್ಲ, ಪ್ರಧಾನಮಂತ್ರಿ ಸುರಕ್ಷಿತ ಮಾತೃತ್ವ ಅಭಿಯಾನ ಯಾವ ಸಚಿವಾಲಯ ಅಂದರೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ. ಇಲ್ಲಿ ಯಾವ್ದು ಕೊಟ್ಟಿದ್ದಾರೆ? ಮಿನಿಸ್ಟ್ರಿ ಆಫ್ ಸೋಷಿಯಲ್ ಜಸ್ಟಿಸ್ ಆ್ಯಂಡ್ ಎಂಪವರ್ಮೆಂಟ್, ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಮಂತ್ರಾಲಯ ಅಂತ ಕೊಟ್ಟಿದ್ದಾರೆ. ಸೊ ಹಾಗಾದರೆ ಮಿನಿಸ್ಟ್ರಿಗಳ ಇಂಪಾರ್ಟೆಂಟು ಅಂತ ಹೇಳ್ತಾ ಇದೀವಿ. ಯಾವ ಮಿನಿಸ್ಟ್ರಿ ಯಾವ ಯೋಜನೆ ಅಂತ ಗೊತ್ತಾಯ್ತಲ್ವ, ರೈಟ್? ಸೊ ನೆಕ್ಸ್ಟ್ ಹೋಗೋಣ. ಇದರ ಉದ್ದೇಶ, ಸೊ ಆಂಟಿನೇಟಲ್ ಕೇರ್ ಸರ್ವಿಸಸ್ ಫ್ರೀ ಆಫ್ ಕಾಸ್ಟ್ ಟು ಆಲ್ ಪ್ರೆಗ್ನೆಂಟ್ ವಿಮೆನ್ ಆನ್ 9th of every month. 9th of every month. ಕೇಂದ್ರದ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಮಿನಿಸ್ಟ್ರಿ ಪ್ರಧಾನಮಂತ್ರಿ ಸುರಕ್ಷಿತ ಮಾತೃತ್ವ ಅಭಿಯಾನ 2016 ತಂದಿದ್ದಾರೆ. ಮತ್ತೆ ಯಾವ ವರ್ಷ ಅಂತ ಕೂಡ ತಿಳ್ಕೋಬೇಕು. ಸೊ ನೋಡ್ಬೋದು, ಐ ಪ್ಲಡ್ಜ್ ಫಾರ್ 9th of every month. ಪ್ರಧಾನಮಂತ್ರಿ
ಸುರಕ್ಷಿತ ಮಾತೃತ್ವ ಅಭಿಯಾನ. 90ನೇ ಪ್ರಶ್ನೆ, ವಿಚ್ ಆಫ್ ದ ಫಾಲೋಯಿಂಗ್ ಆರ್ ದ ಯೂನಿಯನ್ ಬಜೆಟ್ ಥೀಮ್ 2024-25? ಕೆಳಗಿನ ಯಾವುದು 2024-25 ಕೇಂದ್ರ ಬಜೆಟ್ನ ವಸ್ತು ವಿಷಯವಾಗಿದೆ? ಎಂಪ್ಲಾಯ್ಮೆಂಟ್, ಇನ್ನೋವೇಷನ್, MSME, ಮಿಡಲ್ ಕ್ಲಾಸ್, ಸ್ಕಿಲ್ಲಿಂಗ್. ಇಲ್ಲಿ ಏನಾಗಿತ್ತು, ಬಜೆಟಲ್ಲಿ ಒಂದು ಕ್ಯಾಶ್ಸ್ ಅಂತ ತಂದಿದ್ರು, ಇನ್ನೊಂದು ಥೀಮ್ಸ್ ಅಂತ ತಂದಿದ್ರು, ಮತ್ತೊಂದು ಆದ್ಯತೆಗಳು ಅಂತ ತಂದಿದ್ರು. ಹೇಳ್ತೀನಿ ಅದರದ್ದು ಏನು ಇಂಗ್ಲೀಷಲ್ಲಿ ಅಂತ. ಓಕೆ, ಆಸ್ಪಿರೇಷನ್ಸ್ ಇರಬೇಕು. ಸೊ ಥೀಮ್ ಅಂತ ಬಂದಾಗ ಎಂಪ್ಲಾಯ್ಮೆಂಟ್ ಹೌದು, ಒಂದು ACDE ಸರಿಯಾಗಿದೆ, ACDE. ಇನ್ನೋವೇಷನ್ ಇರಲಿಲ್ಲ ಥೀಮ್. ಎಲ್ಲಿ ಡಿಸ್ಕಷನ್ ಮಾಡಿದ್ವಿ? ಕ್ಲಾಸ್ ನಂಬರ್ 593, 2024 ಬಜೆಟ್ ಪಾರ್ಟ್ 1 ಹೋದರೆ, ಅಕಾರ್ಡಿಂಗ್ ಟು ಯೂನಿಯನ್ ಬಜೆಟ್ 2024-25 ದ ಬಜೆಟ್ ಫೋಕಸ್ ಆನ್ ವಿಚ್ ಥೀಮ್? ಎಂಪ್ಲಾಯ್ಮೆಂಟ್ ಆ್ಯಂಡ್ ಸ್ಕಿಲ್ಲಿಂಗ್, MSME, ಮಿಡಲ್ ಕ್ಲಾಸ್. ಎರಡೂ ಸರಿಯಾಗಿದೆ. ಇಲ್ಲಿ ಇನ್ನೋವೇಷನ್ ಅಂತ ಇಲ್ವೇ ಇಲ್ಲ ನೋಡಿ. ಸೊ ಇನ್ನೋವೇಷನ್ ಇಲ್ಲ. ಎಂಪ್ಲಾಯ್ಮೆಂಟ್ ಇದೆ, MSME ಇದೆ, ಮಿಡಲ್ ಕ್ಲಾಸ್ ಇದೆ, ಸ್ಕಿಲ್ಲಿಂಗ್ ಇದೆ. ನೋಡ್ಬೋದು ಬೇಕಾದ್ರೆ. ಸೊ ಎಂಪ್ಲಾಯ್ಮೆಂಟ್ ಇದೆ, ಸ್ಕಿಲ್ಲಿಂಗ್ ಇದೆ, MSME ಇದೆ, ಮಿಡಲ್ ಕ್ಲಾಸ್ ಇದೆ, ಇನ್ನೋವೇಷನ್ ಅಂತ ಇಲ್ಲ. ಇದು ಬಜೆಟ್ ಥೀಮ್ 2024-25. ನೆಕ್ಸ್ಟ್ 91ನೇ ಪ್ರಶ್ನೆ, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಅಬೌಟ್ ಯೂನಿಯನ್ ಬಜೆಟ್ 22. ಸೇಮ್ ಬಜೆಟ್ನ ಇನ್ನೊಂದು ಪ್ರಶ್ನೆ ಬಂದಿದೆ. ಇದರಲ್ಲಿ ವಿಚ್ ಆಫ್ ದ ಫಾಲೋಯಿಂಗ್ ಅಮಾಂಗ್ ದ 9 ಪ್ರಯಾರಿಟಿ ಏರಿಯಾಸ್ ಫಾರ್ ಕ್ರಿಯೇಟಿಂಗ್ ಆಂಪಲ್ ಅಪಾರ್ಚುನಿಟೀಸ್ ಫಾರ್ ಆಲ್ ಆಸ್ ಔಟ್ಲೈನ್ಡ್ ಇನ್ ದ ಬಜೆಟ್ 24-25? Productivity and resilience in agriculture, inclusive human resource and development and social justice, defense and military, modern. ಇದಿಲ್ಲ. ಸೊ ಇನ್ನುಳಿದದ್ದು ABD ಇದೆ. ಸೊ ಬೇಕಾದರೆ ಸೇಮ್ ಅದೇ ಬಜೆಟಲ್ಲಿ ಎಷ್ಟು ಆದ್ಯತೆಗಳು? 9 ಆದ್ಯತೆಗಳಂತ ಡಿಸ್ಕಷನ್ ಮಾಡಿದ್ವಿ ಕ್ವಶನ್ ನಂಬರ್ 6ಅಲ್ಲಿ. ಯಾವ್ಯಾವು ನೋಡ್ಬೋದು? 9. ಸೊ ಈ ಥರನೂ ಕೇಳ್ತಾರೆ. ಯಾವ ಯೋಜನೆನೂ ಅಲ್ಲ, ಏನಲ್ಲ. ಯಾವ ಪ್ರಯಾರಿಟಿ ಅಂತ ಕೇಳಿದ್ದಾರೆ, ಯಾವ ಥೀಮ್ ಅಂತ ಕೇಳಿದ್ದಾರೆ. ಇನ್ನು 92ನೇದು, ವಿಚ್ ಡಿಪಾರ್ಟ್ಮೆಂಟ್ ಪಬ್ಲಿಷಸ್ ಎಕನಾಮಿಕ್ ಸರ್ವೆ ಆಫ್ ದ ಕರ್ನಾಟಕ ಎವ್ರಿ ಇಯರ್ ಅಂತ ಕೇಳಿದ್ದಾರೆ. ಸೊ ಪ್ಲಾನಿಂಗ್ ಆ್ಯಂಡ್ ಸ್ಟಾಟಿಸ್ಟಿಕಲ್ ಡಿಪಾರ್ಟ್ಮೆಂಟ್. ನಾವು ಪ್ರತಿ ಆರ್ಥಿಕ ಸಮೀಕ್ಷೆ ಮಾಡಬೇಕಾದ್ರೆ ಚಾಪ್ಟರ್ 1ನಲ್ಲಿ ಫಸ್ಟ್ ಪ್ರಶ್ನೆನೇ ಇರುತ್ತೆ. ಕರ್ನಾಟಕ ಆರ್ಥಿಕ ಸಮೀಕ್ಷೆಯನ್ನು ಪ್ರತಿ ವರ್ಷ ಯಾವ ಇಲಾಖೆ ಪ್ರಕಟಿಸುತ್ತದೆ? ಯೋಜನೆ ಮತ್ತು ಸಾಂಖ್ಯಿಕ, ಪ್ಲಾನಿಂಗ್ ಆ್ಯಂಡ್ ಪ್ರೋಗ್ರಾಮ್ ಮಾನಿಟರಿಂಗ್ ಸ್ಟಾಟಿಸ್ಟಿಕ್ ಡಿಪಾರ್ಟ್ಮೆಂಟ್. ಓಕೆ, ಸೊ ನೋಡಿ, ಇದನ್ನು ಪ್ರಶ್ನೆ ಪ್ರತಿ ಎಕನಾಮಿಕ್ ಸರ್ವೆದಲ್ಲೂ ಫಸ್ಟ್ ಪ್ರಶ್ನೆ ಇದೇ ಇರುತ್ತೆ. ನೋಡಿ, ಎಕನಾಮಿಕ್ ಸರ್ವೆ ನೋಡಿ, ಅನುಕೂಲ ಆಗುತ್ತೆ. 93ನೇದು, ವಾಟ್ ಇಸ್ ದ ಪ್ರೋಗ್ರಾಮ್ ಇಂಪ್ಲಿಮೆಂಟೆಡ್ ಫಾರ್ ದ ಪರ್ಪಸ್ ಆಫ್ ಪ್ರಮೋಟಿಂಗ್ ಎಂಟರ್ಪ್ರೆನರ್ ಎಕ್ಸಲೆನ್ಸ್ ಅಂಡ್ ಇನೋವೇಷನ್ ಅಮಾಂಗ್ ದ ಯೂತ್ಸ್ ಇನ್ ಇಂಡಿಯಾ? ಅಂದರೆ ಸ್ಟಾರ್ಟಪ್ ಇಂಡಿಯಾ ಆಗುತ್ತೆ. ಸ್ಟಾರ್ಟಪ್ ಇಂಡಿಯಾನೇ ನಮ್ಮ ಉದ್ಯಮಶೀಲತೆಯನ್ನು ಬೆಳೆಸಬೇಕನ್ನೋ ಉದ್ದೇಶದಿಂದ ತಂದಿರತಕ್ಕಂಥ ಸ್ಕೀಮ್ ಆಗುತ್ತೆ. ಸೊ ರಾಷ್ಟ್ರೀಯ ನವೋದ್ಯಮದ ಸಂದರ್ಭದಲ್ಲಿ ಸ್ಟಾರ್ಟಪ್ ಡೇ ಬಗ್ಗೆ 9 ವರ್ಷ ಆಯಿತು ಸ್ಟಾರ್ಟಪ್ ಇಂಡಿಯಾ ಸ್ಕೀಮ್ ಅಂತ ನೋಡಿದ್ವಿ. ಸೊ ಇಷ್ಟು ಒಟ್ಟಾರೆಯಾಗಿ ಕ್ಲಾಸ್ ನಂಬರ್ 858 ಮತ್ತು ಕೈಗಾರಿಕಾ ವಿಸ್ತರಣಾಧಿಕಾರಿಯ GK ಪೇಪರ್ನ 26 ಕರೆಂಟ್ ಅಫೇರ್ಸ್ ಪ್ರಶ್ನೆಗಳನ್ನು ನೋಡಿದ್ವಿ. ಸೊ ನಾನು ಯಾವ್ಯಾವ ವಿಡಿಯೋ ನೋಡ್ಬೇಕಂತ ಹೇಳಿದ್ದೀನಿ ಎಲ್ಲವನ್ನು ಫಾಲೋ ಮಾಡಿ ಸೊ ಕರೆಂಟ್ ಅಫೇರ್ಸ್ಗೆ ರೆಡಿಯಾಗಿ ಅಂತ ಹೇಳ್ತಾ, ಸೊ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿರ್ತಕ್ಕಂಥ ಎಲ್ಲರಿಗೂ ಧನ್ಯವಾದಗಳು. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ಅಂತ ಹೇಳ್ತಾ, ಥ್ಯಾಂಕ್ ಯು.